ಜೈ ಶ್ರೀರಾಮ್. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ತದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಇವತ್ತು ನಾವು ಅಧ್ಯಾತ್ಮಶಾಸ್ತ್ರ ಪರಿಭಾಷೆಯಲ್ಲಿ 13ನೇ ಪೇಜ್ನಲ್ಲಿ ನಾವು ಸ್ಟಡಿ ಗ್ರೂಪ್ ಮುಂದುವರಿಸಬೇಕಾಗಿದೆ. ಆದರೂ ಹಿಂದೆ ನಾವು ಮಾಡಿದ್ದ ಸಾರಾಂಶವನ್ನು ಈಗ ಕೃಷ್ಣವೇಣಿಯವರು ತಿಳಿಸ್ತಾರೆ, ಕೇಳ್ತಾ ಹೋಗೋಣ. ಹೇಳಿ. ಆ ಭಗವಂತನ ಅನುಗ್ರಹದಿಂದ ನಾವು ಈ ವೇದಾಂತ ಪರಿಭಾಷೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ಸ್ಟಡಿ ಸರ್ಕಲ್ ಆಯಿತು, ಅದರದ್ದು ಒಂದು ಸಾರಾಂಶ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಈ ಮೂಲ ಅವಿದ್ಯೆ ಒಂದಿದೆ ಅಂತ ನಮಗೆ ಪಂಚಪಾದಿಕ ಭಾಮತಿ ಇವರು ನಿದ್ರೆಯಲ್ಲಿ ಮೂಲ ಅವಿದ್ಯೆ ಇದೆ, ಅಲ್ಲಿ ಕಾರಣ ಶರೀರ ಇರುತ್ತೆ ಅಂತ ಶುರು ಮಾಡ್ಬಿಟ್ಟು, ಅದು ಅನಾದಿ ಅನಂತ. ಗಾಢ ನಿದ್ರೆಯಲ್ಲಿ ಕಲಬೆರಕೆ ಇಲ್ಲ, ಅದು ಎಲ್ಲರ ಅನುಭವದಲ್ಲೂ ಇದೆ. ಆದರೆ ಅವರು ಅಲ್ಲಿ ಆತ್ಮ ಒಂದೇ ಇರೋದು, ಆದರೆ ಅವರು ಅಲ್ಲಿ ಕಾರಣವಿದ್ಯೆ, ಕಾರಣ ಶರೀರ ಬೇರೆ ಇದೆ ಅಲ್ಲಿ. ಅದರಿಂದ ನಮಗೆ ಅದ್ರ ಮೇಲೆ ಆತ್ಮನ ಮೇಲೆ ಯಾರೋ ಟವಲ್ ಹಾಕ್ಬಿಟ್ಟಿದ್ದಾರೆ. ಅದು ಯಾರು ಯಾವಾಗ ಟವಲ್ ಹಾಕಿದ್ರು ಗೊತ್ತಿಲ್ಲ, ಒಂದು ಭಾವರೂಪವಾದಂಥ ಅವಿದ್ಯೆ ಇದೆ ಅಂತ ಅವರು ಇದು ಮಾಡಿದ್ರು. ಇನ್ನು 3 ಅವಸ್ಥೆನಲ್ಲೂ ಆತ್ಮನೇ ಇರೋದು, ಎಚ್ಚರ ಕನಸು ನಿದ್ರೆ. 3 ಗೊತ್ತಾಗ್ತಾ ಇರೋದು ನಮಗೆ ಆತ್ಮನಿಂದಲೇ, ಅದು ಬೆಳಗ್ತಾ ಇರೋದು. ಅವನು ಯಾವಾಗ್ಲೂ ಬೆಳಗ್ತಾ ಇರ್ತಾನೆ. ನಮ್ಗೆ ದೃಶ್ಯ ಪ್ರಪಂಚ ಬಂದಾಗ ದೃಶ್ಯ ತೋರಿಸ್ತಾ ಇರ್ತಾನೆ. ಆ ದೃಶ್ಯ ಪ್ರಪಂಚ ಗಾಢ ನಿದ್ರೆನಲ್ಲಿ ಏನು ಇರಲ್ಲ, ಆದ್ರೆ ಅವನು ಮಾತ್ರ ಅವನು ಬೆಳಕು, ಅವನು ಸದಾ ಬೆಳಗ್ತಾನೆ ಇರ್ತಾನೆ. ಇನ್ನ ವ್ಯವಹಾರ, ನಾವು ಎಲ್ಲರೂ ನಾನು ದಪ್ಪಗಿದ್ದೀನಿ, ನಾನು ಸಣ್ಣಗಿದ್ದೀನಿ, ಸುಖ ದುಃಖ ಶರೀರ ನಾನು ಅಂತ ತಿಳ್ಕೊಂಡು ನಾವು ತಪ್ಪು ತಿಳುವಳಿಕೆಯಿಂದ ಈ 19 ಮುಖಗಳನ್ನೇ ಶರೀರನೇ ನಾನು ಅಂದ್ಕೊಂಡು, ಇಂದ್ರಿಯಗಳು ನಾನು ಅಂದ್ಕೊಂಡು, ನನ್ನದು ಅಂತ ಕಲಬೆರಕೆ ಮಾಡಿಕೊಂಡು ಸುಖ ದುಃಖ ಅನುಭವಿಸ್ಕೊಂಡು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಇದರಲ್ಲೇ ಸಿಕ್ಕಾಕೊಂಡು ನಾವು ಇದ್ದೀವಿ. ಈ ನಾನು ಇಲ್ಲದೆ ಇರೋಂಥ ತನಿ ನಿದ್ರೆ ಅನುಭವ ನಮಗೆ ಪ್ರತಿದಿನ ಇದ್ರೂ ಸಹಿತ ನಾವು ಅದ್ರ ಕಡೆ ಗಮನ ಕೊಡ್ತಿಲ್ಲ. ಇದಿಷ್ಟು ನಿನ್ನೆ ಆಗಿದ್ರದ್ದು ಸಾರಾಂಶ ನಾನು ಚಿಕ್ಕದಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ಶ್ರೀಧರ್ ಅವರೇ, ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಹೇಳಿ. ಆಗೋರು ಬೇಕಾದ್ರೆ ನೀವು ವಿಡಿಯೋಗೂ ಬರ್ಬೋದು, ನಿಮ್ಮ ಚಾಯ್ಸ್. ಓಕೆ ಸರ್. ಈ ಅವಿದ್ಯೆ ಅನ್ನೋದು ಅನಾದಿಯಾದ ಒಂದು ಪದಾರ್ಥ ಒಂದು ಮುಸುಕಾಕೊಂಡಿದೆ ಅಂತ, ಆತ್ಮನ ಮುಸುಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಥಿಯರಿ ಸರ್. ಇದು ನಿಜಾನ ಇಲ್ಲ ತಿಳ್ಕೊಬೇಕೀಗ. ಅವಿದ್ಯೆ ಅಂದರೆ ನಮಗೆ ಏನು ತಿಳಿದೇ ಇರೋವಂಥ ವಿಷಯ, ಅಂದರೆ ಯಾವುದೋ ಒಂದು ವಿಷಯನ ಗೊತ್ತು ಆಗದೇ ಇರೋದನ್ನು ಅವಿದ್ಯೆ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲಿ 3 ಥರ ಅರಿವು ಅನ್ನೋದು 3 ಥರ, ಅಂದರೆ ಅವಿದ್ಯೆ 3 ಥರ ಇರುತ್ತೆ. ಒಂದು ಸಂಶಯ, ಒಂದು ಫಸ್ಟು ಗೊತ್ತಿಲ್ಲದೆ ಇರೋದು, ಒಂದು ಸಂಶಯ ಪಡೋದು, ಮತ್ತೆ ಇನ್ನೊಂದು ಗೊತ್ತಾಗೋದು. ಈ 3 ಥರ ಇರುತ್ತೆ ಅಂತ ಇದೆ. ಬಟ್ ಇವೆಲ್ಲ ಮನಸ್ಸಿನ ಧರ್ಮಗಳು ಅಂತ ಹೇಳ್ತಾರೆ. ಮನಸ್ಸಿನ ಧರ್ಮಗಳಿಂದ, ಅಂದರೆ ನೇಚರ್ ಆಫ್ ಮೈಂಡ್, ಈ ನೇಚರ್ ಆಫ್ ಮೈಂಡಿಂದ ನಮಗೆ ಈ ಥರ ಬೇರೆ ಬೇರೆ ಥರ ಕಾಣ್ತಾ ಇದೆ ಇದೆಲ್ಲ. ಆದರೆ ಮನಸ್ಸು ಆತ್ಮನಲ್ಲಿ ಕಲ್ಪಿತವಾಗಿದೆ ಅಂತ ಹೇಳ್ತಾರೆ. ಕಲ್ಪಿತ ಅಂದರೆ ಅದು ಇಮ್ಯಾಜಿನರಿ, ಮನಸ್ಸಿನ ಇಮ್ಯಾಜಿನರಿ ಹೊರತು ಬಿಟ್ಟರೆ ಆತ್ಮನಲ್ಲಿ ಇದು ನಿಜ ಅಲ್ಲ ಅಂತ ನಿನ್ನೆ ನಾವು ತಿಳ್ಕೊಂಡ್ವಿ. ಇದನ್ನು ನಾವು
ಈ ಸಾಕ್ಷಿ ಸ್ವರೂಪದ ಬುದ್ಧಿ ಅಂದ್ರೆ ಅವೇರ್ನೆಸ್ ಇದೆಯಲ್ಲ, ಅದರಿಂದ ಅದರ ಒಂದು ಸಪೋರ್ಟಿಂದ ನಾವು ತಿಳ್ಕೊಬಹುದಾ ಅಂತ ಒಂದು ಪ್ರಶ್ನೆ ಇಲ್ಲಿ. ಅಥವಾ ನಾವು ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳಬೇಕು ಅಂದ್ರೆ, ನಾವೆಲ್ಲ ಸಾಕ್ಷಿ ಸ್ವರೂಪ ಕರೆಕ್ಟು, ಅದರಿಂದನೇ ಎಲ್ಲ ತಿಳ್ಕೊತಾ ಇದ್ದೀವಿ. ಅದೇ ಈ ಮನಸ್ಸಿನ ತೋರಿಕೆ ಇದೆಯಲ್ಲ, ಎಚ್ಚರ ಮತ್ತೆ ಕನಸು, ಇದೆಲ್ಲ ಯಾವುದೂ ಈ ಮೂರು ಅವಸ್ಥೆಗಳು ಇನ್ನು ಬೆಳಗ್ತಾ ಇರೋದು ಸಾಕ್ಷಿ ಒಬ್ರು ಇದ್ದಾನೆ ಅಂತ ಉಪನಿಷತ್ತುಗಳು ಹೇಳುತ್ತೆ. ಅದಕ್ಕೆ ಇದರ ಉಪಾಯದಿಂದ ಆಕ್ಚುಲ್ ಆಗಿ ಇರೋದು ಸಾಕ್ಷಿ ಸ್ವರೂಪ ಒಂದೇ. ಮತ್ತು ನಮಗೆ ಎಚ್ಚರಿಕೆ ದೃಷ್ಟಿಯಿಂದ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ತರ ಬೇರೆ ಬೇರೆ ವಿಂಗಡಣೆ ಮಾಡಿ, ಯಾವುದು ಮತ್ತೆ ಮನಸ್ಸು, ಪ್ರಮೇಯಗಳು, ಪ್ರಮಾಣಗಳೆಲ್ಲ ಬೇರೆ ಬೇರೆ ಹಾಕೊಂಡು ಅದೆಲ್ಲ ಅಲ್ಲಪ್ಪ ನೀನು ಸಾಕ್ಷಿ ಸ್ವರೂಪ ಅಂತ ಹೇಳಕ್ಕೆ ಯಾವ ದೃಷ್ಟಿ, ಪರಮಾರ್ಥ ದೃಷ್ಟಿ ಬಿಟ್ಟು ಎಚ್ಚರಿಕೆ ದೃಷ್ಟಿಯಿಂದ ಇದನ್ನೆಲ್ಲ ಸಲಕರಣೆಗಳ ರೂಪಗಳು ಇದೆಲ್ಲ ನೀನು ನಿಜವಾದ ಸ್ವರೂಪನೇ ಅಂತ ಹೇಳಕ್ಕೆ ಇದೊಂದು ನಮ್ಮ ಇದರಲ್ಲಿ ಉಪನಿಷತ್ತುಗಳಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿನ್ನೆ ಒಂದು ಹೇಳಿದ್ವಿ ಸರ್. ಆಮೇಲೆ ಇನ್ನೂ ಒಂದು ಹೇಳಿದ್ವಿ, ವಿದ್ಯಾ ಮತ್ತು ಅವಿದ್ಯೆಗಳ ವಿಭಾಗವು ವ್ಯವಹಾರವೇ, ಇದು ವೇದಾಂತ ವ್ಯವಹಾರ ಅಂತ ಕರಿಬೋದು ಅಂತ ನಿನ್ನೆ ಹೇಳಿದ್ರು. ಅಂದ್ರೆ ಅಲ್ಲೂ ಬೇರೆ ಈಗ ಪರಮಾರ್ಥ ದೃಷ್ಟಿಯಿಂದ ಬೇರೆ ಯಾವುದು ಇಲ್ಲವೇ ಇಲ್ಲ. ವೇದಾಂತ ಅಂದ್ರೆ ವೇದಾಂತ ದೃಷ್ಟಿಯಿಂದ ಇಟ್ಕೊಂಡ್ರು ಅಂದ್ರೆ ಗೊತ್ತಾಗ್ಲಿಕ್ಕೆ ಗುರು ಶಿಷ್ಯರು ಈ ಮತ್ತೆ ಕನಸು, ನಿದ್ದೆ ಇದೆಲ್ಲ ಯಾವುದು ಇಲ್ಲದೆ ಇದ್ರೂ ಅದನ್ನು ಗೊತ್ತಾಗಕ್ಕೆ ನಮ್ಗೆ ನಮ್ಮ ಆತ್ಮಸ್ವರೂಪದಲ್ಲಿ ನಿಂತ್ಕೊಂಡ್ರೆ, ಅಂದ್ರೆ ಎಲ್ಲರೂ ನಿಂತ್ಕೊಳ್ಳೋಕ್ಕಾಗಲ್ಲ, ಯಾರು ನಿಂತಿಲ್ಲೋ ಅವ್ರಿಗೆ ಅದನ್ನ ತೋರ್ಸಕ್ಕೆ ಇದು ಬೇರೆ ಬೇರೆ ಉಪಾಯಗಳಿಂದ ಹೇಳಿದ್ದಾರೆ. ಬಟ್ ಇದೆಲ್ಲ ಇಲ್ಲ, ಗುರು ಶಿಷ್ಯರಾಗಲಿ ಅವಸ್ಥೆಗಳು ಯಾವುದು ಇಲ್ಲವೇ ಇಲ್ಲ. ನಿದ್ದೆ, ಕನಸು ಅವೆಲ್ಲ ವ್ಯವಹಾರಿಕ ದೃಷ್ಟಿಯಿಂದ ನೋಡಿದ್ರೆ ಆಗತ್ತೆ. ಬಟ್ ನಮ್ಗೆ ನಮ್ಮ ಪಾರಮಾರ್ಥಿಕ ದೃಷ್ಟಿ ನೋಡಿದ್ರೆ ಇವೆಲ್ಲ ಇಲ್ಲ ಅಂತ ನಿನ್ನೆ ಆಯ್ತು ಸರ್. ಇಷ್ಟೆಲ್ಲ ನಿನ್ನೆ ಹೇಳಿದ್ವಿ. ಆಮೇಲೆ ನಿನ್ನೆ 18ರಲ್ಲಿ ಸ್ವಲ್ಪ ಈ ಕರಣಗಳು, ಪ್ರಮಾಣಗಳು, ಪ್ರಮೇಯ ವ್ಯವಹಾರಗಳ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಂಡ್ವಿ. ನಿಜವಾಗಿ ನೋಡಿದ್ರೆ ಯಾವ ವ್ಯವಹಾರನೂ ಇರೋದೇ ಇಲ್ಲ ಅಂತ ಹೇಗೆ ಗೊತ್ತು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ನೀವು ಟಚ್ ಮಾಡಿದ್ರಿ ನಿನ್ನೆ. ಯಾವುದು ಇಲ್ಲವೇ ಇಲ್ಲ, ಆದ್ರೂ ಅದನ್ನು ಹೇಗೆ ಗೊತ್ತಾಗಬೇಕು? ಎಚ್ಚರಿಕೆ ದೃಷ್ಟಿಯಿಂದ ನಮಗೆ ಎಚ್ಚರಿಕೆಯಿಂದ ಏನೇನು ಮಾಡ್ಬೇಕು ಅದು ಮಾಡ್ತಾನೆ ಇರ್ತೀವಿ. ಅದ್ಮೇಲೆ ಗಮನನೇ ಇರಲ್ಲ, ಆ ನಿಜಾನೋ ಸುಳ್ಳು ಅಂತ ಗಮನನೇ ಇರಲ್ಲ. ಬಟ್ ಆ ಕಡೆ ನಾವು ಗಮನ ಕೊಟ್ಟು ವಿಚಾರ ಮಾಡೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಿನ್ನೆ ಸ್ವಲ್ಪ ಹೇಳಿದ್ದೀನಿ ಅದರಲ್ಲಿ. ಅದನ್ನ ಹೇಳುವಾಗ ನೀವು ಹೇಳಿದ್ರಿ ಶರೀರ ಅದು ಕೆಲಸ ಮಾಡಿದ ಇಂದ್ರಿಯಗಳು, ಮನಸ್ಸು ಇವುಗಳೆಲ್ಲ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ಬಿಟ್ಟಿದ್ವಿ. ಅದೇ ಗೊತ್ತಿದೆ ನಮಗೆ, ಎಚ್ಚರಿಕೆ ದೃಷ್ಟಿಯಿಂದ ಇವೆಲ್ಲ ಇದೆ ನಮಗೆ. ಮತ್ತೆ ಅದು ಇದ್ರೂ ಅದು ಸತ್ಯವಾದ್ದಲ್ಲ, ಮಿಥ್ಯೆ ಅದು ಅಂತ ಒಂದು ಯುಕ್ತಿಯಿಂದ ಸಾರ್ವಜನಿಕ ಅನುಭವದಿಂದ ಕಂಡುಕೊಳ್ಳಬಹುದು ಅಂತಲೂ ಹೇಳಿದ್ವಿ. ಅದೇ ಥರ ಈಗ ಮನುಷ್ಯ ಏನು ಮಾಡ್ತಾನೆ, ಈಗಿರೋ ಎಚ್ಚರಿಕೆ ದೃಷ್ಟಿಯಿಂದ ನಾನು ಶರೀರದ ಭಾವದಿಂದ ನಾನು ದಪ್ಪ ಅಥವಾ ಸಣ್ಣ, ಕಪ್ಪಗಿದ್ದೀನಿ, ಹುಡುಗಾಗಿದ್ದೀನಿ, ಮುದುಗಿದ್ದು ವ್ಯವಹಾರ ಮಾಡ್ತಾನೇ ಇರ್ತೀವಿ. ಅದು ದೇಹ ನಾನೇ ಅಂತ ಭಾವಿಸಿ ಮಾಡೋದು. ಹೀಗೆ ಇಂದ್ರಿಯಗಳು, ಮನಸ್ಸು ಅಂತ ವ್ಯವಹಾರ ಮಾಡ್ತಾ ಇರ್ಬೇಕಾದ್ರೆ ನಾನು ಅಂತ ಅಲ್ಲಿ ಪ್ರಮಾತೃ ಅಂದ್ರೆ ಕರ್ತೃತ್ವ, ಭೋಕ್ತೃತ್ವ ಅಲ್ಲಿ ಅದು ಆ ಥರ ಇಟ್ಕೊಂಡು ನಾನು ಅದನ್ನು ಅರಿದು ಇಟ್ಕೊಂಡು ನಾನು ಎಲ್ಲ ವ್ಯವಹಾರ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇರ್ತಿದ್ದೆ. ಮನಸ್ಸಿನ ಭಾವನೆ ಇದೇ ಇರಬೇಕು, ಪ್ರಮಾತೃನೇ ಇರಬೇಕು. ಅದೇ ಥರ ಈ ಅವಸ್ಥೆಗಳಲ್ಲೂ ಕನಸು ಕಂಡ್ತೀನಿ ನಾನು, ಮತ್ತೆ ನಾನು ನಿದ್ದೆ ಮಾಡಿದೆ ಅಂತ ನಾನು ಅದನ್ನ ಅರಿತಾ ಇರ್ತೀನಿ. ಈ ಶರೀರ ವಿಷಯಗಳು ಅರಿಯಲ್ಪಡುತ್ತವೆ, ಅವ್ರ ವಿಷಯ ಅಂದ್ರೆ ಅರಿಯಲ್ಪಡುವುದು ಅಂತ ಹೇಳ್ತಾ ಇದ್ದಲ್ಲಿ. ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇದ್ರೂ, ನಾನು ಮತ್ತು ನನ್ನದು ಅಂತ ಬೇರೆ ಬೇರೆ ಭಾವ ಇಲ್ಲದೆ ಇದ್ರೂ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇದ್ರೂ ಅದನ್ನ ಖಚಿತವಾಗಿ ನಾನೇ ಅಂತ ಮಾಡ್ಕೊಬಿಟ್ಟಿದ್ದೀನಿ ಇಲ್ಲಿ. ಈ ಇದಕ್ಕೆ ಅವಿದ್ಯೆ, ಅದೇ ಇದನ್ನ ಅವಿದ್ಯೆ ಅಂದ್ರೆ ಮತ್ತೇನೇನು ಕರೀತಾರೆ ಇದನ್ನ? ಅವಿದ್ಯೆ ಅಲ್ವೇ, ನಾನೇ ನನ್ನದು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೆ ಅವಿದ್ಯೆ ಅಲ್ಲ ಅಂತ ಹೇಳ್ತೇನೆ.
ಅಂದರೆ ನಾನು ಕರ್ತೃ, ನಾನು ಭೋಕ್ತೃ ಎಂದು ತಿಳಿಯುವುದು ಅವಿದ್ಯೆ. ಶಾಸ್ತ್ರಗಳು ಪ್ರಮಾಣದ ವಿಷಯನ್ನು ತಿಳಿಸ್ಕೊಂಡು ಪ್ರಮಾಣಗಳನ್ನು ತಿಳಿಯೋದು ಅವಿದ್ಯೆ ಅಂತ ಅದನ್ನೇ ಹೇಳ್ತೀವಿ ಸರ್. ಇದೆಲ್ಲ ಅವಿದ್ಯೆನೇ ಅಂತ ಹೇಳಿದ್ವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಿದ್ವಿ ಅಂದರೆ, ಈ ಮುಸುಕು ಅಥವಾ ಅನಾತ್ಮ ಆತ್ಮ ಗೊತ್ತಾಗದಿರೋದಕ್ಕೆ ಯಾವುದೋ ಒಂದು ಕಾರಣ ಬಂದು ಆತ್ಮನಿಗೆ ಮುಚ್ಚಾಗಿರುತ್ತೆ, ಅದಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ, ಅದೊಂದು ಅಂತ ಹೇಳಿದ್ವಿ. ಅದು ಈ ವ್ಯಾವಹಾರಿಕ ದೃಷ್ಟಿಯಿಂದಾನೇ, ಬೇರೆ ಅಲ್ಲ ಅಂತ ಅಷ್ಟೇ. ನೀವೆಲ್ಲ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ರಿ, ಎಲ್ಲ ಪಾಯಿಂಟ್ಗಳು ಬಂದಂಗೆ ಆಯಿತು. ಇಲ್ಲಿ ನಿನ್ನೆ ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕಿದ್ವಿ. ನಿನ್ನೆ ಚಿಂತನೆ ಮಾಡಿದಾಗ ಇಲ್ಲಿ ನಾವೇನಾದರೂ ಪಾಯಿಂಟ್ ಬಿಟ್ಟಿದ್ದೀವ 18ನೇದರಲ್ಲಿ, ಅದನ್ನು ಸ್ವಲ್ಪ ಇವಾಗ ನೋಡ್ತಾ ಹೋಗೋಣ. ಅಲ್ಲಿ ಇನ್ನೇನಾದರೂ ಬಿಟ್ಟಿದ್ದಾಗ ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಆನ್ಸರ್ ಮಾಡಿ ಅಷ್ಟೆ. 18ನೇದು 13ನೇ ಪೇಜು ಕೊನೆ ಪ್ಯಾರ. ನಮಗೆ ಎಚ್ಚರದ ಪ್ರಪಂಚ ಸತ್ಯವಾಗಿ ಕಾಣ್ತಾ ಇರುತ್ತೆ. ನಮಗೆ ಕನಸು ಕೂಡ ಕಾಣುವಾಗ ಸತ್ಯ ಅನಿಸುತ್ತೆ. ಎಚ್ಚರಕ್ಕೆ ಬಂದಿದ ತಕ್ಷಣ ನಾವೇ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಸತ್ಯ ಅಲ್ಲ ಅಂತ. ಈ ಎಚ್ಚರದ ಪ್ರಪಂಚ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ? ಆಗದೇ ಇಲ್ಲ. ನಾನು ಹುಟ್ಟಿದಾಗಲಿಂದ ಸಾಯೋವರೆಗೂ ಮತ್ತು ಇನ್ನೊಂದು ಜನ್ಮ ಬಂದರೂ ಈ ಎಚ್ಚರದ ಪ್ರಪಂಚ ಹಾಗೇ ಇರುತ್ತೆ. ಇದು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ನಮಗೆ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಅಂದ್ಕೊಂಡ್ಬಿಟ್ರೆ ಆಗಬೇಕಲ್ಲ. ಹಾಗೆ ಅದು ಒಂದು ಪ್ರಶ್ನೆ. ಅದಕ್ಕೆ ಆಮೇಲೆ ನೋಡೋಣ. ಇಲ್ಲಿ ಪ್ರಮಾಣ 18ನೇದು, ಪ್ರಮಾಣ ಪ್ರಮೇಯ ವ್ಯವಹಾರವೇ ಮುಂತಾದವುಗಳು ಅವಿದ್ಯೆಯಿಂದಲೇ ಆಗಿರುತ್ತೆ. ಇಲ್ಲಿ ಪ್ರಮಾಣ, ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತಾರಲ್ಲ, ಹಾಗಂದ್ರೆ ಏನು? ಹಾಗಂದ್ರೆ ಶ್ರೀಧರವರು, ಪ್ರಮಾತೃ ಪ್ರಮಾಣ ಪ್ರಮೇಯ ಸರ್, ಪ್ರಮಾಣ ಅಂದರೆ ಸಲಕರಣೆಗಳು, ಅದಕ್ಕೆ ಉಪಯೋಗಿಸೋ ಕರಣೆಗಳು ಸರ್. ಆಮೇಲೆ ಪ್ರಮಾತೃ ಅಂದರೆ ನ್ಯಾಯ, ನೇಯ, ಕರ್ಮ, ಅದು 3 ಹೇಳ್ತಿರಲ್ಲ, ಅದು ಸೇರಿ ಅಂದರೆ ಕರ್ತೃತ್ವ ಭೋಕ್ತೃತ್ವ ಅಂತ ಹೇಳ್ತಿರಲ್ಲ, ಅದನ್ನು ಸೇರಿ ಪ್ರಮಾತೃತ್ವ. ಅದು ಇದೆರಡು ಸರ್. ಹೀಗಿದೆ. ಪ್ರಮಾತೃ ಆಯಿತು, ಪ್ರಮಾಣ ಆಯಿತು. ಪ್ರಮೇಯ ಯಾವುದು? ಪ್ರಮೇಯ ಅಂದರೆ ವಿಷಯಗಳು ಸರ್. ವಿಷಯಗಳು. ಇಲ್ಲಿ ಪ್ರಮಾಣಗಳು ಅಂತಂದ್ರೆ ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್. ಅಂದರೆ ಯಾವುದನ್ನು ಹೇಳ್ತಾರೆ ಇನ್ಸ್ಟ್ರೂಮೆಂಟ್ಸ್ ಅಂತ? ಇನ್ಸ್ಟ್ರೂಮೆಂಟ್ ಅಂದರೆ 19 ಮುಖಗಳು ಸೇರಿಕೊಂಡು ಹೇಳ್ತಾರೆ ಸರ್. ಹೌದು. ಇಲ್ಲಿ ವಿಷಯಗಳು ನಮ್ಮ ಶರೀರದಕ್ಕಿಂತ ಹೊರಗಡೆ ಇದೆಯಾ, ಒಳಗಿದೆಯಾ? ವಿಷಯಗಳು, ಆಬ್ಜೆಕ್ಟ್ಸ್ ಶರೀರದ ಹೊರಗಡೆ ಸರ್, ಹೊರಗಡೆ ಇದೆ. ಮುಗಿದೋಯ್ತು. ಆದಿಭೌತಿಕ, ಆದಿದೈವಿಕ ಗಳನ್ನ ನಾವು 5ರಲ್ಲಿ ಹಾಕ್ತೀವಿ. ಆದಿಭೌತಿಕ 84 ಲಕ್ಷ ಜೀವರಾಶಿಗಳು, ಆದಿದೈವಿಕ 14 ಲೋಕಗಳು, ಮತ್ತು ಅಷ್ಟೆಲ್ಲ ಸೇರಬೇಕು. ಅವುಗಳನ್ನ ನಾನು 5ರಲ್ಲಿ ಹಾಕ್ಬಿಡ್ತೇನೆ. ಯಾವುದಾದ್ರು 5? ಸ್ಪರ್ಶ, ರೂಪ, ರಸ, ಗಂಧ. ವಿಷಯಗಳು ಅಂದರೆ ಅವು 5ರಲ್ಲಿ ಹಾಕಬೇಕು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಆಯಿತು. ಅವುಗಳು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಇನ್ಸ್ಟ್ರೂಮೆಂಟ್ಸ್ ಇರಬೇಕು. ಯಾವುದದು? ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಸರ್. ಎರಡೂ ಬೇಕು. ಬರೀ ಜ್ಞಾನೇಂದ್ರಿಯಗಳು ಹೇಳಿದ್ರೆ ಆಗೋಲ್ಲ, ಅದ್ರ ಹಿಂದೆಗಡೆ ಮನಸ್ಸಿರಲೇಬೇಕು. ಅದರಿಂದ ಜ್ಞಾನೇಂದ್ರಿಯಗಳು ಅಂತಃಕರಣ, ಈವನ್ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಅಷ್ಟು ಹೇಳಿಬಿಟ್ರು ಆಗೋಯ್ತು. ಇಷ್ಟು ಸೇರಿ ಪ್ರಮೇಯ, ಪ್ರಮಾಣ, ಪ್ರಮಾತೃ ಕೂಡ ಹೇಳಿದೆ. ಈ ಪ್ರಮಾತೃನ 3ರಿಂದ ಹೇಳಿದ್ರಿ. ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ 3 ಸೇರಿ ಪ್ರಮಾತೃ ಅಂತ ಕರೀತಾರೆ ಅಂತ. ಇದು ಯಾರಿಗೆ ಕರೀತಾರೆ? ಯಾರಿಗಿದು ಕೊಡೋದು ಟೈಟ್ಲು?
ಜೀವಪ್ಪನಿಗೆ ಸರ್. ಈ ಒಪ್ಪನಿಗೆ. ಇವೆಲ್ಲವೂ ಎಲ್ಲಿದೆ? ಇವು ಇಷ್ಟು ಹೇಳಿದ್ರಲ್ಲ, ವ್ಯವಹಾರ ಅಂತಂದರೆ ಇಷ್ಟಿರಬೇಕು. ಇದ್ರ ಜೊತೆಗೆ ನೀವು ವ್ಯವಹಾರ ಮಾಡೋದಕ್ಕೆ ಇನ್ನೇನು ಇರಬೇಕು? ಆಧ್ಯಾತ್ಮಿಕ ಇದೆ, ಆದಿಭೌತಿಕ ಹೇಳಿದರೆ, ಆದಿದೈವಿಕ ಹೇಳಿದರೆ. ಆಧ್ಯಾತ್ಮಿಕವನ್ನು ನೀವು ಸಬ್ಜೆಕ್ಟ್ ಅಂತ ಮಾಡಿದ್ರಿ, ಕರೆಕ್ಟ್ ತಾನೆ? ಕರೆಕ್ಟ್. ಆದಿಭೌತಿಕ ಆದಿದೈವಿಕನ ಆಬ್ಜೆಕ್ಟ್ ಮಾಡಿದ್ರಿ. ಆಬ್ಜೆಕ್ಟ್ನಲ್ಲೇ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ಹೇಳಿದ್ರಿ. ಈಗ ನಾವು ಇದನ್ನ ಎಚ್ಚರದ ಅವಸ್ಥೆ ಒಳಗಡೆ ಇದೆ ಅಂತಂದ್ರಿ. ಅಲ್ಲಿಗೆ ಇಷ್ಟು. ಈಗ ನಾನು ವ್ಯವಹಾರ ಮಾಡೋದಕ್ಕೆ ಇಷ್ಟೇ ಸಾಕೇನೋ? ಇನ್ನೇನು ಬೇಕು? ಕಾಲ, ದೇಶ, ಕಾರ್ಯ, ಕಾರಣ, ಭಾವ. ವೆರಿ ಗುಡ್. ಮಿಸ್ಕಕ್ಕಾಗಲ್ಲ ಯಾರೂ. ಆಧ್ಯಾತ್ಮ ಮಿಸ್ಕಕ್ಕಾಗಲ್ಲ, ಆದಿ ಭೌತಿಕ ಆದಿ ದೈವಿಕ ಮಿಸ್ಕಕ್ಕಾಗಲ್ಲ. ಮುಗಿದೋಯ್ತಪ್ಪ ನಿಮ್ಮ ಎಚ್ಚರದ ಅವಸ್ಥೆ ಅಂತಂದರೆ ಆಲ್ ದ ಡಜನ್ ಬಂದ್ಬಿಡ್ತು. ಹೀಗೆ ಇವು ಎಲ್ಲವೂ ಇದು ವ್ಯವಹಾರ ಮಾಡೋದಕ್ಕೆ ಮಾತ್ರ ಅಲ್ವಾ? ಪಾರಮಾರ್ಥಿಕ ಇದೇನಾದರೂ ಪಾರಮಾರ್ಥಿಕ ಅಲ್ಲ, ಇದು ವ್ಯವಹಾರಿಕ. ಇದಕ್ಕೆ ಅವಿದ್ಯೆಯಿಂದಲೇ ಆಗಿರುವವು ಅಂತ ಹೇಳ್ತಾರೆ. ಅವಿದ್ಯೆಯಿಂದ ಆಗಿದೆ ಅಂದರೆ ಅರ್ಥ ಏನು ಇದಕ್ಕೆ? ಅವಿದ್ಯೆ ಅಂದರೆ ವಸ್ತು ರೂಪ ಅಂತ ತಿಳಿದುಕೊಳ್ಳದೆ ಇರೋದು. ನಾನು ದೇಹ ಅಂತ ತಿಳ್ಕೊಂಡಿರೋದಕ್ಕೆ ಅವಿದ್ಯೆ ಸರ್. ತಪ್ಪು ತಿಳುವಳಿಕೆ. ನಾನು ಆತ್ಮ, ಅದು ಎಚ್ಚರಿಕೆ ದೃಷ್ಟಿಯಿಂದ ನಾನು ಏನು ಅಂದ್ಕೊಂಡಿದ್ದೀನಿ, ನಾನು ದೇಹ, ನಾನು ನನ್ನದು ಮಿಶ್ರ ಆಗಿದೆ, ಅದನ್ನೇ ನಾನು ಅಂತ ಇದ್ದೀನಿ. ಸೊ ಅದೇ ಅವಿದ್ಯೆ ಸರ್. ಕರೆಕ್ಟು. ಈಗ ನೀವು ಹೇಳಿದಾಗ ಇಷ್ಟು ಸೇರಿಸ್ಕೊಂಡ್ವಿ. ಎಚ್ಚರದ ಅವಸ್ಥೆ ಒಳಗಡೆ ಅರ್ಧ ಡಜನ್. ಇಷ್ಟನ್ನು ಅವಿದ್ಯೆ ಅಂತಂದರೆ ಅವಿದ್ಯೆನ ಪಕ್ಕಕ್ಕೆ ತೆಕ್ಕೋಣ. ಇವನ್ ಇನ್ನೊಂದು ಅರ್ಥದಲ್ಲಿ ಏನಂತ ಹೇಳ್ಬೋದು? ಏನು ಅಷ್ಟೇ, ಅನಾತ್ಮ. ಹಾಗೆ ಇದು ಬೇರೆ ಬೇರೆ ಏನಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡಿರಿ, ಬೇರೆಯವರು ಕೂಡ. ಅನಾತ್ಮ ಯಾರಾದರೂ ಸೇರ್ಸಂಗಿದ್ರೆ ಸೇರಿಸಿ ಪಾಯಿಂಟ್ಸ್. ಅನಾತ್ಮ ಅಂದರೆ ಏನು? ಇಲ್ಲದೆ ಇರೋದು ಅಷ್ಟೇ. ಅನಾತ್ಮ ಅಂದರೂ ಒಂದೇ, ಇಲ್ಲದೆ ಇದ್ರೂ ಒಂದೇ, ತೋರಿ ಹಾರೋದು ಅಂದರೂ ಒಂದೇ, ಅಷ್ಟೇ ಅಲ್ವಾ? ಈಗ ಇದಿಷ್ಟು ನಾನು ಎಚ್ಚರದ ಪ್ರಪಂಚನ ತೋರಿ ಹಾರೋದು ಅಂದ್ಬಿಟ್ಟೆ, ಇಲ್ಲ ಅಂತ ಹೇಳಿದೆ, ಅನಾತ್ಮ ಅಂತ ಹೇಳಿದೆ. ಇನ್ನೊಂದು ಅನಾತ್ಮ ಅನ್ನೋದಕ್ಕೆ ಇನ್ನೊಂದು ನಿಜವಾದ ಅರ್ಥ ಏನು? ಇರಲಿ ಬಿಡ್ರಿ, ಅನಾತ್ಮ ಇದ್ದರೆ ನನಗೇನು ಕಷ್ಟ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಯಾಕೆ ನಾವು ವಿಚಾರ ಮಾಡಬೇಕು? ಅನಾತ್ಮ ಇರಲಿ, ಆಯಿತು, ಒಪ್ಕೊಂಡ್ವಿ ಅನಾತ್ಮ ಅಂತ. ದುಃಖಾಲಯ ಸರ್, ಇದು ಆನಂದ ಸಿಗಲ್ಲ. ಎಕ್ಸಾಕ್ಟ್ಲಿ, ದುಃಖ. ಯಾರಿಗಾದ್ರು ದುಃಖ ಬೇಕಾ? ಯಾರಿಗೂ ದುಃಖ ಬೇಡ, ಸಂತೋಷವಾಗಿರಬೇಕು. ಅದಕ್ಕೆ ಇವಾಗ ವಿಚಾರ ಮಾಡಬೇಕು. ಇಷ್ಟು ನಮಗೆ ಸಿಕ್ಕೋಯ್ತು. ಆದ್ದರಿಂದ ನಿಜವಾಗಿ ಯಾವ ವ್ಯವಹಾರವೂ ಇಲ್ಲವೆಂಬುದನ್ನು ಹೇಗೆ ಗೊತ್ತು ಮಾಡ್ಕೊತೀರಾ? ಇದು ಸುಳ್ಳು, ಇದು ನಿಜ ಅಲ್ಲ. ನೀವೇನೋ ಹೇಳಿದ್ರಿ, ಕರೆಕ್ಟ್ ಆಯಿತು. ಈಗ ನಾನು ಅದನ್ನು ಅನುಭವದಲ್ಲಿ ನೋಡ್ಕೋಬೇಕಲ್ಲ. ಇವು ಇಲ್ಲ, ತೋರಿ ಹಾರೋದು ನಿಜ ಅಲ್ಲ ಅನ್ನೋದನ್ನು ಹೇಗೆ ಅರ್ಥ ನಾನು ಮಾಡ್ಕೋಬೇಕು? ಅನುಭವದಲ್ಲಿ ಅವಸ್ಥೆಗಳ ಪರಿಚಯದಿಂದ ಮಾಡ್ಕೊಳ್ಳೋದು, ಗುರುತುಗೊಳಿಸ್ಕೊಳ್ಳೋದು. ಹೇಗೆ ಅಂದರೆ, ಹೇಗೆ ನಾವು ಕನಸನ್ನ ಎಚ್ಚರಿಕೆ ದೃಷ್ಟಿಯಿಂದ ನೋಡಿದ್ರೆ ಅಲ್ಲೇನಿಲ್ಲ ಅನಿಸುತ್ತೆ. ಬಟ್ ಕನಸಲ್ಲಿ ಅದು ಸತ್ಯವಾಗಿ ನಡೀತಾ ಇರೋದೇ ಅನುಭವ ಆಗುತ್ತೆ. ಎಚ್ಚರಿಕೆ ಆದ ಕೂಡಲೇ ಅದೇನಿಲ್ಲ ಅನಿಸುತ್ತೆ. ಅದೇ ನಾವು ತನಿ ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ಎರಡೂ ಇರಲ್ಲ. ವ್ಯವಹಾರದಲ್ಲಿ ಮಾಡೋ ಒಂದು ಎಚ್ಚರಿಕೆನೂ ಇರಲ್ಲ, ದೃಶ್ಯ ಪ್ರಪಂಚನೇ ಇರಲ್ಲ ಅಲ್ಲಿ. ಸೊ ಅವಾಗ ನಮ್ಗೆ ಅನಿಸುತ್ತೆ, ಯಾವುದು ಪರ್ಮನೆಂಟೋ ಅದು ಮಾತ್ರ ನಾನು, ಯಾವುದು ಬೇರೆ ಬೇರೆ ಚೇಂಜ್ ಆಗ್ತದೆ ನಾನಲ್ಲ ಅನ್ನೋ ಒಂದು ಬೇಸಿಕ್ಕಿಂದ ನಾವು ಕಂಡ್ಕೊಳ್ಬೋದು. ಅದು ಸುಳ್ಳು ಅಂತ ಕಂಡ್ಕೊಳ್ಬೋದು. ಈ ಕನಸಿಗೆ ಬರುತ್ತಾ ಇದು? ಇದನ್ನ ಇಷ್ಟೆಲ್ಲ ಹೇಳ್ತೀನಲ್ಲ, ಕನಸಿಗೆ ಬರೋಕ್ಕೆ ಹೋಗ್ತಾ ಇದೆಯಾ? ಇಲ್ಲ, ಹೋಗಿ ಕನಸು ಬೇಡ. ನಿದ್ದೆಗೆ ಬರುತ್ತಾ? ಬರಲ್ಲ. ಆದ್ದರಿಂದ ಇದು ಸತ್ಯವಲ್ಲ. ಸಾಕು, ಮುಗಿದೋಯ್ತು. ಒಂದೇ ರಾಮಬಾಣ.
ಅಲ್ಲಿಗೆ ನಿಜವಾಗಿ ಯಾವ ವ್ಯವಹಾರವು ಇಲ್ಲಂಬುದನ್ನು ಹೇಗೆ ಗೊತ್ತುಕೊಡಿಸ್ಕೋಬೇಕು ಅಂತಂದರೆ ಕನಸು ನೋಡ್ಕೊಳ್ರಿ, ನಿದ್ದೆ ನೋಡ್ಕೊಳ್ರಿ ಎಂಬುದನ್ನು ವಿಚಾರಿಸೋಣ. ಎಚ್ಚರದ ಶರೀರ, ಅಲ್ಲಿ ಕೆಲಸ ಮಾಡುತ್ತಿರುವ ಇಂದ್ರಿಯಗಳು, ಈಗ ನಾವೆಲ್ಲ ಮಾಡಿಬಿಟ್ವಿ ಇದನ್ನು, ಮನಸ್ಸು, ಇವುಗಳು ತನಗಿದೆ ಎಂದು ತಿಳಿಯುವುದು ತಪ್ಪೆಂಬುದಕ್ಕೆ ಆಗಲೇ ಯುಕ್ತಿಯನ್ನು ಹೇಳಿರುತ್ತದೆ ಅಂತ ಆಗೋಯ್ತೀನಿ. ಈಗ ಇವು ಈಗ ಶರೀರ ಅದಕ್ಕೆ ಕೆಲಸ ಮಾಡ್ತಾ ಇರೋ ಇಂದ್ರಿಯಗಳು, ಮನಸ್ಸು, ಅಂತಃಕರಣ, ಇವೆಲ್ಲವೂ ನನಗಿದೆಯಾ ಅಂತ ವಿಚಾರ ಮಾಡಿದ್ರೆ ನನಗೆ ಅಂದರೆ ಯಾರಿಗಿಲ್ಲ ಅಂತ ಅರ್ಥ. ನನಗೆ ಅಂದ್ರೆ ಇಲ್ಲಿ ಸಾಕ್ಷಿಗಿದೆಯಾ ಅಂತಾನೆ ಲೆಕ್ಕ. ಸಾಕ್ಷಿಗಿದೆಯಾ ಅಂತ ಇಲ್ಲ, ಸಾಕ್ಷಿಗೆ ಇಲ್ವೇ ಇಲ್ಲ. ಮತ್ತೆ ಯಾರಿಗೆ ಇರೋದಿವು? ಜೀವಪ್ಪನಿಗೆ ಸರ್, ಪ್ರಮಾತೃಗೆ, ಜೀವಪ್ಪನೇ ಅಲ್ಲಾಡ್ತಾ ಇದ್ದಾನಲ್ವಾ. ಆದ್ದರಿಂದ ಜೀವಪ್ಪನೇ ಇಲ್ಲದೆ ಇದ್ಮೇಲೆ ಅವನು ನಂಬ್ಕೊಂಡಿರೋ ಇವಕ್ಕೆ ಎಲ್ಲಿದೆ ಅಸ್ತಿತ್ವ? ಇಲ್ಲ. ಆದ್ದರಿಂದ ವ್ಯವಹಾರದಲ್ಲಿ ಇದನ್ನು ಇವಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ. ವ್ಯವಹಾರದಲ್ಲಿ ಮನುಷ್ಯರು ಇಲ್ಲಿ ನಾನು ದಪ್ಪವಾಗಿದ್ದೇನೆ, ಕೃಷಿಯಾಗಿದ್ದೇನೆ, ಇದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾನು ನನ್ನದು ಕಲಬೆರಕೆ ಆಗಿದೆ. ಇಲ್ಲಿ ನಾನು ಅಂದರೆ ಯಾವ್ದು ತಗೋಬೇಕು? ಇಲ್ಲಿ ನಾನು ಅಂದರೆ ಸಾಕ್ಷಿ ತಗೋಬೇಕು. ಕರೆಕ್ಟ್. ನನ್ನದು ಅಂದರೆ ಯಾವತ್ತು ತಗೋಬೇಕು? ಆದಿಭೌತಿಕ, ಆದಿದೈವಿಕ ಅಲ್ಲ, ಪ್ರಮಾತೃ. ಅಲ್ಲಿ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಂತ ಹೇಳಿ ಪ್ರಮಾತೃತ್ವ ಅಂದ್ರಲ್ಲ ಅದು. ಈಗೇನಾಯಿತು, ವ್ಯವಹಾರ ಮಾಡೋವಾಗ ಈ ನಿಜ ವ್ಯವಹಾರ ಮಾಡೋದಕ್ಕೆ ಈ ಸಾಕ್ಷಿ ಬೇಕಾ ಅಂತ ಪ್ರಶ್ನೆ. ವ್ಯವಹಾರ ಮಾಡೋದಕ್ಕೆ ಸಾಕ್ಷಿ ಬೇಕಾ? ಅಲ್ಲ, ಸಾಕ್ಷಿ ಸ್ವರೂಪ ಅದು. ಸಾಕ್ಷಿ ಇಲ್ಲದೆ ನಡೆಯೋದೇ ಇಲ್ಲ, ಏನು ನಡೆಯೋದೇ ಇಲ್ಲ. ಸಾಕ್ಷಿ ಬೇಕೇ ಬೇಕು, ಎಸೆನ್ಷಿಯಲ್ ಅದು. ಬಟ್ ತಿಳ್ಕೋಬೇಕಾ? ನೆಸಿಟಿನೇ ಇಲ್ಲ ಸರ್, ಅದಕ್ಕೆ ಅವಿದ್ಯೆಯಿಂದ ನಡೀತಕೊಂಡು ಹೋಗ್ತಾ ಇರುತ್ತೆ. ಅದು ಇಂಪಾರ್ಟೆಂಟ್. ಕೃಷ್ಣವೇಣಿಯವರೇ ಹೇಳಿ ಸರ್. ಇದ್ದೀರಾ ನೀವು? ಪಾರ್ಟಿಸಿಪೇಟ್ ಮಾಡಬೇಕು. ಇನ್ಯಾವುದಾದ್ರೂ ಪಾಯಿಂಟ್ ಹೇಳಿ ಅಂತಂದ್ರೆ ನೀವು ಹೇಳ್ಬೋದು. ಸಾಕ್ಷಿ ವ್ಯವಹಾರಕ್ಕೆ ಬೇಕಾಗಿಲ್ಲ, ಆದ್ರೂ ಅದ್ರದ್ದು ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ನಾವು ವ್ಯವಹಾರ ಮಾಡ್ಲಿ ಬಿಡ್ಲಿ, ಅದು ತನ್ನ ಪಾಡಿಗೆ ತಾನು, ಅದು ಯಾವ್ದು ಅಂಟು ಇಲ್ದಿರಾ ತಾನು ಇರುತ್ತೆ ಸರ್. ಅದು ಕರೆಕ್ಟ್. ಮಿಸ್ಕಕ್ಕಾಗಲ್ಲ, ಸಾಕ್ಷಿ ಇಲ್ಲದೆ ಮಿಸ್ಕಕ್ಕಾಗಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಯಾರಾದ್ರೂ ಕೊಡ್ತೀರಾ? ಸ್ಕ್ರೀನ್ ಇದ್ದಂಗೆ, ಕರೆಂಟ್ ಇದ್ದಂಗೆ. ಅದೇನು ಪ್ರೊಜೆಕ್ಟ್ ಆಗಲ್ಲ, ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್. ಅದು ಸ್ಕ್ರೀನ್ ಅಂದ್ರೆ ನಾವು ಪಿಕ್ಚರ್ಗೆ ಹೋದಾಗಲೇ ಕರೆಂಟ್. ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ನಿಮಗೆ ಕರೆಂಟ್ ಇಲ್ದಿದ್ರೆ ನಿಮ್ಮ ಜೀವನನೇ ಆಗಲ್ಲ. ಹೇಗಿದೆ? ಆದರೆ ಕರೆಂಟ್ ಏನು ತಿಳ್ಕೋಬೇಕಾಗಿಲ್ಲ, ಎಂಥ ಒಬ್ಬ ಸ್ವಿಚ್ ಹಾಕೋದೊಂದು ಗೊತ್ತಿದ್ರೆ ಸಾಕು ಅಲ್ವಾ? ಹಾಗೇ ಇಲ್ಲಿ ವ್ಯವಹಾರದಲ್ಲಿ ಈ ಸಾಕ್ಷಿ ತಿಳ್ಕೊಳ್ಳೋದು ಬೇಕಾಗೋದು ಇಲ್ಲ, ಕರ್ತೃತ್ವ ಭೋಕ್ತೃವನ್ನು ಕಳ್ಕೊಳ್ಳೋದು ಬೇಕಾಗಿಲ್ಲ. ತುಂಬ ಇಂಪಾರ್ಟೆಂಟ್ ಇದೆ. ಈ ವ್ಯವಹಾರದಲ್ಲಿ ಮತ್ತೆ ಎಲ್ಲಿ ಕರ್ತೃತ್ವ ಭೋಕ್ತೃತ್ವ ಕಳ್ಕೋಬೇಕಾಗಿಲ್ಲ, ಎಲ್ಲಿ ಕಳ್ಕೋಬೇಕು ಫಸ್ಟ್ ಅಂತಾನೆ ಒಂದು ಹೇಳ್ಬಿಡ್ರಿ. ಎಲ್ಲಿ ಕಳ್ಕೋಬೇಕು ನನಗೆ? ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರು ಸೇರಿ ಪ್ರಮಾತೃತ್ವವನ್ನು ನಾನು ಕಳ್ಕೋಬೇಕು. ಎಲ್ಲಿ? ಅಷ್ಟೇ, ಎಚ್ಚರದಲ್ಲಿ ಸೇರೆ. ಅದು ಯಾರು ಕಳ್ಕೊಳ್ಳೋರು? ಯಾರಿಗೆ ಬೇಕು ಕಳ್ಕೊಳ್ಳೋದಕ್ಕೆ? ಯಾರಿಗೆ ಇಷ್ಟ ಇದೆ? ಜಿಜ್ಞಾಸುಗಳಿಗೆ, ಮುಕ್ತರಾಗಬೇಕು ಅನ್ನೋರಿಗೆ. ಈಗ ಅವ್ರು ಬಿಟ್ಬಿಡ್ರಿ, ಅವ್ರ ಪಕ್ಕಕ್ಕೆ ಎತ್ತಿಟ್ಬಿಡ್ರಿ. ಮಿಕ್ತವ್ರು ಯಾರು ಕಳ್ಕೋಬೇಕು? ಅವ್ರು ಕಳ್ಕೊಂಡ್ರೆ ಅವರು ವ್ಯವಹಾರನೇ ಆಗಲ್ಲ. ಹೇಗಿದೆ? ಯಾರು?
ಉಪನಿಷತ್ನಲ್ಲಿ 3 ಭಾಗ ಮಾಡುತ್ತಪ್ಪ. ಯಾರವರು? ಅರ್ಥಾರ್ಥಿ ಅದ ಸರ್. ಅದಲ್ಲ. ಹಾಂ, ಕೃಷ್ಣವೇಣಿಯವರು ಏನಾದರೂ ಹೇಳ್ತೀರಾ? ಏನೋ ನೆಟ್ವರ್ಕ್ ಏನೋ ಸರಿಯಾಗಿ ಇಲ್ಲ ಸರ್, ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ. ಹೌದಾ? ಸ್ವಲ್ಪ ಅರ್ಥ ಆಗ್ತಾ ಇದೆ, ಬಟ್ ಏನು ಗೊತ್ತಾಗ್ತಾ ಇಲ್ಲ ಸರ್. ಫೋನ್ ಪ್ರಾಬ್ಲಮ್, ನೆಟ್ವರ್ಕ್ ಗೊತ್ತಾಗ್ತಾ ಇಲ್ಲ. ಓಕೆ. ನೀವು ಒಂದ್ಸರಿ ಆಫ್ ಮಾಡಿ ಮತ್ತೆ ಸೇರ್ಕೊಳ್ಳಿ ಕೃಷ್ಣವೇಣಿಯವರು. ಏನೋ ಸರ್ ಹೋಗ್ಬೋದು ನೋಡಿ ಒಂದು ಸ್ವಲ್ಪ. ಹಾಂ ಸರ್, ಮಾಡ್ತೀನಿ. ಉಪನಿಷತ್ಗಳಲ್ಲಿ 3 ಭಾಗ ಹೇಳುತ್ತೆ. ಯಾವುದಾದ್ರೂ ಹೇಳಕ್ಕೆ ಬರುತ್ತಾ? ಉಪನಿಷತ್ನಲ್ಲಿ 3 ಭಾಗ. ಏನಮ್ಮ ಸೇರೋಯ್ತಾ ಇಲ್ವಾ? ಸರ್ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಉಪನಿಷತ್ತಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ಏನಮ್ಮ ಕರೆಕ್ಟ್ ಹೇಳಿ ಇನ್ನೊಂದ್ಸರಿ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ, ಉಪನಿಷತ್ತುಗಳಲ್ಲಿ 3 ಭಾಗ. 3 ಭಾಗ: ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ಈಗ ನಾವು ಕಳ್ಕೋಬೇಕಾಗಿರೋದು ಎಲ್ಲಿ? ಯಾವುದನ್ನ? ಪ್ರಮಾಣ. ಜ್ಞಾನಕಾಂಡಕ್ಕೆ ಮಾತ್ರ ಬೇಕು. ಈಗ ನೀವು ಇದಕ್ಕೆ ಕಳ್ಕೊಳಕ್ಕಾಗತ್ತಾ? ಕರ್ಮಕಾಂಡ, ಉಪಾಸನ ಕಾಂಡಕ್ಕೆ ನೀವು ಕಳ್ಕೊಂಡ್ರೆ ಕಳ್ಕೊಳಕ್ ಬೇಕಾ? ಸಾಧನೆ ಮಾಡೋಕ್ಕಾಗಲ್ಲ ಸರ್. ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಅಲ್ಲ, ಅಲ್ಲೆಲ್ಲ ನೀವು ಕರ್ತೃ ಏನಂದ್ರೆ ಪ್ರಮಾತೃ ಇಟ್ಕೊಂಡೇ ಸರ್ ಅದೆಲ್ಲ ಮಾಡೋದು. ಉಪಾಸನೆಗಳು ಮಾಡ್ಬೇಕಾದ್ರೂ ನಾನು ಇಟ್ಕೊಂಡೇ ಮಾಡ್ಬೇಕು ಸರ್. ಕರ್ಮಕಾಂಡನೂ ಅಷ್ಟೇ ಸರ್. ಅದು ಬೇಕು ಇದು ಬೇಕು ಅಂತ ಇರುತ್ತಲ್ಲ ಸರ್, ಮಾಡ್ಬೇಕಾದ್ರೆ ನಾನು ಇರ್ಲೇಬೇಕು ಸರ್ ಅಲ್ಲಿ. ಅದಕ್ಕೋಸ್ಕರ ಲೌಕಿಕ, ವೈದಿಕ. ಲೌಕಿಕದಲ್ಲಿ ನೀವು ಯಾವುದೇ ತಗೊಳ್ರಿ, ಎಲ್ಲದಕ್ಕೂ ಈ ಬೇಕೇ ಬೇಕು. ಇನ್ನು ಕರ್ಮಕಾಂಡಕ್ಕೆ ಹೋದರೆ ಅಂತೂ ಬೇಕೇ ಬೇಕು. ಇನ್ನು ಉಪಾಸನ ಕಾಂಡಕ್ಕೆ ಹೋದರೂ ಅವನು ಬ್ರಹ್ಮಲೋಕಕ್ಕೆ ಹೋದ್ರೂ ಕರ್ತೃತ್ವ ಭೋಕ್ತೃತ್ವ ಇರುತ್ತೆ. ಹೇಗಿದೆ ನೋಡಿ. ಆದ್ದರಿಂದ ಇವ್ರಿಗೇನದು ಬೇಕದು ಇಲ್ಲ, ಮೋಕ್ಷ ಮಾಡ್ಕೋಬೇಕು ಅನ್ನೋದು ಏನಿಲ್ಲ ಅವರಿಗೆ. ಹಾಗೆ ಸೊ ಅಲ್ಲಿಗೆ ಈ ವ್ಯವಹಾರಕ್ಕೆ ಬೇಕಷ್ಟೇ. ಇದು ಪಾರಮಾರ್ಥಕ್ಕೆ ಬೇಕಾಗದೇ ಇಲ್ಲ, ಇದನ್ನು ಬಿಡದೇ ಬೇಕಾಗಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವ್ಯವಹಾರದಲ್ಲಿ ಮನುಷ್ಯನು ಈಗ ನಮಗೆ ಬೇಕಾಗಿರೋದೆಲ್ಲ ಇಲ್ಲಿ, ಇದ್ರ ವಿಚಾರಗಳೆಲ್ಲ. ಅದಕ್ಕೆ ಉಪನಿಷತ್ತುಗಳೆಲ್ಲ ಈ ಕಡೆಗೆ. ಅದಕ್ಕೆ ಉಪನಿಷತ್ತುಗಳಿಗೆ ಏನಂತಾರೆ? ಅವನ್ನ ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ರೆ ಅವೆರಡನ್ನ, ಇದನ್ನ ನಿವೃತ್ತಿ ಮಾರ್ಗ ಅಂತಾರೆ. ಇದು ಬಿಡ್ತಾ ಬರೋದು, ಎಲ್ಲವನ್ನು ನಿವೃತ್ತಿ ಬಿಡ್ತಾ ಬರೋದು. ಯಾಕೆ? ಆತ್ಮನು ನಿಷ್ಕ್ರಿಯನು, ಅವನಲ್ಲಿ ಕ್ರಿಯೆ ಇಲ್ಲ, ಕರ್ಮಗಳನ್ನು ಬಿಡೋದು. ಹಾಗೆ ಸೊ ಇಷ್ಟ ಅರ್ಥ ಆಯಿತು. ಅಲ್ಲಿಗೆ ವ್ಯವಹಾರದಲ್ಲಿ ಲೀಡರ್ ಯಾರು? ಲೌಕಿಕಕ್ಕಾಗಲಿ, ಕರ್ಮಕಾಂಡಕ್ಕಾಗಲಿ, ಉಪಾಸನ ಕಾಂಡಕ್ಕಾಗಲಿ ಲೀಡರ್ ಯಾರು? ಕರ್ತೃ ಸರ್. ಪ್ರಮಾತೃತ್ವ. ಅವನು ಏನಂತ ಕರೀತಾರೆ? ಪಿವೆಟ್. ಪಿವೆಟ್ ಅಂದರೆ ಏನು? ಯಾರೋ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಪಿವೆಟ್ ಅಂದರೆ ಜಾರದೇ ಇರೋದು, ಸಂಸ್ಥಾಪನೆ ಆಗಿರೋದು ಸರ್. ಅದು ಬಿಟ್ಟು ಬೇರೆ ಮೂವ್ ಆಗಲ್ಲ. ಅದು ನಮ್ಗೆ ಅರ್ಥ ಆಗಬೇಕು. ಅದನ್ನು ಎಕ್ಸಾಂಪಲ್ನಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡೋಂಗಿದ್ರೆ ಮಾಡಿ. ಕೃಷ್ಣವೇಣಿಯವರೇ. ಸರ್ ಅದೇ ದೀಪಕಲ್ಲಲ್ಲಿ ಇರುತ್ತಲ್ಲ ಸರ್, ಅಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಸರ್, ಗಟ್ಟಿಯಾಗಿ ಗೂಟ ಥರ, ಅದು ಪಿಬೆಟ್. ಅದರಿಂದನೇ ತಿರುಗ್ತಾ ಇರ್ತಾನೆ, ಅವನೇ ಮುಖ್ಯ ಇಲ್ಲಿ. ಆ ಒಂದು ರಾಗಿ ಬೀಸೋಕಲ್ಲಿ ಎಷ್ಟು ಭಾರ ಇರುತ್ತೆ, ಬೀಸೋಕಲ್ಲು ಅದಕ್ಕೊಂದು ಗೂಟ ಹೊಡೆದಿರ್ತಾರೆ. ಅದನ್ನು ಹಿಡ್ಕೊಂಡ್ರೆ ನೀವು ಕೆಳಗೆ ಮೇಲ್ಗಡೆ ಇರೋ ಕಲ್ಲು ತಿರುಗಿಸ್ಬಿಡ್ಬೋದು. ಅದಕ್ಕೋಸ್ಕರ ವ್ಯವಹಾರಕ್ಕೆ ಇದನ್ನು ಪಿಬೆಟ್ ಅಂತಾರೆ. ಸೊ ಇವನೇ ರಾಜ, ಇವನೇ ಲೀಡರ್.
ಮತ್ತು ಇದಕ್ಕೆ ಇನ್ನೂ ಒಂದು ಸ್ವಾಮಿಗಳು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಜಮೀನುಗಳಲ್ಲಿ ಮೇಟಿ ಅಂತ ಕರೀತಾರೆ. ಅವರು ಈ ಈ ಭತ್ತ ಗಿತ್ತ ಎಲ್ಲ ಬೆಳೆದ ಮೇಲೆ ಅದು ಒಂದು ತುಂಬ ದೊಡ್ಡದು ರೌಂಡ್ ಹಾಕಿರ್ತಾರೆ. ಆ ಮಧ್ಯದಲ್ಲಿ ಒಂದು ದೊಡ್ಡದು ದಪ್ಪದು ಕಲ್ಲಿಟ್ಟಿರ್ತಾರೆ, ಅದು ಬಚ್ಚಿಲ್ ಥರ ಮಾಡಿರ್ತಾರೆ. ಮಧ್ಯದಲ್ಲಿ ಒಂದು ಗೂಟ ಹೊಡೆದಿದ್ದೆ ಆ ನೇಗಿಲ್ ಥರದೊಂದು ಕನೆಕ್ಷನ್ ಕೊಡ್ತಾರೆ. ಅದಕ್ಕೆ ಆ ಮುಂದೆಗಡೆ ಹಸುಗಳು ಕಟ್ತಾರೆ, ಇದನ್ನು ತಿರುಗಿಸ್ತಾ ಇರ್ತಾರೆ. ದೊಡ್ಡದೊಂದು ಕಲ್ಲು, ದೊಡ್ಡ ಕಲ್ಲು, ಬೀಸೋ ಕಲ್ಲಿಗಿಂತ ತುಂಬ ದೊಡ್ಡದು, ಒಂದು 10 ಅಡಿನೋ 20 ಅಡಿನೋ ಇರುತ್ತದೆ, ಸುತ್ತಳತೆ ಆ ಥರದ್ದು. ಅದಕ್ಕೆ ಮೇಟಿ ಅಂತ ಕರೀತಾರೆ. ಮಧ್ಯೆ ಒಂದು ಅವನು ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಹಾಗೆ ಈ ಥರದ್ದು ಎಲ್ಲದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಸರ್, ಇದು ಇನ್ನೊಂದು ಹೇಳಿದ್ರಲ್ಲ ಸರ್ ನೀವು, ಆ ಚಿನ್ನ ಹೊಡೆಯೋಕೆ ಒಂದು ಮೆಟಲ್ ಯೂಸ್ ಮಾಡ್ತಾರಲ್ಲ, ಪೇಸ್, ಕೂಟಿಸ್ತಾರೆ. ಆಗಲ್ಲ, ಅದು ಬೇರೆ, ಅದು ಅಡಿಗಲ್ ಅಂತಾರೆ. ಅಡಿಗಲ್ ಅದು ಚೇಂಜ್ ಆಗಲ್ಲ ಅನ್ನೋದಕ್ಕೆ ಕೂಟಸ್ಥ ನಿತ್ಯ ಅನ್ನೋದಕ್ಕೆ ಉಪಯೋಗಿಸ್ತಾರೆ. ಇಲ್ಲಿ ಆಗಲ್ಲ ಬೇಕಾಗಿರೋದು ನಮಗೆ. ಒಟ್ಟಿನಲ್ಲಿ ವ್ಯವಹಾರ ಮಾಡೋದಕ್ಕೆ ಇವನೇ ಲೀಡರ್. ಅದಕ್ಕೋಸ್ಕರ ಇವನ್ ಏನಂತ ಕರೀತಾರೆ, ಸಬ್ಜೆಕ್ಟ್ ಅಂತಾರೆ, ಆಬ್ಜೆಕ್ಟ್ ಅಂತಾರೆ. ಇವನ್ನ ಇಲ್ಲಿ ಒಂದು ಸಬ್ಜೆಕ್ಟ್ ಇಲ್ಲಿ ಇಂಪಾರ್ಟೆಂಟ್. ನೀವು ಉಪನಿಷತ್ಗೆ ಹೋಗಿ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿದ ತಕ್ಷಣ ಈ ಸಬ್ಜೆಕ್ಟ್ ಏನಾಗ್ತಾನೆ, ಆಬ್ಜೆಕ್ಟ್ ಆಗ್ತದೆ ಸರ್. ವಿಷಯ ಆಗ್ಬಿಡ್ತಾನೆ. ಹಾಗೆ ಸೊ ಈ ಆತ್ಮನಿಗೂ ಇವುಗಳಿಗೆ ವಿಷಯ ಆಗೋದಕ್ಕೂ ಒಂದು ವ್ಯತ್ಯಾಸ ಇದೆ. ಹೊರಗಡೆಯಿಂದ ಹೇಳ್ಕೊಂಬರ್ಬೇಕು. ಹೊರಗಡೆ ವಿಷಯಗಳಿದೆ, ಒಳಗಡೆ ಇಂದ್ರಿಯಗಳಿದೆ. ಹೀಗೆ ಒಂದೊಂದೇ ಸ್ಟೆಪ್ ಹಿಂದಕ್ಕೆ ಬಂದು ನನಗೆ ತೋರಿಸ್ಬೇಕು. ಯಾರಿಗಾದ್ರೂ ನೆನಪಿದೆಯಾ? ನಿಮಗೆ ನೆನಪುಂಟ ಶ್ರೀಧರ್ ಅವರೇ? ಹೇಳಿ. ಹೇಳಿ. ಈಗ ಇಂದ್ರಿಯಗಳಿಗೆ ಅಂದರೆ ಜ್ಞಾನೇಂದ್ರಿಯಗಳಿಗೆ ಪಂಚೇಂದ್ರಿಯಗಳು, ಕಾರ್ಯೇಂದ್ರಿಯಗಳು ಏನಾಗತ್ತೆ ಅಂದರೆ ಅದು ವಿಷಯ ಆಗತ್ತೆ. ಇದಕ್ಕೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ವಿಷಯಿ ಆಗತ್ತೆ. ಇಂದ್ರಿಯಗಳು ತಗೊಳಕ್ ಹೋಗ್ಬೇಡಿ, ಸುಮ್ಮನೆ ಜ್ಞಾನೇಂದ್ರಿಯಗಳನ್ನ ತಗೊಳ್ಳಿ. ಕರ್ಮೇಂದ್ರಿಯಗಳು ಅಂಡರ್ಸ್ಟುಡ್ ಮಾಡ್ಕೊಂಬೇಡ. ಜ್ಞಾನೇಂದ್ರಿಯಗಳು 5, ಹೊರಗಡೆ ವಿಷಯಗಳಿದೆ 5, ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅಲ್ಲಿ ಹಂಗೆ ಹೇಳ್ಕೊಂಬನ್ನಿ. ಕರ್ಮೇಂದ್ರಿಯಗಳನ್ನ ಜಸ್ಟ್ ನಾವು ಸೇರಿಸ್ಕೊಂಡ್ಬಿಡ್ತೀವಿ ಜ್ಞಾನೇಂದ್ರಿಯಗಳ ಜೊತೆಯಲ್ಲಿ. ಓಕೆ. ಸೊ ಇದು ಹೊರಗಡೆ ಇರೋ ವಿಷಯಗಳೆಲ್ಲ ಆಬ್ಜೆಕ್ಟ್ಸ್, ಇದು ಬಂದು ವಿಷಯಿ, ಯಾರು ಇಂದ್ರಿಯಗಳು ವಿಷಯಿ. ಸೊ ಅದಕ್ಕೆ ಹಿಂದೆ ಇರೋದು ಪ್ರಾಣಗಳು ಅಥವಾ ಮನಸ್ಸು, ಯಾವ್ದು ಪ್ರಾಣಗಳು ಇಟ್ಕೊಳ್ಳೋಣ. ಪ್ರಾಣಗಳು ಮನಸ್ಸಿಟ್ಕೊಳ್ಳಿ. ಮನಸ್ಸು ಇದಕ್ಕೆ ಇಂದ್ರಿಯಗಳು ವಿಷಯ, ಮನಸ್ಸು ಇಲ್ಲಿ ವಿಷಯಿ, ಸಬ್ಜೆಕ್ಟ್. ಸ್ವಲ್ಪ ಹಿಂದೆ ಹೋದರೆ ಪ್ರಾಣಿಗಳು ಬರುತ್ತಲ್ಲ ಸರ್, ಪ್ರಾಣಿಗಳು ಇಟ್ಕೊಬೋದು. ಪ್ರಾಣಿಗಳನ್ನ ಬಿಟ್ಬಿಡಿ, ಮನಸ್ಸಾದ್ಮೇಲೆ ಬುದ್ಧಿ ವಿಷಯಿ. ಇದು ಬಂದು ಪಂಚೇಂದ್ರಿಯಗಳು ಮತ್ತೆ ಇದೆಲ್ಲ ವಿಷಯ. ಇದು ಅದ್ರ ಹಿಂದೆ ಹೋದ್ರೆ ಬುದ್ಧಿ, ಚಿತ್ತ ಅಂದ್ರೆ ಮೆಮೊರಿ ಇದಲ್ಲ, ಚಿತ್ತ ವಿಷಯಿ, ಇದು ವಿಷಯ. ಪಂಚೇಂದ್ರಿಯಗಳು ವಿಷಯ. ಅದೇ ತರ ನಾನು ಅಂತ ಹೋಗ್ತೀವಲ್ಲ, ಅದೇ ಹಾಮ್ ಅಂತ ಅಥವಾ ಹಾಮಿಕೆ ಅಂತೀವಲ್ಲ, ಅಲ್ಲಿ ಅದು ವಿಷಯಿ, ಇದು ವಿಷಯ. ಈ ಮಿಕ್ಕಿದ್ದೆಲ್ಲ ತುಂಬ ಹಿಂದೆ ಹೋದೆ, ಆನಂದ ಸ್ಥಿತಿಗೆ ಹೋದಾಗ ಅಥವಾ ಆನಂದ ಸ್ಥಿತಿಗೆ ಹೋದಾಗ ಆನಂದ ಅನ್ನೋದು ವಿಷಯಿ, ಇದು ವಿಷಯ. ಮಿಕ್ಕಿದೆಲ್ಲ ಈಗ ಹೇಳಿದೆಲ್ಲ ವಿಷಯ. ಸೊ ಅದೇ ಥರ ನಾವು ಇನ್ನೂ ತೀರ ಹಿಂದಕ್ಕೆ ಹೋದಾಗ, ನಮ್ಮ ಸ್ವರೂಪದಲ್ಲೇ ನಿಂತಾಗ ನಾವು ವಿಷಯಿ, ಮಿಕ್ಕಿದೆಲ್ಲ ಅನಾತ್ಮ ವಿಷಯ. ಹೀಗಿದೆ ಸರ್. ವೆರಿ ಗುಡ್. ಈಗ ಇದು ಎರಡಕ್ಕೂ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಹೇಳಬೇಕು. ಏನು ವ್ಯತ್ಯಾಸ ಅಂದ್ರೆ ಸರ್ ಯಾವ ಥರ ಸರ್? ಕೃಷ್ಣವೇಣಿ ಅವರು ನೀವೇನಾದರೂ ಹೇಳ್ತೀರಾ ಅಥವಾ ಪ್ರತಿಭಾ ಹೇಳ್ತೀರಮ್ಮ? ಇದೆಲ್ಲ ಬದಲಾಗ್ತಾ ಇರ್ತೈತಿ. ಅವನ್ ಮಾತ್ರ ಯಾವತ್ತೂ ಬದಲಾಗೋದಿಲ್ಲ ಸರ್. ನಮ್ಮ ನಿಜ ಸ್ವರೂಪ ಯಾವಾಗ್ಲೂ ವಿಷಯ ಆಗಿರ್ತಾನೆ. ಇದು ಒಂದ್ಸತಿ ವಿಷಯ ಆಗುತ್ತೆ, ಒಂದ್ಸತಿ ವಿಷಯ ಆಗುತ್ತೆ. ಒಳಗೆ ಹೋಗ್ತಾ ಬದಲಾವಣೆ ಆಗ್ತಾ ಇರ್ತೈತಿ. ಅದು
ಪಾಯಿಂಟು ಶ್ರೀಧರ್ ಅವರೇ. ಈಗ ನೋಡ್ರಿ, ಹೊರಗಡೆ ವಿಷಯಗಳು ಯಾವತ್ತೂ ವಿಷಯನೇ, ಅವು ವಿಷಯೀ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅವು ವಿಷಯವೇ. ಈಗ ಇಂದ್ರಿಯಗಳು ವಿಷಯ ಆಯಿತು, ಅದು ವಿಷಯ ಆಯಿತು. ಹೀಗೆ ಇನ್ನು ಸ್ವಲ್ಪ ಹಿಂದಕ್ಕೆ ಬಂದಾಗ ಇಂದ್ರಿಯಗಳು ಆಬ್ಜೆಕ್ಟ್ ಆಯಿತು, ಅದ್ರ ಹಿಂದೆಗಡೆ ಇರೋ ಮನಸ್ಸು ಸಬ್ಜೆಕ್ಟ್ ಆಯಿತು. ಸೊ ಆಬ್ಜೆಕ್ಟ್ ಸಬ್ಜೆಕ್ಟ್ ಇಲ್ಲಿವರೆಗೂ ಹೀಗೇ ಬರ್ತದೆ. ಈ ನಾನು ಅನ್ನೋ ಅಹಂಕಾರವೂ ಕೂಡ ಒಂದು ಹಂತದಲ್ಲಿ ಅದು ಯಾವತ್ತೂ ಸಬ್ಜೆಕ್ಟೇ ವ್ಯವಹಾರಕ್ಕೆ, ಅದು ಕೂಡ ಆಬ್ಜೆಕ್ಟಿಫೈವ್ ಆಗಿಬಿಡುತ್ತೆ. ಹಾಕ್ರಿ ಕಸದ ಬುಟ್ಟಿಗೆ ಅಂದ್ಬಿಡ್ತೀವಿ. ಈಗ ಆತ್ಮನಲ್ಲಿ ನಿಂತ್ಕೊಂಡ್ರೆ ಆತ್ಮ ಯಾವುದಕ್ಕೆ ವಿಷಯ ಆಗಬೇಕು? ಪ್ರಶ್ನೆ. ಯಾರಾದ್ರೂ ಹೇಳಿ. ಯಾವುದಕ್ಕೂ ಆಗೋದಿಲ್ಲ ಸರ್, ಅವನು ಯಾವಾಗ್ಲೂ ವಿಷಯಿನೇ ಆಗಿರ್ತಾನೆ ಸರ್. ಅದು ಯಾಕೆ ಆಗ್ಬಾರ್ದು? ಯಾಕೆ ಆಗ್ಬಾರ್ದು? ಇಲ್ಲ ಸರ್, ಅವನು ಇಂತಡಿಕೆ ಇನ್ಯಾರು ಇಲ್ಲ ಸರ್, ಅವನ್ ನೋಡೋದಕ್ಕೆ ಇನ್ಯಾರು ಇಲ್ಲ ಸರ್, ಅವನೇ ಇಲ್ಲಿ. ಎರಡಿಲ್ಲ, ಇಟ್ಕೊಳ್ರಿ. ಅದ್ವೈತ. ಇಲ್ಲಿ ನೋಡ್ರಿ, ಮಲ್ಟಿಪ್ಲಿಸಿಟಿ ಇದೆ, ದ್ವೈತ. ಇಲ್ಲಿ ದ್ವೈತದಲ್ಲಿ ಇದು ಪಾಸಿಬಿಲಿಟೀಸ್ ಇವೆ. ಆದ್ದರಿಂದ ಅಲ್ಲಿ ಬಂದಿದ ತಕ್ಷಣ ಅಲ್ಲಿಲ್ಲ, ಇರದೆ ಒಂದು. ಅಕಸ್ಮಾತ್ ನೀವೇನಾದರೂ ಅದಕ್ಕಿಂತ ಹಿಂದೆ ಹಠ ಹಿಡಿದು ಇಲ್ಲ ಇಲ್ಲ ಅವನು ವಿಷಯೇ, ಇವನು ವಿಷಯ ಆತ್ಮ ಅಂತಂದರೆ ದಡ್ಡ. ನೀವು ಯಾವುದನ್ನು ಹೇಳ್ತೀಯೋ ಅದೇ ವಿಷಯ, ಅದೇ ಆತ್ಮ ಅಂತೀವಿ. ಬಟ್ ಅಲ್ಲಿ ಬೇಕಾಗದೇ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಇವು ವಿಷಯೀ ಇವು ಚೇಂಜ್ ಮಾಡ್ಕೊತಾ ಬರುತ್ತೆ. ಅಂದರೆ ಇವೆಲ್ಲವೂ ಕೂಡ ನಿಜವಾಗ್ಲೂ ಆಬ್ಜೆಕ್ಟೇ. ಬಟ್ ಈ ಪ್ರಮಾತೃ ಮಾತ್ರ ಲೀಡರ್ ಆಗಿರ್ತಾನೆ, ಸಬ್ಜೆಕ್ಟ್ ಆಗಿರ್ತಾನೆ. ಇಷ್ಟಿಂಪಾರ್ಟೆಂಟ್. ಈ ಜೀವಪ್ಪ ಅಂತ ಅನ್ನೋನು ನಿಜವಾಗ್ಲೂ ಇದ್ದಾನ. ನಾವು ಅವಸ್ಥೆಯಿಂದ ನೋಡ್ಕೊಂಡ್ಬಿಟ್ವಿ. ಯಾಕೆಂದರೆ ಇವನು ನಿದ್ದೆಗೆ ಹೋಗಲ್ಲ, ಕನಸ್ಗೆ ಹೋಗಲ್ಲ, ನಿದ್ದೆಗೆ ಹೋಗಲ್ಲ. ಆದ್ದರಿಂದ ಇವನು ಅಡ್ರೆಸ್ ಇಲ್ಲದೆ ಇರೋನು. ಹಾಗಾದರೆ ಇವನಿಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಯಾವುದರಿಂದ ಆದರೂ ನಮಗೆ ಪ್ರೂಫ್ ಆಗೋದಕ್ಕೆ, ಇವನು ಡೂಪ್ಲಿಕೇಟ್ ಅನ್ನೋದಕ್ಕೆ ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತೆ. ಪೂರ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನನಗೊಂದು ಸ್ವಲ್ಪ ಹೇಳಿದ್ರೆ ಸಾಕು, ನಿಮ್ಗೆ ಗೊತ್ತಿದೆ ಅಂತ ಹೋಗ್ಬಿಡ್ತೀವಿ, ಎದುರಿಸ್ಕೊಂಡು ಹೋಗ್ಬಿಡ್ತೀವಿ. ಯಾವುದು ಅನುಭವ ತೋರಿಸಿದ್ರೆ ದೃಷ್ಟಾಂತ, ಯಾವುದಾದ್ರು ಒಂದು ದೃಷ್ಟಾಂತ ಕೊಟ್ಟು ಇವನು ಡೂಪ್ಲಿಕೇಟ್ ಅಂತ ಹೇಳಕ್ಕೆ ಬರೋದಾ? ಅಲ್ಲ, ಹಾವು ಹಗ್ಗ ಅಲ್ಲ. ಇನ್ಯಾರಾದರೂ ನೆರಳು ಹೊರಗಡೆ ಹೋದಾಗ ನಮ್ ನೆರಳು ಬರುತ್ತೆ, ಅದೇ ಆಮೇಲಿಂದ ಒಳಗಡೆ ಬಂದಾಗ ಇರೋದಿಲ್ಲ. ಸರಿ, ನೀವು ಅದನ್ನು ಹೇಗೆ ಹೇಳ್ತೀರಾ? ಇಲ್ಲಿ ಚಿನ್ನ ಮತ್ತೆ ಇದು ಸರ್, ಬಂಗಾರ ಮತ್ತೆ ಒಡವೆ ಅನ್ನೋದಕ್ಕೆ ತುಂಬ ಚೆನ್ನಾಗಿರೋದು ಇವನು ಅಲ್ಲ, ದೃಷ್ಟಾಂತಗಳು ಒಂದೆರಡು ಕೊಡ್ತಾರೆ. ಇವನು ದರ್ವಾಜ್, ಗಣೇಶ ದರ್ವಾಜ್ ಅಂತ ಕುಂಬಳಕಾಯಿ ವ್ಯಾಪಾರ ಮಾಡೋನು, ಅದು ಒಂದು. ಎರಡನೇದು ರಮಣ ಮಹರ್ಷಿಗಳು ಹೇಳೋ ಹಾಗೆ ಒಂದು ಮದುವೆಗೆ ಬಂದು ಒಬ್ಬ ಗಲಾಟೆ ಮಾಡೋದು, ಹೆಣ್ಣು ಕಡೆ ಬರೋದು ನಾನು ಗಂಡು ಕಡೆ ಅಂತ ಅನ್ನೋದು, ಗಂಡು ಕಡೆ ಬರೋದು ನಾನು ಹೆಣ್ಣು ಕಡೆ ಅನ್ನೋದು, ಇಬ್ರಿಗೂ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಗೊತ್ತಲ್ವ? ಇದು ಕತೆ ಕೇಳಿದ್ದೀರಾ? ನಾನು ಡೀಟೇಲ್ ಇವಾಗ ಹೋಗಲ್ಲ, ಗೊತ್ತಲ್ವಾ? ಎಲ್ರಿಗೂ ಗೊತ್ತು ತಾನೆ? ಗೊತ್ತು. ನಾವು ಇರಲಿ, ಇದು ತುಂಬ ಇಂಪಾರ್ಟೆಂಟ್. ನಾವು ವಿಚಾರ ಮಾಡಕ್ಕೆ ಹೋದರೆ ಮಾತ್ರನೇ ಅವನ ಬಂಡವಾಳ ಗೊತ್ತಾಗತ್ತೆ. ಈಗ ನೋಡ್ರಿ, ಗಣೇಶ್ ದರ್ವಾಜ ಅಂತ ಅನ್ನೋನು ಅವನು ಫಸ್ಟ್ ಕ್ಲಾಸಾಗಿ ಮಾಡ್ತಾ ಇದ್ದ. ಡೂಪ್ಲಿಕೇಟ್ ಒರಿಜಿನಲ್ಗಿಂತ ಇವಂದೇ ಒರಿಜಿನಲ್ ಕಾಣ್ತಾ ಇತ್ತು. ಯಾಕೆ? ಬಿಲ್ ಕೊಡ್ತಾ ಇದ್ದ, ಆಮೇಲೆ ಸೀಲ್ ಹಾಕ್ಕೊಡ್ತಾ ಇದ್ದ. ಪಕ್ಕ ನೀವು ಯಾವತ್ತಾದರೂ ಬನ್ನಿರಿ, ಅದೇ ರೇಟ್ ಫಿಕ್ಸ್ ಮಾಡಿಬಿಡ್ತಾ ಇದ್ದ, ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಅಂತ ಬಿಲ್ ಕೊಡ್ತಾ ಇದ್ದ. ಅವ್ರದ್ದು ಒರಿಜಿನಲ್ಲು. ಅದಕ್ಕೋಸ್ಕರ ನಮ್ಗೆ ಎಷ್ಟೋ ಸರಿ ಚಿನ್ನಕ್ಕಿಂತ ಉಮಾ ಗೋಲ್ಡೇ ಒರಿಜಿನಲ್ ಅಂತ ನಮ್ಗೆ ಅನಿಸ್ಬೇಕು, ಹಂಗೆ ಅನ್ನಿಸ್ತಾ ಇತ್ತು. ಆ ಮಂತ್ರಿ ಯಾವನೇನೋ ಅಂತ ಹೇಳಿ ಅವನು ಎನ್ಕ್ವೈರಿ ಮಾಡೋಕ್ಕೆ ಬಂದ. ಎನ್ಕ್ವೈರಿ ಮಾಡಿದಾಗಲೇ ನಾನು ಅನ್ನೋ ಬಂಡವಾಳ ಗೊತ್ತಾಗಲ್ಲ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅದೇ ರೀತಿ ರಮಣ ಮಹರ್ಷಿಗಳು ಹೇಳ್ದಂಗೆ ಒಬ್ಬ
ಅಲ್ಲಿ ಇಲ್ಲಿ ತೊಂದರೆ ಕೊಡ್ತಾ ಇದ್ದ. ಅವ್ರಿಗೆ ಯಾರವರು ಅಂತ ಅವನ ಕರೆಸಿ, ನಿಮ್ಮ ಕಡೆಯವರಲ್ವಾ, ನಿಮ್ಮ ಕಡೆಯವರಲ್ವಾ, ಮತ್ತು ಅವ್ನು ಬಂದು ನಮಗೂ ತೊಂದರೆ ಕೊಡ್ತಾನಲ್ಲ, ತಾಳ್ರಿ ಅವ್ನು ಯಾರೋ ಹುಡ್ಕೋಣ ಅಂತ ನೋಡೋಷ್ಟೊತ್ತು ಅವ್ನಿಗೆ ಅರ್ಥ ಆಯಿತು, ಓಹ್ ಇವರಿಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ, ಇನ್ನು ನನ್ನ ಕೆಲಸ ಇಲ್ಲೇನು ಇಲ್ಲ ಅಂತೇಳಿ ಪರಾರಿ ಆಗ್ಬಿಡ್ತಾನೆ. ಹಾಗೆ ನಾವು ಹೂ ಆಮ್ ಐ ಅಂತ ಹುಡ್ಕಕ್ಕೆ ಹೋದರೆ ಇವನು ಪತ್ತೇನೇ ಇರಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಅಲ್ಲಿ ನಿಜವಾಗ್ಲೂ ಇವನಿಲ್ಲ, ಇದ್ರೂ ಅಕಸ್ಮಾತ್ ಇವನು ಆಬ್ಜೆಕ್ಟ್ ಇರೋಷ್ಟು ಯೋಗ್ಯನೇ ಇರೋದು ಇವನಿಗೆ. ಬಟ್ ವ್ಯವಹಾರಕ್ಕೆ ಇವನು ಲೀಡರ್, ನೋ ಡೌಟ್. ಹೇಗಿದೆ ನೋಡಿ, ಕರ್ಮಕಾಂಡಕ್ಕೆ, ಲೌಕಿಕಕ್ಕೆ, ಕರ್ಮಕಾಂಡಕ್ಕೆ, ಉಪಾಸನಾ ಕಾಂಡಕ್ಕೆ ಇವನು. ಅವ್ರಿಗೆ ಆತ್ಮಗಿತ್ಮ ಬೇಡ, ನೀವು ಆತ್ಮಗಿತ್ಮ ಅಂತ ಹೇಳಿದ್ರೆ ಅವೆಲ್ಲ ಎತ್ತಿಡ್ರಿ ಅಂತಾರೆ ಅವರು. ಅವೆಲ್ಲ ಹೊಗಳ್ತಾ ಇರೋದಷ್ಟೇ. ನಮ್ಮ ಕರ್ಮಕಾಂಡನೇ ಶ್ರೇಷ್ಠ. ಅವರೆಲ್ಲ ಹಾಗೆ ಹೇಳ್ತಾ ಬರ್ತಾರೋ, ಮೋಕ್ಷ ಗೀಕ್ಷೆ ಏನಿಲ್ಲ, ಸತ್ ಮೇಲೆ ಸ್ವರ್ಗಕ್ಕೆ ಹೋಗೋದೇ ಮೋಕ್ಷ ಅವ್ರ ಕೈ. ಅದು ಬಿಟ್ಬಿಡ್ರಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಇವೆಲ್ಲ ಸಬ್ಜೆಕ್ಟೇ. ಸಬ್ಜೆಕ್ಟ್ ಅಂದರೆ ಏನು? ಅನಾತ್ಮ. ಅನಾತ್ಮ ಅಂದರೆ ಏನು? ಇಲ್ಲದೇ ಇರೋದು, ದ್ವೈತ ಅಷ್ಟೇ. ಅವನು ಯಾವಾಗಲೂ ಆಬ್ಜೆಕ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಹೀಗೆ. ಸೊ ಈಗ ನಾವು ಆತ್ಮದಲ್ಲಿ ನಿಂತರೆ ಅದನ್ನು ನಾನು ಅಂತ ನೀವೇ ಹೇಳಿದ್ರಿ. ಈಗ ಅದು ಆದರೆ ಮಿಕ್ಕಿರೋದೆಲ್ಲ ಏನು? ಮಿಕ್ಕಿದೆಲ್ಲ ಅನಾತ್ಮನೇ ಸರ್. ನನ್ನದು. ನನ್ನದು ಅಂದಿದ ತಕ್ಷಣ ಏನು? ಆಬ್ಜೆಕ್ಟ್. ಅಲ್ಲಿಗೆ ಆತ್ಮ ನಾನು ಅನ್ಬೇಕು, ಅದನ್ನು ಬಿಟ್ಟು ಮಿಕ್ಕಿರೋದೆಲ್ಲ ನನ್ನದು. ಅಹಂ ಮಮಃ. ಅಹಂ ನಾನು, ಮಮಃ ನನ್ನದು. ನಾನು, ನಾ ಪ್ಲಸ್ ನು. ನಾ ಅಂತಂತ ತಮಿಳ್ನಲ್ಲಿ ಅಷ್ಟೇ ಹೇಳಿದವರು. ನಾ ಯಾರ್, ನಾ ಅಷ್ಟೇ. ನಾ ಅಂತಂದರೆ ನಾನ್ತಾನೆ, ನಾನಂತಾನೆ. ಅಲ್ಲೇನು ಏನು ಬರಲ್ಲ. ಅಲ್ಲಿ ನೂ ಅಂತಂದರೆ ನನ್ನದು, ಆಬ್ಜೆಕ್ಟ್. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಇದನ್ನು ಯಾರಾದರೂ ನೀವು ಕೇಳ್ರಿ, ಯಾರಾದರೂ ನೀವು ಕೇಳಿ ಆ ಪ್ರಶ್ನೆ. ಒಂದು ಸಾರಿ ನಾನು ಅಂತೀನಿ, ಒಂದು ಸಾರಿ ನನ್ನದು ಅಂತೀನಿ. ಯಾರಾದರೂ ಹೇಳಿ, ಅದು ಕೇಳಿ. ನೀವೇ ಸುಮ್ಮನೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಯಾರಾದರೂ ತುಂಬ ಇಂಪಾರ್ಟೆಂಟ್. ನಾನು ಕಲ್ಪನಾ ಅಂತ ಕೇಳಿದ್ನಲ್ಲ, ಅದು ಯಾರಾದರೂ ಹೇಳಿ. ಯಾರು ಪ್ರವಚನ ಮಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೀವ, ಹೇಳಿ. ಯಾರು ಪ್ರವಚನ ಮಾಡ್ತಾ ಇರೋದು? ನಾನು. ಯಾರು ಬಂದಿದ್ದೀಗ? ನಾನು. ಯಾರು ನೋಡ್ತಾ ಇರೋದು? ನಾನು. ಏನ್ರಿಂದ ನೋಡ್ತಾ ಇದ್ದೀರಾ? ಕಣ್ಣಿಂದ ನೋಡ್ತಾ ಇದ್ದೀನಿ. ಕಣ್ಣು ಯಾರ್ದು? ನಂದು. ಏನ್ರಿಂದ ಮಾತಾಡ್ತಾ ಇದ್ದೀರಾ? ಬಾಯಿಂದ ಮಾತಾಡ್ತಾ ಇದ್ದೀನಿ. ಯಾರು ಬಂದಿದ್ದು? ನಾನೇ ಬಂದಿದ್ದು. ಯಾರು ಯೋಚನೆ ಮಾಡ್ತಾ ಇರೋದು? ನಾನೇ. ಯೋಚನೆ ಯಾವುದರಿಂದ ಮಾಡ್ತಾ ಇದ್ದೀರಾ? ಮನಸ್ಸಿನಿಂದ ಮಾಡ್ತಾ ಇದ್ದೀನಿ. ಮನಸ್ಸು ಯಾರ್ದು? ನನ್ನದು. ಬಟ್ ಇಲ್ಲಿ ನೀವು ಕೇಳ್ತಾ ಇದ್ರೆ ನಾನು ನನ್ನದು ಇಲ್ಲಿ ಬಿಡಿಸ್ಕೊಳಕ್ಕೆ ಬರಲ್ಲ. ನಾನು ಕೇಳ್ದಂಗೆ ಕೇಳಬೇಕು. ಮೊದಲು ಎತ್ಕೊಂತಾನೆ ಅವ್ರು ಕೇಳಬೇಕಾಗಿರೋದು ಹಿಂಗೆ ಕೇಳ್ಕೊಂಬರ್ಬೇಕು. ಕನ್ನಡಕ ಯಾರ್ದು? ಹೆಂಡತಿ ಯಾರ್ದು? ಸ್ಕೂಟ್ರಿ ಯಾರ್ದು? ಚಪ್ಪಲಿ ಯಾರ್ದು? ಬಟ್ಟೆ ಯಾರ್ದು? ಹಾಕ್ಕೊಂಡಿರೋ ಒಡವೆ ಯಾರ್ದು?
ಅಲ್ಲಿಂದ ಕೇಳ್ಕೊಂಬರ್ಬೇಕು ನೋಡ್ರಿ. ಫಸ್ಟ್ ಎತ್ಕೊಂತಾನೆ ಇದನ್ನೇ ಎತ್ಬೇಕು ನೀವು. ಹಾಗೆ ಕೇಳಿದ ತಕ್ಷಣ ಹೆಂಡತಿ ನನ್ನದು, ಕನ್ನಡಕ ನನ್ನದು, ಮನೆ ನನ್ನದು, ಸ್ಕೂಟ್ರ್ ನನ್ನದು. ಅವ್ರು ಅಷ್ಟು ಹೇಳಿದ ತಕ್ಷಣ ಯಾವುದು ನನ್ನದು, ನನ್ನ ಹೆಂಡತಿನ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ, ಮನೆ ಬಿಟ್ಟು ಬೇರೆ ಊರಿಗೆ ಹೋಗ್ತೀನಿ, ಕನ್ನಡಕ ಬಿಟ್ಟು ರಾತ್ರಿ ಹೊತ್ತು ಮಲ್ಕೊತೀನಿ, ಬೇಕಾದ್ರೆ ಕನ್ನಡಕ ಇಲ್ದೇನೆ ಇರ್ಬೋದು, ಬಟ್ ಸ್ನಾನ ಮಾಡುವಾಗ ಬಟ್ಟೆ ಬಿಚ್ತೀನಿ. ನನ್ನ ಅಷ್ಟು ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ನನ್ನದು. ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಕಾಲ್ಗಳು ಯಾರ್ದು, ಶರೀರ ಯಾರ್ದು? ನಂದು. ಕಾಲ್ಗಳು ಯಾರ್ದು, ಕರ್ಮೇಂದ್ರಿಗಳು ಯಾರ್ದು? ನಂದು. ಜ್ಞಾನೇಂದ್ರಿಗಳು ಯಾರ್ದು? ನಂದು. ಅಂತಃಕರಣ ಯಾರ್ದು? ನಂದು. ಇರೋದೇ 19 ಇವನು ನನ್ನದು ಅಂತಂದರೆ ನೆಕ್ಸ್ಟ್ ಕ್ವಶನ್ ಆಗ್ಬೇಕು, ನೀನು ಯಾರು? ವಿಚಾರ ಮಾಡಿರಲಿಲ್ಲ, ಹೊಡಿತಾ ಇರ್ತಾನೆ ಗಾಡಿ. ಹೇಗಿದೆ ನೋಡ್ರಿ, ಇದು ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಮೆಲ್ಕು ಹಾಕಿರ್ಬೇಕಿತ್ತು. ನಾನೊಂದು 100 ಸಲ ಕೇಳಿರ್ಬೋದು ಅವರಿವ್ರು, 100 ಸಲ ಮೇಲೆ. ನನಗೆಷ್ಟು ಮನನ ಆಗಿರ್ಬೇಕು. ಈಗ ನೋಡ್ರಿ, ಅವನೇ ಹೆಂಗೆ ಪ್ಲೇಟ್ ತಿರುವಾಗ್ತಾನೆ ಅಂತ ನೋಡ್ರಿ. ಯಾಕೆಂದರೆ ಅವನಿಗೆ ಇವಾಗ ನಾನು ಅಂತ ಯಾರು ಅಂತ ಅವನಿಗೆ ಸಿಗೋದಿಲ್ಲ. ಅರೆ ಇದೆಲ್ಲ ನನ್ನದಾಯ್ತಲ್ಲ, ಮತ್ತು ನಾನು ಯಾರು ಅಂದ್ರೆ ಅವನ ಮೂರ್ಖಕ್ಕೆ ಆಗೋದಿಲ್ಲ. ನಾನಂದರೆ ಯಾರಿಗೆ ಹೇಳಬೇಕು ಅಂತ ಇಲ್ವಲ್ಲ, ಇದ್ದಿದ್ದೆಲ್ಲ ಆ ಕಡೆ ಒದ್ರು ಬಿಟ್ಟಿದ್ದಾಯಿತು. ನಂದು ಅಂತ ಇದ್ದಾನೆ ಅವನು. ಹಾಗಾದ್ರೆ ನಂದು ಅಂತ ಹೇಳಿದ ತಕ್ಷಣ ಮನೆ ಬಿಟ್ಟು, ಹೆಂಡತಿ ಬಿಟ್ಟು, ಕನ್ನಡಕ ಬಿಡೋ ಹಾಗೆ ನಿನ್ನ ಶರೀರನೂ ಬಿಟ್ಟಿರೋಕ್ಕೆ ಬರುತ್ತೆ. ಅಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಎಲ್ಲವನ್ನು ಬಿಟ್ಟಿರೋಕ್ಕೆ ಬರುತ್ತೆ ಅಂತ ಆಯ್ತಲ್ಲಿ. ಹೇಗೆ ಈಗ ನೆಕ್ಸ್ಟ್ ಪ್ರಶ್ನೆ ಕೇಳಿ, ಇನ್ಯಾರಾದರೂ ಕೇಳಿ. ನೆಕ್ಸ್ಟು ಪೂರ್ತಿ ಪ್ಲೇಟ್ ರಿವರ್ಸ್ ಆಗುತ್ತೆ. ಹೆಂಗೆ ಕೇಳ್ತೀರ? ರೂಮಿಂದ ಹಾಲಿಗೆ ಬಂದವರು ಯಾರು ಅಂತ. ನಾನು ಅಂದರೆ ಯಾವುದು ಉಪಯೋಗಿಸ್ಕೊಂಬಂದ್ರಿ? ಕಾಲುಗಳು. ಕಾಲುಗಳು ಅಂದರೆ ಕಾಲುಗಳಲ್ಲಿ ನಾನೇ ಬಂದಿದ್ದು. ಆಮೇಲೆ ಕೇಳ್ತಾ ಬನ್ರಿ ಹಂಗೆ. ಬಂದಿದ್ದು. ಸೊ ನನ್ನದು ಬಂತು, ನಾನು ಬಂದು ಅಲ್ಲಿ ಮೊದಲು ನನ್ನದು ಕೇಳಿಬಿಟ್ರೆ ಈಗ ನಾನು ಬರ್ತಾನೆ ಬರಬೇಕು. ಎಲ್ಲ ಅವನು ಏನು ಹೇಳಿದ್ರು ನಾನು ಬರಬೇಕಲ್ಲ, ಹಾಗೆ ಕೇಳ್ಕೊಂಬರ್ಬೇಕು. ಹಾಂ, ಮೊಬೈಲ್ ಓಪನ್ ಮಾಡಿದ್ಯಾರು? ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡಿದ್ಯಾರು? ಐಪ್ಯಾಡ್ ಓಪನ್ ಮಾಡ್ಕೊಂಡಿದ್ಯಾರು? ನಾನೇ. ಯಾವ್ದ್ರಿಂದ? ಕೈಗಳಿಂದ. ನೋಡ್ರಿ, ಕರ್ಮೇಂದ್ರಿಯಗಳು ನಾನು ಎಲ್ಲ ಇವಾಗ ನಾನು ಅಂತ ಹೇಳಕ್ಕೆ ಶುರು ಮಾಡ್ತಾನೆ ಅವನು. ನೋಡ್ತಾ ಇರೋದು ಯಾರು? ಕೇಳ್ತಾ ಇರೋದು ಯಾರು? ಮೂಸ್ತಾ ಇರೋದು ಮಾರು? ಮುಟ್ತಾ ಇರೋದು ಯಾರು? ವಾಸನೆ ಎಲ್ಲ ನಾನೇ. ಸಂಕಲ್ಪ ವಿಕಲ್ಪ ಮಾಡ್ತಾ ಇರೋದು ಯಾರು? ನಾನು. ಡಿಸೈಡ್ ಮಾಡ್ತಾ ಇರೋದು ಯಾರು? ನಾನು. ನೆನೆಸ್ಕೊತಾ ಇರೋದು ಯಾರು? ನಾನು. ನಾನೇ ಎಲ್ಲ ಅಹಂಕಾರ ಪಡೋದು. ಯಾರಾದರೂ ಬೈದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಾನೇ. ಹೇಗಿದೆ ನೋಡ್ರಿ, ಹೇಗೆ ಪ್ಲೇಟ್ ತಿರುವಾಗ್ತ ಮೊದಲು ಎತ್ಕೊತಾನೆ ಇವೆಲ್ಲವನ್ನ ನನ್ನದು ಅಂತಂದ. ಅವುಗಳನ್ನೇ ಇನ್ನೇನಿಲ್ಲ, ಒಂದು ಬೇರೆ ಥರ ಪ್ರಶ್ನೆ ಕೇಳಿದ ತಕ್ಷಣ ನನ್ನದು ಅಂತ ಹೇಳಕ್ಕೆ ಶುರು ಮಾಡ್ದ. ಇದಕ್ಕಿಂತ ಇನ್ನೇನು ಪ್ರೂಫ್ ಬೇಕು ನಿಮಗೆ? ಮೊದಲು ಎತ್ಕೊತಾನೆ ನಾನು ಅಂದ, ಈಗ ನನ್ನದು ಅಂತ. ಯಾವುದು ನನ್ನದು? ಅದು ಬಿಡಕ್ಕೆ ಆಗೋದಿಲ್ಲ. ಡೆಫಿನೆಟ್ ತಾನೆ. ನಾನು ಅನ್ನೋದನ್ನು ಬಿಡೋಕ್ಕಾಗೋದಿಲ್ಲ. ನನ್ನದು ಬಿಡ್ಬೋದು ನಾನು. ಅದಕ್ಕೆ ಫಸ್ಟ್ ಎತ್ಕೊತಾನೆ ಕನ್ನಡಕ ನಂದು, ಹೆಂಡತಿ ನಂದು, ಮಕ್ಕಳು ನಂದು, ಮನೆ ನಂದು. ಬಿಟ್ಟು ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಕಾರು ಹೊರಗಡೆ ಬಿಡ್ತೀನಿ, ಹೋಗ್ತೀನಿ ಆಫೀಸ್ಗೆ. ಯಾಕೆ? ನನ್ನದು. ಶರೀರ ನಂದು. ಎಚ್ಚರದಲ್ಲಿ ಬಿಡ್ತೀನಿ, ಕನಸ್ಗೆ ಹೋಗ್ತೀನಿ, ಕನಸಿನಲ್ಲಿರೋ ಶರೀರ ನಂದು, ಅದನ್ನು ಬಿಡ್ತೀನಿ, ನಿದ್ದೆಗೆ ಹೋಗ್ತೀನಿ. ಈಗ ಆದರೆ ಇವೆಲ್ಲ ಯಾವುದೂ ನಾನಲ್ಲ, ನನ್ನದು. ಅದಕ್ಕೆ ಬಿಡಕ್ಕೆ ಬರುತ್ತೆ. ಅವನು ಇನ್ನೂ ಆಟ ಆಡಿದ್ರೆ ಅವನ ಎಚ್ಚರದಲ್ಲೇ ತೋರಿಸಿ ಅಂತಂದರೆ ಕೈ ಕಾಲು ಸದ್ಯ ಯಾರಿಗೂ ಆಗೋದು ಬೇಡ. ಗ್ಯಾಂಗ್ರಿಂಗ್ ಬಂದರೆ ಕೈ ಕಾಲು ತೆಗೆದಾಕ್ಬಿಡ್ಬೇಕು ಅಂತಾರೆ. ಅವಾಗೇನು ಮಾಡ್ತೀಯ? ತೆಗೆದಾಕ್ಬಿಡ್ರಿ, ಇರ್ತೀನೋ ಇಲ್ವ ನಾನು. ಅಲ್ಲಿ ಕೈ ಕಾಲುಗಳನ್ನ ತೆಗೆದ್ರೂ ನನಗೆ ಇರೋಕ್ಕೆ ಬರುತ್ತೆ.
ನನ್ನದು ತೆಗೆದಾಕ್ಬೋದು. ಕಣ್ಣು ಇದ್ರೂ ಇರಕ್ಕೆ ಬರುತ್ತೆ, ಕಿವಿ ಇಲ್ಲದೆ ಇದ್ರೂ ಇರಕ್ಕೆ ಬರುತ್ತೆ, ಕೇಳಿಸ್ದೇ ಇದ್ದರೆ, ಕುರುಡ, ಮೂಗ, ಕುಂಠ, ಯಾರೇನು ಬೇಕಾದರೂ ಇಲ್ಲದೆ ಇದ್ರೂ ಇರಕ್ಕೆ ಬರುತ್ತೆ. 2 ಕಣ್ಣು ಇಲ್ಲದೆ ಇದ್ರೂ ಬರುತ್ತೆ, 2 ಕಿವಿ ಕೇಳದೆ ಇದ್ರೂ ಇರಕ್ಕೆ ಬರುತ್ತೆ. ಅನುಭವಗಳಲ್ಲೇ ಇರೋದು. ಸೊ ಅಲ್ಲಿಗೆ ಏನಾಗ್ತಾ ಇದೆ, ವಿಚಾರ ಮಾಡಿಲ್ಲ. ಒಂದು ಸಾರಿ ನಾನು ಅಂತ ಹೊಡಿತಾನೆ, ಒಂದು ಸಾರಿ ನಂದು ಅಂತ ಹೊಡಿತಾನೆ. ಎಲ್ಲರೂ ನೀವು ಯಾರನ್ನ ಬೇಕಾದರೂ ಕೇಳಿ. ಹೀಗಾಗೋದಕ್ಕೆ ಕಾರಣ ಏನು? ಈಗ ನಿಮ್ಮನ್ನು ಪ್ರಶ್ನೆ ಕೇಳ್ತಾನೆ, ಹೀಗಾಗೋದಕ್ಕೆ ಕಾರಣ ಏನು? ಈಗ ಅಧ್ಯಾಸ ಯಾವ್ಯಾವ ಕಲಬೆರಕೆ? ನಾನು ಮತ್ತೆ ನನ್ನದು, ಆತ್ಮ ಮತ್ತೆ ಅನಾತ್ಮನ ಕಲಬೆರಕೆ. ಮುಗಿದೋಯ್ತು. ಅನುಭವದಲ್ಲಿ ಇದೆಯೋ ಇಲ್ವೋ? ಇದಕ್ಕೇನು ಶಾಸ್ತ್ರ ಬೇಕೇನೋ? ಬೇಕು. ನಾನು ನನ್ನ ಕಲಬೆರಕೆ ಆಗಿದೆ, ಮುಗಿದೋಯ್ತು. ನಾನು ಅಂದರೆ ಆತ್ಮ, ನನ್ನದು ಅಂದರೆ ಅನಾತ್ಮ. ಶರೀರನ ಮಾತ್ರ ನಾನು ಅಂತೀನ, ನನ್ನದು ಅಂತೀನ? ಅಲ್ಲ, ನಾನು ಅಂತೀನ. ನೋಡ್ರಿ, ಅಲ್ಲಿ ಅವನು ನಾನು ಅಂತ ಅನ್ನಲ್ಲ. ಅವನು ಎಲ್ಲಿವರೆಗೂ ಅವನು ನಾನು ಅಂತ ಹೇಳ್ತಾನೆ ಅಂತಂದರೆ, ಈ ಶರೀರವನ್ನು ಕೂಡ ನಾನು ಅಂತ ಅನ್ನಲ್ಲ. ಶರೀರಕ್ಕಿಂತ ಆಚೆ ಇರೋ ವಸ್ತುಗಳು ನಾನಲ್ಲ, ಅದನ್ನು ನಾನು ಅಂತಾನೆ ಅಂತಾನೋ. ಹೇಗೆ? ಎಕ್ಸಾಂಪಲ್. ಅದೇ ಸರ್, ಕಾರ್ಗೆ ಏನಾದರೂ ಸ್ವಲ್ಪ ಗೀಚೋದು ಕೂಡಲೇ ನನಗೆ ನೋವಾದಂಗೆ ಆಗುತ್ತಲ್ಲ ಸರ್, ಅದು ಯಾವುದಕ್ಕೆ? ಕಾರ್ಗೆ. ಕರೆಕ್ಟ್. ಕಾರ್ಗೆ. ಆಮೇಲೆ ಮನೆಗೆ ಮಳೆ ಹೊಡಿತಾ ಇದ್ದರೆ ನನಗೆ ಎದೆ ಮೇಲೆ ಹೊಡೆದಂಗೆ ಆಗುತ್ತೆ. ಇವರು ಎದೆ ಮೇಲೆ ಬಂದು ಹೊಡಿತಾರೇನೋ, ಮಳೆ ಬಂದು ಇವರು ಎದ್ರ ಮೇಲೆ ಹಿಂಗೆ ಹೊಡಿತಾರೇನೋ? ಏನಿಲ್ಲ. ನಿಮ್ಮ ಹೆಂಡತಿ ಸತ್ತೋದ್ರು ಅಂದರೆ ಸಾಕು, ಇವನಿಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ ಇಲ್ಲೇ. ಯಾಕೆ? ನನ್ನ ಹೆಂಡ್ತಿನೇ ನಾನು. ಸೊ ಈ ಶರೀರವನ್ನು ನಾನು ಅಂತ ಹೇಳ್ತಾನಲ್ವ, ಅದಕ್ಕೇನಂತಾರೆ? ಈ ಶರೀರ ಬಿಟ್ಟು ಶರೀರಕ್ಕಿಂತ ಹೊರಗಡೆ ಇರೋದನ್ನು ನಾನು ಅಂತ ಹೇಳ್ತಾನಲ್ಲ, ಅದಕ್ಕೇನಂತಾರೆ? ಶಾಸ್ತ್ರದಲ್ಲಿ ಏನೋ ಒಂದು ಹೆಸರು ಹೇಳ್ತಾರೆ, ಏನೋ ಗೊತ್ತಾ? ಯಾರಾದರೂ ಸುಮ್ಮನೆ ಅಷ್ಟು ತಿಳ್ಕೊಳ್ಳೋಕ್ಕೆ ಸ್ವಾಮಿಗಳು ಬರೀತಾರೆ ಪುಸ್ತಕಗಳಲ್ಲಿ. ಇದಕ್ಕೆ ಈ ಶರೀರ ನಾನು ಅಂತ ಹೇಳ್ತೀನಲ್ಲ, ಇದರ 19 ಸೇರಿ ಇವಾಗ ಹೇಳ್ತನಲ್ಲ, ಅವನು ಈ ಶರೀರವನ್ನೆಲ್ಲ ಫಸ್ಟ್ ಎತ್ಕೊಂತ ನಂದು ಅಂತಂದು ಆಮೇಲೆ ಕೇಳೋದಕ್ಕೆ ನಾನು ಅಂತ ಅನ್ನೋಕ್ಕೆ ಶುರು ಮಾಡಿದ್ನಲ್ಲ. ಅದಕ್ಕೋಸ್ಕರ ಇದಕ್ಕೆ ಮಿಥ್ಯಾತ್ಮ ಅಂತಾರೆ. ಮಿಥ್ಯಾ ಅಂದರೆ ಏನು? ಸುಳ್ಳಂತ. ಅದಕ್ಕೆ ಮಿಥ್ಯಾತ್ಮ. ಅದು ಗೊತ್ತಿರ್ಬೇಕು ನಿಮ್ಗೆ, ಯಾರಿಗಾದ್ರೂ ಹೇಳಿ. ಆ ಕಡೆ ಗೌಣಾತ್ಮ. ಈ ಶರೀರದಿಂದ ನಾವು ಇಟ್ಕೊಳ್ಳೋದು ಹಾಗೆ ಇಟ್ಕೊತೀವಿ ನೋಡಪ್ಪ, ಪಾದದಿಂದ ತಲೆವರೆಗೂ ಇಷ್ಟು ಸೇರಿ ನಾನು, ಇಲ್ಲಿಂದ ಆಚೆಗಿರೋದು ನನ್ನದು, ನಾವು ಹಾಗೆ ಇಟ್ಕೊತೀವಿ. ಹೇಳುವಾಗ ಇದನ್ನು ನಾನು ಅಂತೀನಿ, ಇಲ್ಲಿಂದ ಇರೋದು ನಂದು ಅಂತೀನಿ. ಅದು ಅಟ್ಲೀಸ್ಟ್ ಒಂದು ಅರ್ಥದಲ್ಲಿ ಶರೀರವನ್ನು ನಾನು ಅಂತಂದಿದ್ದು ಕರೆಕ್ಟ್, ಜೀವಪ್ಪ ಇರಲ್ಲ. ಆದರೆ ಪ್ರಶ್ನೆ ಕೇಳಿದಾಗ ಅವನು ನಾನು ನನ್ನದು, ಅಲ್ಲಿ ಆತ್ಮ ಅನ್ನೋದು ನಾನು, ಮಿಕ್ಕಿರೋದೆಲ್ಲ ನನ್ನದು. ಇಲ್ಲಿಗೆ ನಾನು ನನ್ನದು ಕಲಬೆರಕೆ ಆಗಿದೆ, ಆತ್ಮ ಅನಾತ್ಮ ಕಲಬೆರಕೆ ಆಗಿದೆ. ಹೀಗೆ ನಾವು ಚಿಂತೆ ಮಾಡಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಇಷ್ಟೇ, ನಾವಿಷ್ಟೊತ್ತು ನಾನು ಏನು ಹೇಳಿದ್ನೋ ಇದನ್ನು ಚೆನ್ನಾಗಿ ಮೆಲ್ಕ್ ಮಾಡ್ಕೋಬೇಕು. ಗಟ್ಟು ಮಾಡೋದಲ್ಲ, ಮತ್ತೆ ಮನಸ್ಸಿನಲ್ಲಿ ಮೆಲ್ಕ್ ಹಾಕ್ಕೋಬೇಕು. ನೋಡಿ, ನಾನು ತಪ್ಪನಾಗಿ ಇಲ್ಲಿ ಸ್ವಾಮಿಗಳು ಹೇಳಿದ್ರಲ್ಲಿ ಅಷ್ಟು ಬೇಗ ಕ್ಯಾಚ್ ಆಗದೇ ಇರ್ಬೋದು, ಬಟ್ ಅದೇ ಅರ್ಥ ಇದೆ. ಈಗ ನೋಡ್ರಿ, ನಿಮ್ಗೆ ಇದನ್ನು ಓದಿದ್ರೆ ಸೇಮ್ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ನಾನಿನ್ನೂ ನಿಮಗೆ ಸುಲಭವಾಗಿ ಬಿಡಿಸ್ಕೊಟ್ಟಿದ್ದೀನಿ. ಈಗ ನೋಡ್ರಿ, ನಾನು ದಪ್ಪನಾಗಿದ್ದೇನೆ, ನಾನು ಪುರುಷನಾಗಿರುತ್ತೇನೆ, ಅಲ್ಲಿ ಆಮೇಲೆ ನಾನು ಹುಡುಗನಾಗಿದ್ದೇನೆ, ನಾನು ಮುದುಕನಾಗಿದ್ದೇನೆ ಎಂದು ವ್ಯವಹರಿಸುತ್ತಾ, ಇಲ್ಲಿ ನಾನು ಅಂತಂದರೆ ದಪ್ಪನಾಗಿದ್ದೇನೆ, ಇಲ್ಲಿ ನಾನು ದಪ್ಪನಾಗಿದ್ದೇನೆ. ಇಲ್ಲಿ ಯಾವ್ಯಾವ ಕಲಬೆರಕೆ ಆಗಿದೆ? ಯಾರಾದರೂ ಹೇಳ್ತೀರಾ? ದೇಹ ಮತ್ತೆ ಅಲ್ಲಲ್ಲ, ನಾನು
ದಪ್ಪನಾಗಿದ್ದೇನೆ, ಅಲ್ಲಿ ಯಾವುದು ಹೇಳಕ್ ಬರುತ್ತಾ? ನಿತ್ಯಾತ್ಮ. ಅಲ್ಲ, ಜೀವಾತ್ಮ. ಇಲ್ಲಿ ಆತ್ಮ ಯಾವುದು, ಅನಾತ್ಮ ಯಾವುದು? ನಾನು ದಪ್ಪನಾಗಿದ್ದೇನೆ. ನಾನು ನಾನು ಅನ್ನೋದು ಆತ್ಮ, ದಪ್ಪಗಿದ್ದೇನೆ ಅನ್ನೋದು ಶರೀರ. ಶರೀರ. ಅದು ಗಮನಿಸ್ರಿ. ಮೊದಲು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಗೊತ್ತಾಗ್ತಾ ಇರಲಿಲ್ಲ. ಈಗ ನೋಡ್ರಿ, ನಾನು ಕೃಷನಾಗಿದ್ದೇನೆ. ಇಲ್ಲಿ ನಾನು ಅಂತಂದರೆ ಆತ್ಮ, ಕೃಷ ಅಂದರೆ ಶರೀರ. ನಾನು ಹುಡುಗನಾಗಿದ್ದೇನೆ, ಎಲ್ಲ ಅಷ್ಟೇ. ನಾನು ಅಂತ ಎಲ್ಲೆಲ್ಲಿ ಬರುತ್ತೋ ಅದನ್ನು ಆತ್ಮ, ಮಿಕ್ಕಿರೋದೆಲ್ಲ ಶರೀರದ್ದು. ಬಟ್ ಇದು ಮೊದಲನೇ ಸರಿ ಹಂಗೆ ಓದೋದ್ರೆ ಅರ್ಥ ಆಗ್ಬಿಡುತ್ತಾ? ಯಾರಿಗೂ ಅರ್ಥ ಆಗುತ್ತೆ? ಯಾರಿಗೂ ಅರ್ಥ ಆಗಲ್ಲ. ಎಂದು ವ್ಯವಹರಿಸುತ್ತ ದೇಹವೇ ನಾನು ಎಂದು ಭಾವಿಸುತ್ತಾರೆ. ಹೀಗೆಯೇ ಇಂದ್ರಿಯಗಳನ್ನು ನಾನು ಕುರುಡ, ನಾನು ಕುಂಟ, ನಾನು ಮೂಗ, ನಾನು ಹೀಗೆ ಕುರುಡ, ಕುಂಟ, ಮೂಗ, ಮತ್ತು ಇನ್ನೊಂದು ಯಾವುದು? ಕುರುಡ ಆಯಿತು, ಮೂಗ ಆಯಿತು, ಮಾತಾಡೋದಿಲ್ಲ. ಇನ್ನೊಂದು ಯಾವುದು? ಹಾಗೆ ಕಿವಿಡ ಆಯಿತು. ಕಿವಿಡ, ಮೂಗ, ಕುಂಟ. ಇಲ್ಲಿ ಇಂದ್ರಿಯಗಳಲ್ಲಿ ನಾನು ಅಂತಾನೆ. ಇಲ್ಲಿ ನಾನು ಅಂತ ಅನ್ನೋದು ಆತ್ಮ, ಇಂದ್ರಿಯಗಳು ಅಂತ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟಿರೋದು. ವ್ಯವಹರಿಸುತ್ತಾರೆ ಮತ್ತು ನನ್ನವು ಅಂತ ಕೂಡ ವ್ಯವಹರಿಸ್ತಾರೆ. ಇದೆ ನನ್ನವು ಅಂದರೆ ಸ್ವಾಮಿಗಳು ಇಷ್ಟು ನಾನಿವಾಗ ನಿಮಗೆ ಬಿಡಿಸಿದ್ರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವಾಗ ಓದಿದ್ರಿ ಅರ್ಥ ಆಗುತ್ತೆ ನಿಮಗೆ. ನನ್ನವು ಅಂತ ವ್ಯವಹರಿಸುತ್ತಿರ್ತಾರೆ ಮತ್ತು ನನ್ನವು ಎಂದು ವ್ಯವಹರಿಸುತ್ತಾರೆ. ಕೆಲವು ಸಾರಿ ನಾನು ಅಂತ ವ್ಯವಹರಿಸ್ತಾರೆ, ಇನ್ನು ಕೆಲವು ಸಾರಿ ನನ್ನದು ಅಂತ ವ್ಯವಹಾರ ಮಾಡ್ತಾರೆ. ಅದನ್ನು ನಿಮಗೆ ಡೆಮೋ ಮಾಡಿದೆ. ಇವಾಗ ಹೆಂಡತಿ ನಂದು, ಕನ್ನಡಕ ನಂದು, ಶರೀರ ನಂದು, ಎಲ್ಲ ನಂದು ಅಂತ ನನ್ನದು ಅಂತ. ಆಮೇಲೆ ನಾನು ಬೇರೆ ಥರ ಪ್ಲೇಟ್ ತಿರುವಾಕಿದ್ರೆ ಅದನ್ನೇ ನಾನು ಅಂದ್ಕೊಳಕ್ಕೆ ಬರ್ತಾನೆ. ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾನು ಹೇಳಿಕೊಟ್ಟಿರೋ ರೀತಿಯಲ್ಲಿ. ಹಾಗೆ ಮತ್ತು ನನವೇನು ವ್ಯವಸ್ಥೆ ಇವುಗಳು ಇಲ್ಲದೆ ನಾನು ಪ್ರಮಾತೃ, ಅರಿಯುವವನು ಎಂದು ಹೇಳುವುದಕ್ಕಾಗೋದಿಲ್ಲ. ನೋಡ್ರಿ, ಇದು ಇಲ್ಲಿ ಇಂಪಾರ್ಟೆಂಟ್. ಪ್ರಮಾತೃ ಪಿಬೆಟ್ ಫಸ್ಟ್ ಅವನು ಫಿಕ್ಸ್ ಆಗಬೇಕು. ಅವನು ಆದಮೇಲೆ ಇವು ಹುಟ್ಟುಕೊಳ್ಳೋದು. ಅವನಿಗೋಸ್ಕರನೇ ಇವೆಲ್ಲ ಕೆಲಸ ಮಾಡ್ತಾ ಇರೋದು. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು? ಪ್ರಮಾತೃ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವಕ್ಕೋಸ್ಕರ ಯಾವ ಕೆಲಸ ಮಾಡ್ತಾ ಇದೆ? ಯಾವುದು ಬೇಗ ಹೇಳಬೇಕು ಹೇಳಿ. ಯಾರಾದ್ರೂ ಒಬ್ರು ಹೇಳಿ ಬೇಗ. ಹಲೋ. ಆತ್ಮನಿಗೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮನಿಗೋಸ್ಕರ ಯಾವುದು ಅಂತ? ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಇವೆಲ್ಲ ಅವನಿಗೋಸ್ಕರ ಕೆಲಸ ಮಾಡ್ತಾ ಇರೋದು. ಅಲ್ಲಿಗೆ ಪ್ರಮಾತೃ ಲೀಡರ್. ಪ್ರಮಾತೃ, ಕರ್ತೃತ್ವ, ಜ್ಞಾತೃತ್ವ ಇದೇನು ಹೇಳ್ತಿರೋ ಅವನು ಫಸ್ಟ್ ಅವನು ಫಿಕ್ಸ್ ಆಗ್ತಾನೆ. ಅವನು ಫಿಕ್ಸ್ ಆದಮೇಲೆ ಇವತ್ತಿಗೆ ಬೆಲೆ. ಇಲ್ದಿದ್ರೆ ಫಸ್ಟ್ ಇವನೇ ಇಲ್ಲದೆ ಇದ್ಮೇಲೆ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೋಸ್ಕರನೇ ಅಲ್ಲಿ ನಾನು ಪ್ರಮಾತೃ, ಅರಿಯುವವನೆಂದು ಹೇಳುವುದಕ್ಕೆ ಆಗಲಾರದು ಎಂದು ತಿಳಿದಿರುತ್ತಾರೆ. ಇದ್ದರೆ ಇವುಗಳಿಲ್ಲದ ಅವಸ್ಥೆಗಳಲ್ಲಿಯೂ ನಾನು ಈಗ ಇವೆಲ್ಲ ಎಚ್ಚರದಲ್ಲಿ ಇಷ್ಟು ಹೇಳಿಬಿಟ್ರು. ಈಗ ಫಸ್ಟ್ ಕುಂತಾನೆ ಈ ಪ್ರಮಾತೃ. ಇವನಿರೋದಿಲ್ಲ. ಹೇಗಿದೆ ನೋಡ್ರಿ, ನಿದ್ದೆಯಲ್ಲಿ ಈ ಪ್ರಮಾತೃ ಇರ್ತಾನೆ. ನೀವು ಹೇಳಬೇಕು ಇವಾಗ ನನಗೆ. ಎದ್ದಿದ ತಕ್ಷಣ ಏನಾಗುತ್ತೆ, ನಿದ್ದೆಯಲ್ಲಿ ಏನಿರುತ್ತೆ? ನಿಮ್ಗೊಂದು ಕ್ಲೂ ಕೊಟ್ಟಿದ್ದೀನಿ, ಹೇಳಿ. ಈ ಪಾಯಿಂಟ್ ಬರಬೇಕು, ಹೇಳಿ. ಯಾರಾದರೂ ಹೇಳಿ. ಸೊ ನಿದ್ದೆಯಲ್ಲಿ ಯಾವುದೂ ಇರೋದೇ ಇಲ್ಲ ಸರ್. ಎಚ್ಚೆತ್ತ ಕೂಡಲೇ ಇಲ್ಲ ಪ್ರಮಾಣಗಳು ಇದೆಲ್ಲ ಶುರುವಾಗುತ್ತೆ. ನಿದ್ದೆಯಲ್ಲಿ ಯಾವುದೂ ಇರಲ್ಲ ಅಂತಂದ್ರೆ ಯಾವುದೂ ಇರಲ್ಲ. ಮತ್ತೆ ಯಾವುದೂ ಇರಲ್ವಾಗ? ನಿದ್ರೆಯಲ್ಲಿ ಯಾವುದೂ ಇರಲ್ವಾ? ಸಾಕ್ಷಿ ಬಿಟ್ಟು ಬೇರೆ ಯಾವುದೂ ಇರಲ್ಲ. ಅಲ್ಲಿ ಸಾಕ್ಷಿ ಇರುತ್ತೆ. ಆಯ್ತು. ಅಲ್ಲಿ ಎಚ್ಚರಕ್ಕೆ ಬಂದಿದ ತಕ್ಷಣ ಏನಾಯ್ತು? ಎಚ್ಚರಿಕೆ ಬಂದ ಕೂಡಲೇ ಎಲ್ಲ 19 ನಮ್ಗೆ ಗೋಚರ ಆಗುತ್ತೆ. 19 ಗೋಚರ ಆಗ್ಬಿಡುತ್ತೆ. ಮೊದ್ಲು ಎತ್ಕೊಂತಾನೆ ಗೋಚರ ಆಗೋದು ಯಾವುದು? ನಾನು ಸರ್ ಫಸ್ಟ್ ಗೋಚರ ಆಗೋದು ನಾನು, ಆಮೇಲೆ ನನ್ನದು. ಅಲ್ಲಿಗೆ
ಜೀವಪ್ಪ ಇನ್ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಅವ್ರು ಹೇಳಿದ್ದು ಸರಿಯೇ? ಇನ್ಯಾರಾದರೂ ಇದನ್ನೇ ಗಾರ್ಡನ್ ಇದ್ರಲ್ಲಿ ಅವನ ಒಬ್ಬನೇ ಇರೋದು, ಆತ್ಮನ ಒಬ್ಬನೇ ಇರೋದು, ಕಲಬೆರಕೆ ಇಲ್ಲ ಅಲ್ಲಿ. ಆತ್ಮನ ತಿಳುವಳಿಕೆಯಿಂದನೇ ನಮ್ ಗಾರ್ಡನ್ ಇದ್ರಲ್ಲಿ ಆನಂದವಾಗಿರ್ತೀವಿ. ಎದ್ದ ತಕ್ಷಣ ಪ್ರಮಾತೃ ಫಸ್ಟ್ ಬಂದ್ಬಿಡ್ತಾನೆ. ಆಮೇಲೆ ಇಡೀ ಎಲ್ಲ ನನ್ನದು ಸುತ್ತಿಂದು ಮತ್ತೆ 1 ನಿಮಿಷದಲ್ಲಿ ಎಲ್ಲ ಫ್ಲಾಶ್ ಆಗೋಗ್ಬಿಡ್ತೈತಿ. ಎಲ್ಲ ನಾವೆಲ್ಲಿ ಮಲ್ಕೊಂಡಿರ್ತೀವಿ, ಎಲ್ಲಿ ಮನೆಯಲ್ಲಿದೆ, ಮನೆಗೆ ಏನ್ ಕೆಲಸ ಮಾಡ್ಬೇಕು, ಎಲ್ಲ ಆಲೋಚನೆಗಳು ಒಟ್ಟಿಗೆ ಬಂದ್ಬಿಡುತ್ತೆ. ಪ್ರಮಾತೃ ಬಂದ ತಕ್ಷಣ ಎಲ್ಲ ಬಂದು ಕರೆಕ್ಟು. ಈ ಗಾಢನಿದ್ರೆಯಲ್ಲಿ ನಾನು ಇದ್ದೆ, ಕರೆಕ್ಟ್ ತಾನೆ? ಆತ್ಮ ಎಚ್ಚರಿಕೆ ಬಂದಿದ್ದ ತಕ್ಷಣ ನಾನು ಪ್ಲಸ್ ಯಾವುದು ಎಚ್ಚರದಲ್ಲಿ ಪ್ರಮಾಣ ನನ್ನದು ಇಟ್ಕೊಳ್ರಿ. ನನ್ನದು ತಾನೇ, ನೀವೇ ಹೇಳಿದ್ರಲ್ವ, ಶರೀರ ನಂದು, ಕರ್ಮೇಂದ್ರಿಯಗಳು ನಂದು, ಜ್ಞಾನೇಂದ್ರಿಯಗಳು ನಂದು, ಅಂತಃಕರಣ ನನ್ನದು. ಮುಗಿದೋಯ್ತು. ಈಗ ನೀವು ಹೇಳಿದ್ರಿ ಆತ್ಮನ ನಿಂತರೆ ಇವೆಲ್ಲ ಸಬ್ಜೆಕ್ಟ್ ನನ್ನದು. ಅಲ್ಲಿಗೆ ಗಾಢನಿದ್ರೆಯಲ್ಲಿ ನಾನು ಆತ್ಮ ಬಂದಿದ್ದ ತಕ್ಷಣ ಆ ನಾನು ಪ್ಲಸ್ ನನ್ನದು ಕಲಬೆರಕೆ ಆಗುತ್ತೆ. ಈಗ ಶುರುವಾಯ್ತು ನೋಡ್ರಿ ಈ ಜೀವಪ್ಪ ಶುರುವಾದ. ಯಾತ್ರಿಂದ ಇವನಿಗೆ ಬೆಲೆ ಬಂತು ಅಂದರೆ ಹಿಂದೆಗಡೆ ಇರೋ ಆತ್ಮನಿಂದ, ಕರೆಂಟಿಂದ. ಮಿಕ್ಸಿ ನಮ್ಗೆ ಕರೆಂಟ್ ಕಾಣಿಸಲ್ಲ, ಬರೀ ಮಿಕ್ಸಿ ಕಾಣುತ್ತೆ. ಮಿಕ್ಸಿನೇ ಚಟ್ನಿ ಮಾಡ್ತು ಅಂತ ನಾವು ಅಂತೀವಿ, ಅಂದರೆ ಕರೆಂಟ್ ಗೊತ್ತಿಲ್ಲದೆ ಇರೋರಿಗೆ, ಹಳ್ಳಿಯವರಿಗೆ. ಹಾಗೆ ನಾನು ನನ್ನದು. ಅಲ್ಲಿಗೆ ಆ ನನ್ನದು ಅನ್ನದೇ ಕರೆಕ್ಟಾಗಿದೆ, ನಾನು ನನ್ನದು. ಅದಕ್ಕೆ ಆ ಥರ. ಅದಕ್ಕೆ ಅವನು ಫಸ್ಟ್ ಒಂದು ಸಾರಿ ಕೇಳಿದಾಗ ನಾನು ಅಂತಾನೆ, ಒಂದು ಸಾರಿ ಕೇಳಿದಾಗ ನನ್ನದು ಅಂತಾನೆ. ಕಲಬೆರಕೆ ಆಗಿಬಿಟ್ಟಿರುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಆ ಅನುಭವದಲ್ಲಿ ಇದೆ. ಇನ್ನೇನು ಬೇಕಿದಕ್ಕೆ? ಅವನ ಪ್ರಮಾತೃ ಇವೆಲ್ಲ ಕರಿತೀವಿ ಎಂದು ತಿಳಿಸ್ತಾರೆ. ಇವುಗಳಿಲ್ಲದ ಅವಸ್ಥೆಗಳಲ್ಲಿಯೂ ತಿರ್ಗಾ ನಾನು ಕನಸು ಕಂಡೆನು, ನಾನು ನಿದ್ರಿಸಿದೆನು ಎನ್ನುತ್ತಾರೆ. ಅಲ್ಲಿಗೆ ಕನಸಿನಲ್ಲೂ ಹೀಗೆ, ಇದು ಫಸ್ಟ್ ಶೋ ಆದರೆ ಸೆಕೆಂಡ್ ಶೋ, ಅಲ್ಲೂ ಇದರಪ್ಪನೇ. ಆದರೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾಗುತ್ತೆ ಅಲ್ಲಿ, ಕನಸನ್ನು ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಅಲ್ಲೂ ಇದೇ ಥರನೇ ಇದೆ ಸೆಕೆಂಡ್ ಶೋ. ಆದರೂ ನಮಗಿಲ್ಲಿ ಎಚ್ಚರದಲ್ಲಿ ಆ ಕನಸಿಂದು ಕಂಪೇರ್ ಮಾಡಿಕೊಂಡಾಗ ನಮಗೊಂದು ಪಾಠ ಬರುತ್ತೆ. ಏನದು? ಯಾರಾದ್ರು ಹೇಳಬೇಕು? ಇದು ಸಂಬಂಧಪಟ್ಟರು ಕನಸಲ್ಲಿ ನಾನೊಬ್ನೇ ಇರ್ತೀವಿ, ಎಲ್ಲ ನಾನೇ, ಎಲ್ಲ ಮನಸ್ಸೇ ಕಲ್ಪನೆ ಮಾಡ್ಕೊಂಡಿರುತ್ತೆ. ಅದು ಎಚ್ಚರದಲ್ಲಿ ಎಲ್ಲ ಅನೇಕ ಜೀವರು ಎಲ್ಲ 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 ಇರುತ್ತೆ. ಅಷ್ಟೊಂದು ಹೋಗಬೇಡಿ. ಈಗ ಎಚ್ಚರದ್ದು ನನ್ನದು ಅಂತ ಹೇಳಿದ್ನಲ್ವಾ, ಇಲ್ಲಿ ನನ್ನದು ಅಂದಿದ್ದ ತಕ್ಷಣ ಏನೇನು ತಗೋಬೇಕು? ಎಚ್ಚರ ನನ್ನದು ಅಂದಿದ್ದ ತಕ್ಷಣ ಆಧ್ಯಾತ್ಮಿಕ ನನ್ನದು, ಆತ್ಮ ನಾನು, ಆಧ್ಯಾತ್ಮಿಕ ಬಂದಿದೆ ನನ್ನದು. ಅಷ್ಟು ಮಾತ್ರ ಅಲ್ಲ, ಮತ್ತಿನ್ನೇನೆ ನಂದು? ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ ಭಾವ. ಇಷ್ಟು ಇದು ಯಾವುದು ಕನಸಕ್ಕೆ ಬರಲಿಲ್ಲ ತಾನೆ? ಬಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ? ಇಲ್ಲ ಸರ್, ಬರಲಿಲ್ಲ. ಆನ್ಸರ್ ಮಾಡಬೇಕು. ಬರಲಿಲ್ಲ ಅಂತಂದರೆ ಇದನ್ನು ಸತ್ಯ ಅಂತ ಹೆಂಗೆ ಕರೀತೀರ? ಇಷ್ಟೇ ನನ್ನ ಪ್ರಶ್ನೆ. ಇದ್ದಿದ್ರೆ ಬರಬೇಕಾಗಿತ್ತು. ಅದು ನನ್ನದು, ನಾನು ಬೇಕಾದರೆ ಬಿಟ್ಟು ಬರ್ತೀನಿ. ಹೇಗಿದೆ? ಕಾರ್ ನಂದು, ಹೆಂಡತಿ ನಂದು, ಮಕ್ಕಳು ನಂದು, ಕನ್ನಡಕ ನಂದು, ಬಿಟ್ಟು ಬರ್ತೀನಿ ನಾನು ಯಾವಾಗ ಬೇಕಾದರೂ. ನೋಡ್ರಿ, ಇವಾಗ ಕನಸಿಗೆ ಬಂದಿದ್ದ ತಕ್ಷಣ ಬಿಟ್ರಿ, ಅಲ್ಲಿಗೆ ಬಂದರೆ ಇಲ್ಲಿ ನಾನು ಬಿಡ್ರಿ ನೋಡೋಣ. ಈ ಕನಸಿನಲ್ಲ ನಾನು ಇದ್ದೇನೋ ಇಲ್ವೋ? ಕನಸಿನಲ್ಲಿ ನಾನಿದ್ದಾನೆ, ನಾನಿದ್ದಂತಾನೆ. ಹಲೋ?
ನನ್ನನ್ನು ಬಿಡಕ್ಕಾಗಲ್ಲ, ನನ್ನದನ್ನು ಬಿಡ್ಬೋದು, ನಾನು ಬಿಡಕ್ಕಾಗಲ್ಲ. ಹಾ, ನಾನು ಬಿಡಕ್ಕಾಗಲ್ಲ. ನಾನು ಯಾವತ್ತಾದ್ರೂ ಬಿಡ್ಲಿ ನೋಡೋಣ, ಬಿಡಕ್ ಬರಲ್ಲ. ನನ್ನದು ಬಿಡ್ಬೋದು, ನನ್ನದು ಬಿಡ್ಬೋದು, ಅಲ್ವಾ? ಈಗ ನೋಡ್ರಿ, ಇಂಪಾರ್ಟೆಂಟ್. ಕನಸಿಗೆ ಬಂದಿದ ತಕ್ಷಣ ಆ ಜನಕ ಮಹಾರಾಜ ಸಂಸಾರ ಎಚ್ಚರದಲ್ಲಿ ಏನಿತ್ತು ಬಿಟ್ಟೆ, ಕನಸಿಗೆ ಬಂದಿದ ತಕ್ಷಣ ಇನ್ನೊಂದು ಓದಿಯ ಪಿಶಾಚಂದ್ರ ಬಂದೆ ಗವಾಕ್ಷಿ ಇನ್ನೊಂದಿನ ಹಿಡ್ಕೊಂಡೆ. ಅಲ್ಲೇನಾಯ್ತು, ನಾನು ನನ್ನದು ಮತ್ತೆ ಸೇಮ್ ಪ್ಲೇಟ್ ಬೇರೆ, ಸೆಕೆಂಡ್ ಶೋ. ಭಿಕ್ಷುಕನ್ ನಾನು ಅಂತ ಇಟ್ಕೊಂಡೆ. ಅರ್ಥ ಆಗ್ತಾ ಇದೆಯಲ್ಲ? ಹೀಗೆ ಥಿಂಕ್ ಮಾಡೋದು. ನಿದ್ದೆಗೆ ಹೋದ್ರೆ, ನಿದ್ದೆಗೆ ಹೋಗಿದ ತಕ್ಷಣ ನಮ್ಗೆ ಏನು ಬೆನಿಫಿಟ್? ನಿದ್ದೆ ಅನುಭವ ನೋಡ್ಕೊಂಡಿದ್ದ ತಕ್ಷಣ ಪ್ರತಿಭಾ, ಆನಂದ, ಪ್ರತಿಭಾ ಆನಂದ ಎರಡು ಇದ್ದೀರಮ್ಮ ನೀವು? ಪ್ರತಿಭಾ ನೀವು ಇದ್ದೀರಾ? ಹಾ, ಎಚ್ಚರದ ಜನಕ ಮಹಾರಾಜನು ಇಲ್ಲ, ಕನಸಿನ ಭಿಕ್ಷುಕನು. ಅದು ಈಗ ಎಚ್ಚರದ ಜನಕ ಮಹಾರಾಜ ಸತ್ಯ ಅಂದ್ಕೊಂಡಿದ್ದೆ, ಅಲ್ಲ, ಅಲ್ಲಿಗೆ ಬರಲೇ ಇಲ್ಲ ಕನಸಿಗೆ. ಕನಸಿನಲ್ಲಿ ಇನ್ಯಾವನ ಹೋಗ್ಲಿ, ಅವನು ಸತ್ಯ ಅನ್ಕೋಣ ಅಂತಂದರೆ ಅವನು ಎಚ್ಚರಕ್ಕೆ ಬರೋಲ್ಲ. ಹೋಗ್ಲಿ, ಇವರಿಬ್ಬರಲ್ಲಿ ಯಾರು ಸತ್ಯ ಹಾಳಾಗಿ ಹೋಗ್ಲಿ ಅಂತಂದರೆ ಇವರಿಬ್ಬರು ನಿದ್ದೆಗೆ ಬರಲ್ವೇ? ಯಾಕೆ ಬರಲಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು. ಇವಾಗ್ಲೂ ಇಲ್ಲ, ಅದಕ್ಕೆ ಬಂದಿಲ್ಲ. ನನ್ನದು ನಾ ಯಾವಾಗ ಬೇಕಾದರೂ ಬಿಡ್ಬೋದು. ನನ್ನದು ನನಗೆ ಈ ಪಾಯಿಂಟ್ಗೆ ಇಲ್ಲಿ ನಾವು ಏನು ಚಿಂತನೆ ಮಾಡ್ತಾ ಇದ್ವೋ ಅದನ್ನ ಇಟ್ಕೋಣ. ಕರೆಕ್ಟ್, ನೀವು ಹೇಳಿದ್ದೆಲ್ಲ ಆನ್ಸರ್ ಕರೆಕ್ಟು. ನನ್ನದು ಕರ್ನಾಟಕ ನಂದು, ಹೆಂಡತಿ ನಮ್ಮದು, ಮಕ್ಕಳು ನಮ್ಮದು, ಬಿಟ್ಟು ಬರ್ತೀನಿ. ಅಲ್ಲಿ ಕನಸಿನಲ್ಲೂ ಕೂಡ ನಂದೇ ಆತ್ಮ, ನಾನು. ಮಿಕ್ಕಿರೋ ನೀವು ಜನಕ ಮಹಾರಾಜ ಅಂದರೆ ಇನ್ನೊಂದು ಕನಸಿನಲ್ಲಿ ಅವನು ಚಿಟ್ಟೆ ಆಗಿರಲಿ, ಅಲ್ಲೂ ಅದನ್ನು ನಾನು ನಂದು ಅಂದ್ಕೊತೀನಿ. ನಾನು ನನ್ನದು ಕಲಬೆರಕೆ, ನೀವೇನು ಬೇಕಾದರೂ ಆಗಲಿ. ಬರೀ ಇದು ಈ ಥರ ಎಷ್ಟು ಜನ್ಮಗಳಾಗಿದೆಯೋ, ಎಷ್ಟು ಬೇರೆ ಬೇರೆ ಶರೀರಗಳಾಗಿದೆಯೋ, ಅವುಗಳೆಲ್ಲ ಏನು ನನ್ನದು. ಈಗ ಶರೀರಗಳೆಲ್ಲ ಇದೆಯಾ ನನಗೆ? ಇಲ್ಲ. ನಾನಿದ್ದೇನೋ ಇಲ್ವೋ? ಮತ್ತು ಇವಾಗ ಯಾವುದನ್ನು ಅನ್ಬೇಕು ನಾನು ಅಂತ? ಆ ಎಷ್ಟು ಶರೀರಗಳಾಗಿದೆಯೋ, ನಾನು ಎಷ್ಟು ಜನ್ಮಗಳು ಹಾಕ್ಕೊಂಬಂದಿದ್ದೆ, ಅವನ್ನೆಲ್ಲ ಸುಟ್ಟರೆ ಹಿಮಾಲಯ ಪರ್ವತ ನಾಚ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ಶರೀರಗಳಾಗಿವೆ, ಅಷ್ಟು ನನ್ನವಿದೆ. ಅಷ್ಟಿಲ್ದಿದ್ರೆ ಎಷ್ಟು ಬೇಕಾದರೂ ಇರಲಿ, ನನಗೇನಾಗಬೇಕು? ನಾನು ಬಿಡಕ್ಕೆ ಬರಲ್ಲ. ಹೀಗೆ ತೊಗೊಂಡ್ಬರ್ತಾರೆ ನೋಡಿ ಸರ್, ಹೀಗೆ ತೊಗೊಂಡ್ಬರ್ಬೇಕು. ನಾನು ಕನಸು ಕಂಡೇನೋ, ನಾನು ನಿದ್ರಿಸಿದ್ದೇನೆ ಎನ್ನುತ್ತಾರೆ. ನಾನು ವಿಷಯಿ, ಅರಿಯುವವನು ಆತ್ಮ. ಶರೀರಾದಿಗಳು ವಿಷಯ, ಅರಿಯಲ್ಪಡುವವು ಎಂದು ಗೊತ್ತಾಗಿದ್ದರೂ ಒಂದಕ್ಕೊಂದು ಸಂಬಂಧವಿಲ್ಲದ ಈ ನಾನು ಮತ್ತು ನನ್ನದು, ವಿಷಯವಾದ ಶರೀರ ಅಂದರೆ ನನ್ನದು, ನಾನು ನನ್ನದು ಅಥವಾ ವಿಷಯವಾದ ಶರೀರಗಳನ್ನು ಒಂದೊಂದೊಂದು ತಿಳಿದು ವ್ಯವಹಾರ ಮಾಡ್ತಾರೆ, ಕಲಬೆರಕೆ ಮಾಡಿಕೊಂಡಿದ್ದಾರೆ. ಈ ನಾನು ಎಂಬುದೇ ಇಲ್ಲದ ತನಿನಿದ್ರೆ, ಮೂರ್ಛೆ ಮುಂತಾದ ಅವಸ್ಥೆಗಳಲ್ಲಿ ಸಾಕ್ಷಿಯನ್ನು ಹೀಗೆ ನಾನು ಎಂದಾಗಿ ತಪ್ಪಾಗಿ ಕರೆಯುತ್ತಿರುವುದು ಅವಿದ್ಯೆಯಲ್ಲದೆ ಮತ್ತೇನು? ನನ್ನದನ್ನು ನಾನು ಅಂತ ತಪ್ಪಾಗಿ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೇನಲ್ಲ, ಬುದ್ಧಿವಂತನ ಅಂತ ಪ್ರಶ್ನೆ. ಮುಗಿದೋಯ್ತು. ಹೇಗಿದೆ ನೋಡಿ ಸರ್, ಇಷ್ಟು ನಾವು ಬಿಡಿಸ್ಕೋಬೇಕಾಗಿತ್ತು ಇದನ್ನು. ಹೀಗೆ ಅಲ್ಲಿಗೆ ನೆಕ್ಸ್ಟ್ ಹೋಗೋಣ ಮುಂದಕ್ಕೆ. ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಇಷ್ಟು. ಈಗ ನೆಕ್ಸ್ಟ್ ಇದರಲ್ಲಿ ಪ್ಯಾರದಲ್ಲಿ, ಆದ್ದರಿಂದ ದೇಹೇಂದ್ರಿಯಾದಿಗಳ ಸಂಬಂಧವು ತನಗಿಲ್ಲದಿದ್ದರೂ ಇರುವಂತೆ ಭಾವಿಸಿಕೊಂಡು ನಾನು ಪ್ರಮಾತೃ ಅಂತ ಭಾವಿಸಿರುವುದು ಅವಿದ್ಯೆ. ಈಗ ನೋಡಿ, ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದೇಹೇಂದ್ರಿಯಾದಿಗಳ ಸಂಬಂಧ ನನಗೆ ಹುಡುಕಿದ್ರೆ ಸಿಗೋದಿಲ್ಲ. ಯಾಕೆ? ಗಾಢನಿದ್ರೆಯಲ್ಲಿಲ್ಲ, ಕನಸಿನಲ್ಲಿ ಎಚ್ಚರದಲ್ಲಿರೋದು ಅಲ್ಲಿಲ್ಲ, ಕನಸಿನಲ್ಲಿರೋದು ಎಚ್ಚರಕ್ಕಿಲ್ಲಿ ಬರೋಲ್ಲ. ಇವೆರಡು ನಿದ್ರೆಗೆ ಹೋದರೆ ಇರೋಲ್ಲ. ಅದಕ್ಕೆ ಇವು ನಿಜ ಅಲ್ಲ, ಮತ್ತು ಇವು ದುಃಖಾಲಯ. ಎಚ್ಚರದಲ್ಲಿದ್ದರೆ 100% ಆನಂದ ಯಾವಾಗಿತ್ತು? ಕನಸ್ಕೋದ್ರೆ ಅಲ್ಲಿ 100% ಆನಂದ ಇದೆಯಾ? ಇಲ್ಲ.
ನಿದ್ದೆಗೆ ಹೋದ ಆ ಆನಂದವೇ ಆನಂದ 100%. ಅದು ನಮ್ಮ ನಿಜವಾದ ಸ್ವರೂಪ. ಹಾಗೆ ಇದ್ಬಿಡಿ ಎಚ್ಚರದಲ್ಲೂ, ಅದೇ ಮೋಕ್ಷ. ಮುಗಿದಾಯ್ತು. ಇಷ್ಟೇನಪ್ಪ ಅದು. ಅಲ್ಲಿಗೆ ಅವಿದ್ಯೆ, ಈ ಪ್ರಮಾತ್ರಾದಿಗಳಿಗೆ ಸಂಬಂಧಿರುವ ಪ್ರಮೇಯಗಳು ನನ್ನವು ಎನ್ನುವುದು ಅವಿದ್ಯೆ. ಈ ದೇಹೇಂದ್ರಿಯಗಳನ್ನು ನಾನೆಂದು, ನಾನು ಕರ್ತೃ ನಾನು ಭೋಕ್ತೃ ಎಂದು ತಿಳಿಯುವುದು ಅವಿದ್ಯೆ. ಸೊ ಯಾವಾಗ ಅದು ಆ ಪ್ರಮಾತೃ ಫಿಕ್ಸ್ ಆಯಿತೋ, ಅದರಲ್ಲಿ 3 ಇವರು ಎಲ್ಲ ಟ್ವಿನ್ಸು 3 ಜೊತೆಯಲ್ಲೇ ಇರ್ತಾರೆ. ಇವರು ಪ್ರಮಾತೃ ಅಂತಂದರೆ 3 ಜೊತೆಯಲ್ಲೇ ಇರಬೇಕು. ಕರೆಕ್ಟ್ ಅಲ್ವಾ? ಗಳ ಪರಮಾರ್ಥದ ವಿಷಯವನ್ನು ತತ್ವವನ್ನು ತಿಳಿಸಿಕೊಡುವ ಪ್ರಮಾಣಗಳೆಂದು ತಿಳಿಯುವುದು ಅವಿದ್ಯೆ ಎಂದೇ ನಿಶ್ಚಿತವಾಯಿತು. ಅಲ್ಲಿಗೆ ನಮಗೆ ಶಾಸ್ತ್ರಗಳು ಪರಮಾರ್ಥದ ವಿಷಯವನ್ನು ತತ್ವವನ್ನು ತಿಳಿಸಿಕೊಡುವ ಪ್ರಮಾಣಗಳೆಂದು ತಿಳಿಯುವುದು. ಅಲ್ಲಿಗೆ ನಮಗೆ ಹೊರಗಡೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನನಗೆ ಅದಕ್ಕೆ ಏನಂತಾರೆ ಪ್ರಮಾಣಗಳು ಅಂತ ಅಂತೀವಿ. ಹಾಗೆ ಶಾಸ್ತ್ರ ತಿಳಿಸ್ಕೊಡ್ಬೇಕಾದ್ರೆ ಅದನ್ನೇನಂತೀವಿ? ನಮಗೆ ಶಾಸ್ತ್ರ ಏನು ತಿಳಿಸ್ಕೊಡುತ್ತೆ? ಪ್ರಶ್ನೆ ಕೇಳ್ತಾರೆ. ಶಬ್ದ ಪ್ರಮಾಣ. ಶಾಸ್ತ್ರ ಏನು ತಿಳಿಸ್ಕೊಡುತ್ತೆ? ನಾನು ಯಾರು ಅಂತ, ನಿಜವಾದ ನಾನು ಯಾರು ಅಂತ. ಕರೆಕ್ಟ್. ನಾನು ಯಾರು ತಿಳಿಸ್ಕೊಡುತ್ತೆ, ಆತ್ಮನ್ ತಿಳಿಸ್ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೋ ಎಲ್ಲ ತಿಳಿಸ್ಕೊಡೋದ್ರಿಂದ ಅದು ಅದಕ್ಕೇನಂತಾರೆ ಪ್ರಮಾಣ. ಯಾರು ತಿಳಿಸ್ಕೊಡೋದು? ಶಾಸ್ತ್ರ. ಅದಕ್ಕೆ ಶಾಸ್ತ್ರ ಪ್ರಮಾಣ ಅಂತಾರೆ. ಇನ್ನೂ ಅದ್ರ ಬಗ್ಗೆ ಏನಾದರೂ ಹೇಳೋದೇನಾದರೂ ಉಂಟಾ ಇದಕ್ಕೆ? ಶಬ್ದ ಪ್ರಮಾಣ ಅಂದ್ರೆ ವೇದಗಳೇ ಪ್ರಮಾಣ ಸರ್. ವೇದದ ಕೊನೆ ಭಾಗ ಜ್ಞಾನಕಾಂಡದಲ್ಲಿ ನಮ್ಗೆ ಈ ನಮ್ಮ ಸ್ವರೂಪದ ವಿಚಾರ ಬರೋದು. ಅಂತ್ಯ ಪ್ರಮಾಣ ಅಂತ ಕರೀತಾರೆ. ಇದು ಈಗ ನೀವು ಡಾಕ್ಟರ್ ಕೋರ್ಸ್ ಓದಬೇಕು ಅಂದರೆ ಮೆಡಿಕಲ್ ಬುಕ್ಸೇ ಓದಬೇಕು, ಅದಕ್ಕೆ ಅದು ಪ್ರಮಾಣ. ಹೀಗೆ ನೀವು ಎಷ್ಟು ಪ್ರಮಾಣಗಳನ್ನ ನೀವು ಇಂಜಿನಿಯರ್ ಓದಬೇಕು, ಇಂಜಿನಿಯರ್ ಬುಕ್ಸ್ ಓದಬೇಕು. ಕಾಮ 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 ಫುಲ್ ಸ್ಟಾಪ್. ಯಾವಾಗ ಇದು ಪ್ರಮಾಣ, ಇದು ಒಂದು ಓದ್ಬಿಟ್ರೆ ಬೆಟ್ಟಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ 3 ಎಕ್ಸಾಂಪಲ್ಗಳು ಹೇಳಿ. ಇದು ಆಗಿಬಿಟ್ರೆ ಹೆಂಗಾಗ್ಬಿಡುತ್ತೆ ಅಂತಂದರೆ, ಯಾರಾದರೂ ಹೇಳಕ್ಕೆ ಬಂದರೆ ಹೇಳಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದಾದ್ರೂ ಹತ್ರ ಗೊತ್ತಿದ್ದರೂ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತೇನಲ್ಲ ಫುಲ್ ಸ್ಟಾಪ್ ಅನ್ನೋದಕ್ಕೆ ಏನು ಅಂತ ಹೇಳಕ್ಕೆ ಬರುತ್ತಾ? ಯಾರಾದ್ರೂ 64 ವಿದ್ಯೆ ಕಲ್ತಿರ್ತಾರೆ, ಆದ್ರೂ ಅವರು ನನಗೆ ಸಮಾಧಾನ ಆನಂದ ಸಿಕ್ಕಿಲ್ಲ ಅಂತ ಬರ್ತಾರಲ್ಲ ಸರ್, ಅದು ಒಂದು ವಿದ್ಯೆ, ಅದೇ ಬ್ರಹ್ಮ ವಿದ್ಯೆ. ನಾನು ಯಾವಾಗಲೂ ಜನರಲ್ ಆಗಿ ಹೇಳ್ತಾ ಇರ್ತೀನಿ, ಬೆಟ್ಟ ಕಲ್ಲೆತ್ತಾಗ ನಿಂತೋಗುತ್ತೆ, ಕತ್ಲೆ ಕೋಣೆಯಲ್ಲಿ ಇಲ್ಲಿರೋ ಸಾಮಾನು ಅಲ್ಲಿಡೋದು ನಿಂತೋಗುತ್ತೆ, ಲೈಟ್ ಹಾಕಿದ್ರೆ. ಹಾಗೆ ಮನೆಯಲ್ಲಿ ಇಲಿಗಳು, ರ್ಯಾಟ್ ರೇಸ್ ನೀವು ನೋಡಿದ್ದೀರ, ಮನೆಯಲ್ಲಿ ಇಲಿಗಳು ಹೋಗ್ತಾ ಇರುತ್ತೆ, ಏನು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಅದು ಭಯ. ಒಂದರಿಂದ ಒಂದು ಸೊರ್ರ ಅಂತ ಹೋಗ್ತಾ ಇರುತ್ತೆ. ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ನಮ್ಮದು ರ್ಯಾಟ್ ರೇಸ್ ಆಗುತ್ತೆ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಗುರಿ ಇಲ್ಲ, ಹೋಗಿದ್ದೆ ಹೇಗಿದೆ ನೋಡ್ರಿ. ಇವೆಲ್ಲ ನಿಂತೋಗುತ್ತೆ, ಅದು ಇಂಪಾರ್ಟೆಂಟ್ ಅಷ್ಟೆ. ಅಲ್ಲಿಗೆ ನಾವು ಪ್ರಮಾತೃಗಳಲ್ಲ. ಹಾಗೆ ನಾನು ಅಂತ ಹೇಳಿದರೆ ಆತ್ಮನಿಗೆ ಪ್ರಮಾತೃಗಳು ನನ್ನವು, ನಾನೆಲ್ಲಾಗ್ತೀನಿ. ನಮಗೆ ಶರೀರಾದಿಗಳಿಂದಾಗಿರುವ ಕರ್ಮವಾಗಲಿ, ಅವುಗಳಿಂದಾಗಿರುವ ಜನನ ಮರಣ ಸಂಸಾರದ ಬಂಧವಾಗಿ ಆಗಲಿ ನಿಜವಾಗಿಲ್ಲ ಎಂಬುದು ನಿಜವಾದ ಮೇಲೆ ಇವುಗಳು ತೋರುವಾಗ ಇವನ್ನು ಅಷ್ಟೆಲ್ಲ ಬೇಡ ಪಾಪ, ಅಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ನಾವು ಪ್ರಮಾತೃಗಳಲ್ಲ. ನಮಗೆ ಶರೀರಾದಿಗಳಿಂದಾಗಿರುವ ಕರ್ಮವಾಗಲಿ, ಅವುಗಳಿಂದಾಗಿರುವ ಜನನ ಮರಣ ಸಂಸಾರದ ಬಂಧವಾಗಲಿ ನಿಜವಾಗಲೂ ಇಲ್ಲ. ಅದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡಬೇಕು. ಹೇಗೆ
ಅಂತ. ಹೇಗೆ ಕರ್ತೃತ್ವ ಇಲ್ಲ ಇದ್ದ ಜಾಗದಲ್ಲಿ ಕರ್ತೃತ್ವ ಇಲ್ಲ ಇದ್ಮೇಲೆ ಫಲಗಳಿರಲ್ಲ. ಸೊ ಅದಕ್ಕೆ ನನಗೆ ಅಂಟಲ್ಲ ಅಂತ ಅಷ್ಟೆ. ಇನ್ಯಾರಾದರೂ ಆ್ಯಡ್ ಮಾಡಿ ಅದಕ್ಕೆ ಏನು ಬೇಕಾದರೂ ಸೇರಿಸಿ ಹಿಂದೆ ಮುಂದೆ ಅಥವಾ ನಿಮ್ಗೇನು ಅನಿಸುತ್ತೋ ಹೇಳಿ. ಸ್ಟಡಿ ಗ್ರೂಪ್ ಅಂದರೆ ಪ್ರತಿಯೊಬ್ಬರು ಮಾತಾಡಬೇಕು. ಅದು ನಿಜವಾದ ಸ್ಟಡಿ ಗ್ರೂಪ್. ಆತ್ಮನಲ್ಲಿ ನಿಂತಾಗ ಇದ್ಯಾವುದು ಇಲ್ಲ ಸರ್. ಜನನ ಮರಣ ಸಂಸಾರ ದುಃಖ ಬಂಧನ ಇಲ್ಲ, ಏನು ಇಲ್ಲ. ಆದ್ರೆ ನಾವು ಶರೀರಾದಿಗಳಿಂದಾಗಿರುವ ಕರ್ಮ ನಂದು, ನಾನ್ ಮಾಡ್ತಾ ಇದ್ದೀನಿ ಅಂತ ಪ್ರಮಾತ್ರ ಅನ್ಕೊಂಡಿದೀವಿ. ಅದರಿಂದ ಬಂಧನ ಆಗಿದೆ. ನಾವೇ ಮಾಡ್ಕೊಂಡಿರೋಂಥ ಬಂಧನ, ನಾವೇ ಕಟ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇನ್ಯಾರು ಬರೀ ಕಲ್ಪಿತ ಸರ್, ಇಮ್ಯಾಜಿನರಿ. ಇದು ಅಷ್ಟೇ ಇಮ್ಯಾಜಿನರಿ ಅಷ್ಟೇ. ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಇಮ್ಯಾಜಿನೇಷನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇಮ್ಯಾಜಿನರಿಯಿಂದನೇ ಬಿಡಿಸ್ಕೊಳ್ಳೋದು ಇಷ್ಟು ಕಷ್ಟ ಆಗಿದೆಯಲ್ಲ. ಸತ್ಯವಾಗಿ ಇಲ್ಲ. ಸತ್ಯವಾಗಿ ಇದ್ದಿದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಈಗ ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವೆಲ್ಲಿದೆ ಹೇಳ್ರಿ? ಮನಸ್ಸಿನ ಕಲ್ಪನೆ ತಾನೇ ಅದು. ಹಾಗೆ ಎರಡೆಲ್ಲಿದೆ ಅಲ್ಲಿ. ಹಾಗೆ ನೀವು ಆತ್ಮ ಅಂತ ತಿಳ್ಕೊಂಡ್ರೆ ಏನಮ್ಮ ಏನೋ ಒಂದು ಹೇಳ್ತಾ ಇದ್ರಲ್ಲ ಸರ್, ಯಾವುದು ಏನೋ ಒಂದು ಹೇಳ್ತಾ ಇದ್ರಲ್ವಾ, ಬಿಟ್ಟಿ ಮಾಡ್ತೀಯಾ ಅಂತ. ಅದು ಕರ್ಮಯೋಗ ಕಥೆಯಲ್ಲಿ ಅದೇ ಅದೇ ಕಳ್ಳ ತಗೊಂಬಂದು ಎಲ್ಲ ಇಟ್ಬಿಟ್ಟಿರ್ತಾನೆ. ಅದು ಯೋಗಕ್ಕೆ ಹೇಳ್ತಾರೆ ಸ್ವಾಮಿಗಳು. ಇಂಥ ಕಥೆಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಕರ್ಮಯೋಗಕ್ಕೆ ಹೇಳೋದು. ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಹೇಳ್ತಾರೆ. ಇಲ್ಲೂ ಅಷ್ಟೇ, ನಾವು ಆತ್ಮತತ್ವದಲ್ಲಿ ನಿಂತ ಮೇಲೆ ಪ್ರಮಾತೃ ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ. ಪ್ರಮಾತೃ ಅಂದಿದ ತಕ್ಷಣ ಮೂರು ತಗೋಬೇಕು: ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ಅದಕ್ಕಿಷ್ಟು ಸೇರಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಕ್ಯಾನ್ಸಲ್ ಆಗ್ಬಿಡ್ತಾರೆ. ಈ ಬಿಡೋದಕ್ಕೋಸ್ಕರನೇ ಕರ್ಮಯೋಗವನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ ನೋಡ್ರಿ. ಸಾಧನೆ ಮಾಡಬೇಕು ನಾವು. ಕರ್ಮಯೋಗದಲ್ಲಿ ಹೇಗೆ ಕನೆಕ್ಷನ್ ಇದಕ್ಕೆ ಹೇಳ್ರಿ ನೋಡೋಣ. ಈಗ ಹೇಳಿದೆ, ಇವಾಗ ಹೇಳಿದೆ, ಕರ್ಮಯೋಗದಲ್ಲಿ ಇದು ಹೇಗೆ ಕನೆಕ್ಷನ್ ಆಗುತ್ತೆ? ಯಾರಾದರೂ ಸರ್, ಕರ್ಮಯೋಗದಲ್ಲಿ ನಾಲ್ಕು ಸ್ತಂಭಗಳಿರುತ್ತೆ ಸರ್. ಹೇಳಿ. ಯಾವುದು ಆ 4 ಸ್ತಂಭಗಳು ಅಂದ್ರೆ, ಒಂದು ಫಲ ಅಭಿಲಾಷ ಇಲ್ಲದೆ ಇರೋದು, ಫಲಾಭಿಲಾಷ ಇರೋದು ಒಂದು. ಆಮೇಲೆ ಈಶ್ವರಾರ್ಪಣೆಯಿಂದ ಮಾಡೋದು, ಲೋಕ ಕಲ್ಯಾಣದಿಂದ ಮಾಡೋದು, ಲೋಕ ಕಲ್ಯಾಣಕ್ಕೋಸ್ಕರ ಮಾಡೋದು. ಇದರಿಂದ ನಮ್ಗೇನಾಗುತ್ತೆ ಅಂದ್ರೆ ನಮ್ದು ಅಂತ ಇರಲ್ಲ ಅಲ್ಲ ಅಲ್ಲಿ. ಸೊ ನಮ್ದು ಅಂತ ಇಲ್ಲದೆ ಇದ್ದಾಗ ನಮ್ಗೆ ಯಾವುದು ಪದಗಳೇ ಅಂಟ್ಕೊಳ್ಳಲ್ಲ. ಸೊ ಆಗಾಮಿನೂ ಇಲ್ಲ, ಬರಲ್ಲ. ಪ್ರಾರಬ್ಧ ಮುಗಿಸ್ಕೊಂಡು ಹೊರಟೋಗುತ್ತೆ ಅಷ್ಟೇ. ಮತ್ತೆ ನಾನು ಅಂತ ಯಾರು ಅಂತ ಹೇಳ್ಕೊಂಡು ಕೂಡಲೇ ಸಂಚಿತನೂ ಹೊರಟೋಗುತ್ತೆ, ಹೊರಟೋಗುತ್ತೆ. ಸೊ ಆಗ ಇಲ್ಲಿ ಮುಕ್ತಿ ಸಿಗತ್ತೆ, ದೇಹದಲ್ಲೇ ಮುಕ್ತಿ ಸಿಗತ್ತೆ. ಅಷ್ಟೇ. ಈ ಕರ್ಮಯೋಗಕ್ಕೆ 4 ಯಾವ್ಯಾವುದು? ಇನ್ಯಾರಾದರೂ ಒಬ್ರು ಹೇಳಿ. 4 ಸೇರಿಸಿ ಮಾಡಿದ್ರೆ ಕರ್ಮಯೋಗ ಆಗುತ್ತೆ. ಇದನ್ನ ಹೊಳೆ ನರಸೀಪುರ ಸ್ವಾಮಿಗಳು ಹೇಳಕ್ ಮೊದಲು 4 ಯಾರೂ ಹೇಳ್ತಾ ಇರಲಿಲ್ಲ. ಭಗವದ್ಗೀತೆ ಎಲ್ಲ ಹುಡುಕಿದ್ರು, ಅಲ್ಲೊಂದು ಇಲ್ಲೊಂದು ಎಲ್ಲ ಸೇರಿಸಿದ್ರು 4. ಹೇಳಿ. ಇನ್ನೊಂದು ಮಿಸ್ ಮಾಡಿದ್ರೆ ನಿಸ್ವಾರ್ಥೆಯಿಂದ ಮಾಡೋದು 4 ಅದೇ ಹೇಳಿದ್ರಿ ನೀವು. ನಿಸ್ವಾರ್ಥ ಅಂದ್ರು ಒಂದೇ, ಫಲಾಪೇಕ್ಷೆ ಇಲ್ಲದೆ ಮಾಡೋದು ಹೇಳಿದ್ರಿ ನೀವು. 4 ಯಾವ್ಯಾವ್ದು? 4 ನೀವೇ ಹೇಳಿ ಶ್ರೀಧರ್ ಅವರೇ. ಅದೇ ಒಂದು ಫಲಾಭಿಷ ಇದಿರೋದು, ಮತ್ತೆ ಇನ್ನೊಂದು ಫಲಾಕಾಂಕ್ಷೆ ಇಲ್ದಿರೋದು. ಆಮೇಲೆ ಈಶ್ವರಾರ್ಪಣೆ, ಆಯ್ತು, ಲೋಕ ಕಲ್ಯಾಣ. ಮತ್ತು ಲೋಕ ಕಲ್ಯಾಣ ಇಲ್ಲಿ ಬರೋದಿಲ್ಲ ಕರ್ಮಯೋಗದಲ್ಲಿ. ಇಲ್ಲಿ ಅದು ಮುಕ್ತನಾದವನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಇಲ್ಲಿ ನನಗೆ ಮೋಕ್ಷಕ್ಕೋಸ್ಕರ ನಾನು ಮಾಡ್ತಾ ಇರ್ತೇನೆ. ಆದ್ದರಿಂದ ಕರ್ಮಯೋಗದಲ್ಲಿ 4 ಇನ್ಯಾರಾದರೂ ಹೇಳಿ. ಕರೆಕ್ಟ್, ನಿಮ್ಗೆಲ್ಲ ಬಂದಿದ್ದೀರಾ? ನಾನು ಅನ್ನೋದು ಬಿಟ್ಟು ಮಾಡ್ಬೇಕು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ಬೇಕು, ಫಲಾಪೇಕ್ಷೆ ಇಲ್ದಿರ ಮಾಡ್ಬೇಕು. ಇವು 3 ಮಾಡಿದಾಗ ಸಮತ್ವ ಬುದ್ಧಿ ಅನ್ನೋದು ತಾನಾಗೆ ಬಂದ್ಬಿಡ್ತೈತೆ. 4 ಇದು ಮುಖ್ಯವಾದ ಅಂಶ. ನಾನು ಮಾಡ್ತಾ ಇದ್ದೇನೇನೋ ಅಹಂಕಾರ ಬಿಟ್ಟು ಮಾಡಬೇಕು. ಮೊದಲನೇದು ಇಂಪಾರ್ಟೆಂಟ್. ನಾನು ಮಾಡ್ತಾ ಇದ್ದೇನೇನೋ ಅಹಂಕಾರ. ಹೇಗೆ ಗೊತ್ತು?
ನಾನು ಮಾಡ್ತಾ ಇದ್ದೀನಿ, ನೀನು ಅಹಂಕಾರ ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? ಪ್ರಶ್ನೆ ಕೇಳ್ತಾರೆ, ಹೇಗೆ ಗೊತ್ತಾಗುತ್ತೆ? ಯಾರಾದ್ರೂ ಏನಾದ್ರು ಅಂದ್ರೆ ನಾನ್ ಮಾಡಿದ್ದು ಅಂತೀವಿ, ಮಾಡಿದ್ರೆ ಚೆನ್ನಾಗಿದೆ ಅಂತೀವಿ. ಆ ತರ ಯಾರಾದ್ರೂ ಹೊಗಳಿದ್ರೆ ನಮ್ಗೆ ಸಂತೋಷ ಆಗೋಗುತ್ತೆ. ಎಲ್ಲವೂ ನಾನು ಅಂತಾನೆ ಇರುತ್ತೆ ಸರ್. ನಮ್ಗೆ ಏನೇ ಕೆಲಸ ಮಾಡ್ಬೇಕಾದ್ರೂ ಈ ನಾನು ಅನ್ನೋದು ಬಂದ್ಬಿಡುತ್ತೆ ಸರ್. ಅದನ್ನ ಬಿಟ್ಟು ಮಾಡಿದ್ರೆ ಅಹಂಕಾರ ಹೋಗುತ್ತೆ ಅಂತ. ಎರಡನೇದು ಫಲಾಪೇಕ್ಷೆ ಇಲ್ಲದೆ ಮಾಡೋದು. ಅವರೇನು ಪಾಪ ದುಡ್ಡು ಗಿಟ್ಟು ಕೇಳಲ್ಲ, ಫಲಾಪೇಕ್ಷೆ ಇಲ್ಲ, ಒಪ್ಕೊಳ್ಳ, ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ಆದರೆ ಇನ್ನು ನಾನು ಬಿಟ್ಟಿರಲ್ಲ, ನಾನೆಲ್ಲ ನನಗೇನು ಹಣಗಿಣ ಬೇಡ, ಬಟ್ ನನಗೆ ಹೊಗಳೋದು ಬೇಡವೇನಪ್ಪ, ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ, ಒಂದು ಚೇರ್ ಕೊಡೋದು ಬೇಡವಾ, ಒಂದು ಹಾರ ಹಾಕೋದು ಬೇಡವಾ, ಒಂದು ಸಾರಿ ಅಟ್ಲೀಸ್ಟ್ ಇವರಿಂಥ ಕೆಲಸ ಮಾಡಿದ್ರು ಅಂತ ಹೇಳೋದು ಬೇಡವಾ? ನಾನು ಫಲಾಪೇಕ್ಷೆ ಇಲ್ಲ, ನನಗೇನು ಹಣ ಬೇಡ, ಏನೂ ಬೇಡ. ಕೊನೆಗೆ ಅದನ್ನು ಕೇಳಿದ್ರು ಕೇಳ್ತಾರೆ ಅಲ್ರಿ, ಕೊನೆಗೆ ಒಂದು ತಟ್ಟೆಯಲ್ಲಿ ಒಂದೆರಡು ಫ್ರೂಟ್ ಆದರೂ ಕೊಡೋದು ಬೇಡವೇನ್ರಿ? ಅಲ್ಲಿಗೇನಾಯಿತು? ನಾನು ಅಹಂಕಾರ ಇಟ್ಕೊಂಡಿದ್ದಾನೆ, ಫಲಾಪೇಕ್ಷೆನೂ ಬೇಕು ಇವನಿಗೆ. ಒಂದು ಫ್ರೂಟ್ ಕೇಳಿದ್ರು ಫಲಾಪೇಕ್ಷೆ ಬೇಕು ಅಂತ. ನನ್ಗೆ ಯಾರಾದರೂ ಹೊಗಳ್ಳಿ ಅಂತಂದ್ರು ಅದು ಫ್ರೂಟೇ ಇರಬಾರ್ದು. ಇವನಿಗೆ ಸಮತ್ವ ಬುದ್ಧಿ ಎಲ್ಲಿದೆ? ಸಮತ್ವ ಬುದ್ಧಿ ಅಂದರೆ ಈ ಎರಡನ್ನ ನೀವು ಬಿಟ್ಟರೆ, ಎರಡು ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬ ಹುಡುಗ ಒಂದು ಬಾದಾಮಿ ಚೊಂಬಿನಲ್ಲಿ ಬಾದಾಮಿ ಹಾಕಿದ್ದಾರೆ, ಕೈ ಹಾಕಿಬಿಟ್ಟಿದ್ದಾನೆ, ಎತ್ಕೊಂಡ್ಬಿಟ್ಟಿದ್ದಾನೆ, ಕೈ ತುಂಬ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ, ಬರ್ತಾ ಇಲ್ಲ, ಕೈ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಯಾರೋ ಮುತುಕರಿದ್ರಂತೆ, ಮಗು ಎರಡು ಬಿಟ್ಬಿಡ ಅಂತ, ಅಷ್ಟೇ, ಎರಡೇ. ಆ ಎರಡು ಬಿಟ್ಟರೆ ಕೈ ಪೂರ್ತಿ ಬರುತ್ತೆ, ಅದ್ರ ಜೊತೆಗೆ ತುಂಬಾ ಬರುತ್ತೆ. ಆ ಎರಡು ಬಿಡ್ತಾ ಇಲ್ಲ ಅವನು. ಆ ಎರಡು ಯಾವುದು ಅಂದ್ರೆ ನಾನು ಅನ್ನೋ ಅಹಂಕಾರ, ಫಲಾಪೇಕ್ಷೆ. ಈ ಎರಡು ಬಿಟ್ಟರೆ ನಿಮ್ಮ ಮೈಂಡ್ ಬ್ಯಾಲೆನ್ಸ್ ಆಗಿರುತ್ತೆ ನೋಡ್ರಿ. ಮೈಂಡ್ ಏರುಪೇರು ಆಗಲ್ಲ. ಯಾಕೆ? ನಾನು ಹೊಗಳ್ಳಿ, ಬಿಡ್ಲಿ, ತೆಗೊಳ್ಳಿ, ಅಥವಾ ನನ್ನ ಯಾರಾದರೂ ಬೈಲಿ, ನನಗೇನಾಗಬೇಕು? ಇನ್ನು ಕ್ಲೀನಾಗಿ ಮಾಡಿಬಿಟ್ರೆ, ನೀವು ಮಾಡ್ತಾ ಇರೋದು ಯಾರಿಗೆ? ಅವ್ರಿಗೆ ಸಂತೋಷ ಆಗೋದಕ್ಕೆ ಆಗಲ್ಲ. ಶಿವ ಆರಾಮ್ ಮೆಚ್ಚಬೇಕಷ್ಟೇ. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಇರ್ತೀರಿ ನೀವು. ಮೆಚ್ಚವನ್ ಪರಮಾತ್ಮ. ಇವ್ರು ಯಾರು ನಮ್ಮನ್ನು ಹೊಗಳೋರು? ಇವ್ರು ಏನು ಮಾಡಿದ್ರು ರಾಮನ್ನೇ ಬಿಡಲಿಲ್ಲಪ್ಪ. ಜೀಸಸ್ನ ಮಳೆ ಹೊಡೆದು ಶೀಲ್ಬೇಗ ಹೊಡೆದ್ರು, ಮೀರಾಬಾಯಿಗೆ ವಿಷ ಕೊಟ್ಟರು. ನಾವೆಂಥವ್ರು? ಯಾರು ಜನ ಹೊಗಳಿಸ್ಕೋಬೇಕು ಅಲ್ವಾ? ಹರಿ ನಿನ್ನಾದರೂ ಮೆಚ್ಚಿಸಬಹುದು, ನರರ ಮೆಚ್ಚಿಸುವುದು ಬಲು ಕಠಿಣ. ನಾವು ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ದಾಸರು ಹಾಡ್ಬಿಡಿದ್ರೆ ಎಕ್ಸ್ಪೀರಿಯನ್ಸ್. ಈ ಎರಡು ಬಿಟ್ಟರೆ ನಿಮ್ಮ ಮೈಂಡ್ ಬ್ಯಾಲೆನ್ಸ್ ಆಗಿರುತ್ತೆ. ನಮ್ಮ ಬ್ಯಾಲೆನ್ಸ್ ಆಗಿದೆ, ನನಗಿವಾಗ ಏನೂ ಆಗಲ್ಲ ಅಂತಂದರೆ ಇವೆರಡು ನೀವು ಬಿಟ್ಟಿದ್ದೀರಾ ಅಂತ. ಇನ್ನೇನಾದರೂ ಆಯಿತು ಅಂದರೆ ನೀವು ಇವೆರಡರಲ್ಲಿ ಬಿಟ್ಟಿಲ್ಲ ಅಂತ. ಎರಡು ಬಿಟ್ಟರೆ ಮೈಂಡ್ ಬ್ಯಾಲೆನ್ಸ್, ಸಮತ್ವಂ ಯೋಗ ಉಚ್ಚತೆ ಬಂದ್ಬಿಡುತ್ತೆ. ನಾಲ್ಕನೇದೇ ಈಶ್ವರಾರ್ಪಣ ಬುದ್ಧಿ. ಇಲ್ಲಿ ಲೋಕಸಂಗ್ರಹಾರ್ಥ ಇವನಿಗಲ್ಲ, ಮುಕ್ತನಾದವನಿಗೆ ಸಹಜವಾಗಿ ಲೋಕಸಂಗ್ರಹಾರ್ಥಕ್ಕೆ ಮಾಡ್ತಾನೆ. ಅವನಿಗೋಸ್ಕರ ಮಾಡಬೇಕಾಗಿಲ್ಲ. ಈಗ ಇಲ್ಲಿ ನನಗೋಸ್ಕರ ಮಾಡಬೇಕು, ಚಿತ್ತಶುದ್ಧಿಗೋಸ್ಕರ ಮಾಡಬೇಕು, ಅದಕ್ಕೆ ಮಾಡಿರಿ. ಇಲ್ಲಿ ಚಿತ್ತಶುದ್ಧಿಗೋಸ್ಕರ ಆಗ್ಲಿಂತ ಮಾಡಿರಿ, ಮಾಡ್ಬೋದು. ಫಲಾಪೇಕ್ಷೆ ಅಲ್ಲ ಅದು. ಮೋಕ್ಷ ಬೇಕು ಅಂತ ಅನ್ನೋದು ಫಲಾಪೇಕ್ಷೆ ಅಲ್ಲ. ನಾನು ಎಷ್ಟೋ ಸರಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇವಾಗ ಬೇಡ ಅದು. ಅಲ್ಲಿಗೆ ನಾನು ಯಾಕೆ ಇಷ್ಟೆಲ್ಲ ಸುತ್ತಕೊಂಡು ಅಲ್ಲಿಗೆ ಬರ್ತಾ ಇದ್ದೀನಿ ಅಂತಂದರೆ, ಈ ನಾನು ಅಹಂಕಾರ ಬಿಡೋದು, ಫಲಾಪೇಕ್ಷೆ ಬಿಡೋದು, ಇದಕ್ಕೂ ಮತ್ತು ಈ ತತ್ವದ ವಿಚಾರದಲ್ಲಿ ಇಷ್ಟೊತ್ತು ಹೇಳಿದ್ನಲ್ಲ, ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ದೀನಿ. ಏನು ಇದಕ್ಕೂ ಅದು ಕನೆಕ್ಷನ್ ಏನಿದೆ? ಪ್ರಶ್ನೆ ಅರ್ಥ ಆಯ್ತು ಯಾರಿಗಾದ್ರೆ? ಇದೆಲ್ಲ ಮಾಡ್ಕೊಂಡ್ರೇನೆ ಸಾರ ತತ್ವದಲ್ಲಿ ನಿಲ್ಲಕ್ಕಾಗೋದು, ಬಿಡಕ್ಕಾಗೋದು. ಶರೀರ ಅಭಿಮಾನ ಎಲ್ಲ ಬಿಡಕ್ಕಾಗೋದು. ಸರಿ, ಅಂತಃಕರಣ ಶುದ್ಧಿ ಆಗುತ್ತೆ, ಅವೆಲ್ಲ ಒಪ್ಕೊತೀನಿ. ಈಗ ನಾವು ಇಷ್ಟೊತ್ತು ತತ್ವದ ವಿಚಾರ ಮಾತಾಡಿ ಕರ್ಮಯೋಗದ ವಿಚಾರ ಎತ್ತಿದ್ದಕ್ಕೆ ಏನಾದರೂ ಕನೆಕ್ಷನ್ ಉಂಟಾ ಅದಕ್ಕೂ ಇದಕ್ಕೂ ಅಂತ ಹೇಳ್ತಾರೆ. ಅವಿದ್ಯೆ ಹೋಗಿ ವಿದ್ಯೆ ಬರುತ್ತೆ. ಅವಿದ್ಯೆ ಹೋಗಿ ವಿದ್ಯೆ ಇರೋದು ಅಂತ. ಹಿಡೀರಿ ಪ್ರತಿಭಾ. ಇದು ಮೊದಲನೇದು ಭೋಕ್ತೃತ್ವ ಅಲ್ಲ, ಪ್ರಮಾತೃತ್ವ.
ಕರ್ತೃತ್ವ. ಅಲ್ಲ, ಕರ್ತೃತ್ವ, ಪ್ರಮಾತೃತ್ವ, ಜ್ಞಾತೃತ್ವ ಎಲ್ಲ ಒಂದೇ. ನಾನು ಅನ್ನೋದನ್ನು ಬಿಟ್ಟರೆ ಆ್ಯಕ್ಚುಲಿ ಅದು ನಾನು ಅಲ್ಲವೇ ಅಲ್ಲ, ನನ್ನದು. ಕರೆಕ್ಟ್ ತಾನೆ? ಇವಾಗ ಇಷ್ಟೊತ್ತು ನಾವು ಮಾಡಿದ್ರು ತಾನೆ. ಅಲ್ಲಿ ಮಾಡೋನು ಯಾರು? ಆತ್ಮ. ಅಲ್ಲಿ ಕರೆಂಟು ಕೆಲಸ ಮಾಡೋದು. ಮಿಕ್ಸಿ ಮಾಡುತ್ತೆ, ನಮ್ಮ ಮಣ್ಣು ಮಾಡೋದಿಲ್ಲ. ಹಂಗೂ ನಾವು ವಿಚಾರ ಮಾಡಿದ್ರು ಕೂಡ ಈ ಮಾಡೋಂಗಿಲ್ಲ. ಮತ್ತು ಯಾರಿಗೆ ಹೇಳಬೇಕು? ಅವನು ಮಾಡ್ದ ಅಂತ ಹೇಳಬೇಕು. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಈ ಶರೀರ ಮಾಡಿದ ತಕ್ಷಣ ನಾನು ಮಾಡಿದೆ ಅಂತ ಹೇಳ್ತೀವಿ. ಶರೀರನ ಮಾಡ್ತಾ ಇರೋದು. ಮಿಕ್ಸಿ ಮಾಡ್ತಾ ಇದೆಯಾ ಚಟ್ನಿ? ಹಿಂದೆಗಡೆ ಇರೋ ಕರೆಂಟ್ ಇವ್ರ ಅಪ್ಪಂದ ಹೇಗಿದೆ ನೋಡಿ. ಕರೆಂಟ್ ಇಲ್ದಿದ್ರೆ ಇವನು ಮಾಡಲಿ ನೋಡೋಣ. ಹಾಗೆ ಪ್ರಾಣಗಳಿಲ್ದಿದ್ರೆ ಇವನು ಮಾಡಲಿ ನೋಡೋಣ. ಸದ್ಯ ಆತ್ಮನವರೆಗೂ ಹೋಗೋದು ಬೇಡ, ಪ್ರಾಣಗಳಿಲ್ಲದೇ ಇದ್ದರೆ ಇವನು ಮಾಡಲಿ ನೋಡೋಣ. ಪ್ರಾಣಗಳವರ ಅಪ್ಪ ಯಾರು? ಆತ್ಮನೇ. ಹೇಗಿದೆ. ಮತ್ತು ನಾನು ಮಾಡ್ತೀನಿ ಅಂತೀನಿ ಹೇಳ್ಕೊಳ್ಳೋದಕ್ಕೆ ನಮಗೆ ಏನು ಅಧಿಕಾರ ಇದೆ? ಮಿಸ್ಕತ್ ಬರೋಲ್ಲ ಇವನಿಗೆ ಅಲ್ವಾ? ಆದ್ದರಿಂದ ನಾನು ಅನ್ನೋದು ಬಿಡಬೇಕು ಅಂತಂದರೆ ಇಲ್ಲಿ ಆತ್ಮನ ಬಿಡಿ ಅಂತ ಅರ್ಥ ಅಲ್ಲ. ಇಲ್ಲಿ ಈ ಶರೀರ ನಾನು ನಾನು ಅಂತದನ್ನಲ್ಲ. ನೀನಲ್ಲ ಕಣೋ, ನೀನು ನನ್ನದು. ನಾನು ಅನ್ನೋನು ಆತ್ಮ. ಅದಕ್ಕೋಸ್ಕರ ಇಲ್ಲಿ ನೀನು ನಾನು ಅಂತೀಯಲ್ಲ, ಅದನ್ನು ಬಿಡು. ಅಂದರೆ ಪ್ರಮಾತೃತ್ವ, ಜ್ಞಾತೃತ್ವ, ಆಮೇಲೆ ಕರ್ತೃತ್ವ, ಇವನು ಬಿಡು ಅಂತ ಹೇಳೋದು. ಅದಕ್ಕೆ ಕರ್ತೃತ್ವ ಎಲ್ಲ ಒಂದೇ, ಕರ್ತೃತ್ವ ಬಿಡೋದು. ಅದಾದ ಮೇಲೆ ನೆಕ್ಸ್ಟು ಫಲಾಪೇಕ್ಷೆ ಬಿಡೋದು, ಭೋಗ. ಸೊ ನಮಗೆ ಕಲಬೆರಕೆ ಆಗಿದ ತಕ್ಷಣ ಹೇಳದೆ ಕರ್ತೃತ್ವ ಭೋಕ್ತೃತ್ವ ಎರಡು ಹೇಳ್ತಾರೆ ಸಾಕು. ಜ್ಞಾತೃತ್ವ ಆತ್ಮನಲ್ಲಿ ಇದ್ದೇ ಇರುತ್ತೆ. ಅದು ಬಿಟ್ಟರು ಆತ್ಮಂದು ಅದು ಗುಣ, ಅದು ಕೂಡ ಗುಣಂತ ಆತ್ಮದ್ದೇ. ಬಟ್ ಇವನು ಹೇಳ್ಕೊತಾನೆ ಜ್ಞಾತೃತ್ವ ಅಂತ ಹೇಳ್ಕೊತಾನೆ ಹೀಗೆ. ಸೊ ಅಲ್ಲಿ ಕನೆಕ್ಷನ್ನು ನೋಡ್ರಿ. ಇವನ್ ಬಿಟ್ಟರೆ ನಿಮ್ಮ ಪ್ರಮಾತೃತ್ವ ತಿನ್ನೌಟ್ ಆಗ್ತಾ ಬರುತ್ತೆ. ಪ್ರಮತ್ವತ್ವ ಇರುತ್ತಲ್ಲ, ಮೊದಲು ಹೆಮ್ಮರ. ಯಾವ ಮರ? ಅರಳಿ ಮರ. ನಮ್ಮ ಬೆಂಗಳೂರು ಹತ್ರ ಒಂದಿದೆಯಲ್ಲ ದೊಡ್ಡದು ಅರಳಿ ಮರ. ಐ ಥಿಂಕ್ ಇಂಡಿಯಾದಲ್ಲದು ಸೆಕೆಂಡು ಏನೋ ಇರಬೇಕಪ್ಪ, ಏನೋ ಇರಬೇಕು. ಇರಲಿ, ಅದಷ್ಟು ದೊಡ್ಡ ಆಲದ ಮರ ಅಷ್ಟು ದಪ್ಪಕ್ಕಿರುತ್ತೆ. ಯಾವುದೋ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ ಇವೆಲ್ಲ ನೀವು ಕರ್ಮಯೋಗದಲ್ಲಿ ಮಾಡಿದ್ರೆ ಚಿನ್ನೌಟ್ ಆಗುತ್ತೆ. ಎಷ್ಟೇ ಕರ್ಮಯೋಗ ಮಾಡಿದ್ರೆ ಅದು ಪೂರ್ತಿ ಹೋಗೋದಿಲ್ಲ. ಮತ್ತು ಯಾತ್ರೆಯಿಂದ ಹೋಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಜ್ಞಾನದಿಂದಲೇ ಹೋಗೋದು. ಜ್ಞಾನದಿಂದ ಹಗ್ಗ ಕಂಡಾಗ ಹಾವಿಲ್ಲ. ಆದರೆ ಇದು ತಿನ್ನೌಟ್ ಮಾಡ್ಕೊಳ್ಳೋದಕ್ಕೆ ಈ ಸಾಧನೆಗಳು ಮಾಡಲೇಬೇಕು. ಸೊ ಇದು ಒಂದು ಪಾರ್ಟ್ ಮುಗಿಸಿದ್ದಾಯ್ತು. ಈಗ ಪ್ರತಿಭಾ ಅವರು ಎಕ್ಸಾಂಪಲ್ ಹೇಳಿದರು, ಇದು ಕರ್ಮಯೋಗಕ್ಕೆ ಹೇಳೋದು. ಒಂದು ಸಾರಿ ಏನಾಯಿತು, ನಾವು ಕೆಲಸ ಮಾಡ್ತೀವಲ್ಲ, ನಾವು ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಹೀಗೆ ಕತ್ತೆ ದುಡ್ದಂಗೆ ದುಡಿತಾ ಇದ್ದೀವಿ. ಅದಕ್ಕೆ ಹೇಳಿದ್ರು ಬೆಟ್ಟ ಕಲ್ಲೆತ್ತಾಕೋದು ಅಂತೇನಲ್ಲ ಅದು. ಏನಂತಂದರೆ ಒಂದು ಸಾರಿ ಏನಾಯಿತು, ಒಬ್ಬ ಬಡವ ಅವನು ಊರಾಚೆ ಹೋಗಿರ್ತಾನೆ ಸೌದೆ ಹೊಡ್ಕೊಂಬರೋದಕ್ಕೋ ಯಾತಿಕ್ಕೋ. ಸುಸ್ತಾಗಿರುತ್ತೆ. ಅಲ್ಲೊಂದು ಹಾಳು ಮಂಟಪ ಇರುತ್ತೆ. ಬಂದು ಅಲ್ಲಿ ಮಲಗಿರ್ತಾನೆ. ಮಲಗಿದ್ದಾಗ ಬಿಟ್ಟೈನಿಗೆ ಮಾಡ್ತೀಯಾ ಅಂತ ಕೇಳ್ತಾ ಇರುತ್ತದು. ಇವನು ಭಯ ಆಗ್ಬಿಡುತ್ತೆ ಇವನಿಗೆ. ಅದೇನು ಬಿಟ್ಟೈನಿಗೆ ಮಾಡ್ತೀಯಾ ಅಂತ ಹೇಳ್ತಾ ಇದೆ ಅಂತ ದೇವಾಗಿ ಅಂದ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಖ್ಯಾತಯ್ಯನ ಬಿಟ್ಟಿ ಚಾಕ್ರಿ ಮಾಡ್ತೀಯ ಖ್ಯಾತಯ್ಯ ಅಂತ ಇದಿರಲಿ. ಅದನ್ನ ಏನು ಖ್ಯಾತಯ್ಯನಿಗೆ ಬಿಟ್ಟಿ ಮಾಡ್ತೀಯಾ, ಖ್ಯಾತಯ್ಯನಿಗೆ ಬಿಟ್ಟಿ, ಅದೇ ಖ್ಯಾತಯ್ಯನಿಗೆ ಬಿಟ್ಟಿ ಮಾಡ್ತೀಯಾ ಏನೋ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಬರ್ತಾನೆ, ಧೈರ್ಯ ಮಾಡ್ಕೊಂಡ್ಬರ್ತಾನೆ. ತಿರ್ಗಾ ಹಂಗೆ ಹೇಳುತ್ತೆ, ಖ್ಯಾತಯ್ಯನಿಗೆ ಬಿಟ್ಟಿ ಮಾಡ್ತೀಯಾ ಅಂತ. ಅವನು ಧೈರ್ಯ ಮಾಡಿ ಹ್ಞೂ ಅಂದ್ಬಿಡ್ತಾನೆ. ಆ ಗೋಡೆಯಿಂದ ಒಂದು ಕೊಪ್ಪರಿಗೆ ಚಿನ್ನದ ಹಣಗಳು ಇರೋದು ಲಪ್ ಅಂತ ಬೀಳುತ್ತೆ. ನೋಡ್ತಾನೆ, ಖುಷಿ ಆಗ್ಬಿಡುತ್ತೆ ಅವನಿಗೆ. ಅವನು ಅವನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಓಹೋ, ಇಲ್ಲಿದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಒತ್ಕೊಂಡು ಹಂಗೆ ಊರೇ ಬಿಟ್ಟು ಹೋಗ್ಬಿಡ್ತಾನೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಡ್ಕೊಂಡು ಹೋಗ್ತಾನೆ. ಯಾವುದೋ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿನಲ್ಲಿ ರಾತ್ರಿ ಆಗಿಬಿಡುತ್ತೆ, ಇನ್ನು ಹೋಗೋಕ್ಕಾಗಲ್ಲ. ಆ ಮಡಿಕೆನ ಹಂಗೆ ಇಟ್ಕೊಂಡು ಕೈ ಇದರಲ್ಲಿ ಕಾನ್ಕೊಳ್ಳೋಲ್ಲಿ ಹೋಗಿ ಯಾರ್ಯಾರನ್ನೋ ಕೇಳ್ತಾನೆ. ಯಾರೂ ಜಾಗ ಇಲ್ಲ ಅಂತಾನೆ. ಮಲ್ಕೊಳ್ಳೋದು ಜಾಗ ಕೊಡ್ತಾ ಇಲ್ಲ. ರಾತ್ರಿ ಹೊತ್ತು ಕಳ್ಳೆ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡಲಿ? ಕೊನೆಗೆ ಏನಾಯಿತು,
ಹಂಗೂ ಹಿಂಗೂ ಮಾಡಿಕೊಂಡು ಯಾರೋ ಒಬ್ಬರು ಪಾಪ ನೋಡಪ್ಪ ನಮ್ಮ ಹಿತ್ತಲಲ್ಲಿ ಹಸ ಕಟ್ಟೋದು ಜಾಗ ಇದೆ, ಅಲ್ಲಿ ಬೇಕಾದ್ರೆ ನೀವು ಮಲ್ಕೋಬೋದು ಅಂತಾನೆ. ಸ್ವಲ್ಪ ಅಂತ ಹೇಳಿ ಆ ತಲೆ ಹಿಂದೆಗಡೆ ಇಟ್ಕೊಂಡು ಅವನು ಮಲ್ಕೊತಾನೆ. ಬೆಳಿಗ್ಗೆಯಿಂದ ನಡ್ಕೊಂಬಂದಿದ್ದ ಮೈಲ್ಗಟ್ಟಲೆ ಆ ಮನೆಯವನು ಜಾಗ ಕೊಟ್ಟಿದ್ನಲ್ಲ, ಎಲ್ಲ ಏನು ಇವನೇನು ಇಷ್ಟೊಂದು ಕೊಡಗಿಡ ಏನೋ ತೊಗೊಂಬಂತಿದ್ದಾನಲ್ಲ, ಏನು ಇರ್ಬೋದು ಅಂತ ಅವ್ನು ಮಧ್ಯರಾತ್ರಿಯಲ್ಲಿ ಎದ್ದು ನೋಡೋಕೆ ಬಿಡ್ತಾನೆ. ನೋಡಿದ್ರೆ ಎಲ್ಲ ಚಿನ್ನದ್ದು ಇದು ನಾಣ್ಯಗಳು ಎತ್ಕೊಂಡು ಹೋಗ್ಬಿಡ್ತಾನೆ ಅವನು. ಬೆಳಿಗ್ಗೆ ಹೇಳ್ತಾನೆ, ಲಬ ಬಾಯಿ ಬಡ್ಕೊಡೋಕೆ ಶುರು ಮಾಡ್ತಾನೆ. ಆಮೇಲೆ ಅವನು ಕೊನೆಗೆ ಅವನು ಗೊತ್ತಾಗುತ್ತೆ, ಇವನು ಬಂದು ಎಲ್ಲಿ ಬಂದು ಮಲಗಿದ್ನೋ ಅದು ಖ್ಯಾತಯ್ಯನ ಮನೆ. ಖ್ಯಾತಯ್ಯನಿಗೆ ಬಿಟ್ಟಿ ಮಾಡ್ತೀಯ ಅಂತ ಅಲ್ಲಿ ಹೇಳ್ತಾ ಇಲ್ವೋ, ಅಲ್ಲಿಂದ ಒತ್ಕೊಂಬಂದು ನೀನೇನು ಮಾಡಿದೆ, ಅವನು ಕೊಟ್ಟೆ ಅಷ್ಟೇ. ಅದು ಹೇಳಿದ್ದು ಅದೇ. ಈಗ ನಾವು ಜೀವನದಲ್ಲಿ ಈ ಕತ್ತೆ ಕೆಲಸ ಮಾಡ್ತಾ ಇರ್ತೀವಿ ನೋಡ್ರಿ. ನಾನು ಯಾವಾಗಲೂ ಹೇಳ್ತೀನಲ್ಲ, ಬೆಟ್ಟಕ್ಕೆ ಕಲ್ಲೆತ್ತಾಕೋದು. ನಮಗೆ ಈ ವಿಚಾರ ಗೊತ್ತಾಗದೇ ಇರೋವರೆಗೂ ಬೆಟ್ಟಕ್ಕೆ ಕಲ್ಲೆತ್ತಾಕೋದು, ಮನೆ ರ್ಯಾಟ್ ರೇಸು, ಮತ್ತು ಇವು ಬೀಸೋದನ್ನೇ ತಪ್ಪಿಸ್ಕೊಳ್ಳೋದು, ಕತ್ಲೆ ರೂಮ್ನಲ್ಲಿ ಇಲ್ಲಿರೋ ಸಾಮಾನು, ಈ ಕೆಲಸಗಳನ್ನೇ ಮಾಡ್ಕೊಂಡು ಒಂದು ಸಾರಿ ಗೊತ್ತಾದರೆ ನಾನು ನಿಜವಾಗ್ಲೂ ನನ್ನ ಕರ್ತವ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಇದು ಯಾವಾಗ ನನಗೆ ಗೊತ್ತಾಯಿತು, ನಾನು ಈ ದಾರಿ ಹಿಡಿದ್ನೋ, ನನಗೂ ನನ್ನ ಹೆಂಡತಿಗೆ ಜಗಳ ಬರೋಕ್ಕೆ ಶುರುವಾಯಿತು. ಏನು ಮಾಡೋಕ್ಕೆ ಬರೋಲ್ಲ. ನನಗಿದು ಬೇಕು, ಅವ್ರಿಗೆ ಅದು ಬೇಡ, ಅವ್ರು ಸುತ್ತಬೇಕು ಪ್ರಪಂಚದಲ್ಲಿ, ಇಲ್ಲಿ ಕರ್ಕೊಂಡು ಶುರು ಮಾಡ್ತಾರೆ, ಜಗಳ ಅಷ್ಟೇ ನೋಡಿ. ಇದೇ ಇದರಲ್ಲಿ ಅದು ಓಕೆ ಪಾಪ, ಇವತ್ತು ನಿಮಗೆ ಟೈಮ್ ಆಯಿತು. ಇಲ್ಲಿ ನಾವು ಹೀಗೆ ತಿಳ್ಕೊಂಡಾಗ ಇನ್ನೇನಾದರೂ ಯಾರಾದರೂ ಮಾತಾಡಬೇಕಾದ್ರೆ ಹೇಳ್ತೀವಿ. ಟೈಮ್ ಆಯಿತು ಪಾಪ, 1.5 ಗಂಟೆ ಕೂತಿದ್ದೆ ನೀವು.